ಶಾಮನಿಸಮ್ ಕಲಿಬೇಕು ಅಂದ್ರೆ ಕಲಿಬಹುದು, ಬಟ್ ನಾನು ನಮ್ಮ ತಂದೆನ ಕಳ್ಕೊಂಡೆ, ಅದಕ್ಕೋಸ್ಕರ ನಾನು ಕಲಿಬೇಕು ಅಂತ ಮಾಡಿದ್ದಲ್ವೇ ಅಲ್ಲ. ಇನ್ಫ್ಯಾಕ್ಟ್ ನಾನು ಐ ವಾಸ್ ಏನಾಗಿತ್ತು ಅಂದ್ರೆ ಸ್ಪಿರಿಚುವಾಲಿಟಿ ಕೂಡ ನಾನು ನೋಡಿರೋ ಪ್ರಕಾರ ಮನೇಲಿ ನಮ್ಮ ತಂದೆ ಅಂತ ನಮ್ಗೆ ಒಂದು ಇಲ್ದೇದಾಗ ನಾವು ಎಲ್ಲೋ ಒಂದು ಲೈಫಲ್ಲಿ ಮೀನಿಂಗ್ ಹುಡ್ಕಕ್ಕೆ ಅಂತ ಹೋದಾಗ ವಿ ಗೋ ಇನ್ ಟು ದಿ ಸ್ಪಿರಿಚುವಲ್ ಟ್ರೈಂಗ್ ಟು ಲರ್ನ್ ಇದೆಲ್ಲ. ಸೊ ನನ್ನ ಒಂದು ಬೆಕ್ಕು ಒಂದ್ಸಲ ಹಾಸ್ಪಿಟ್ಲಲ್ಲಿ ಇತ್ತು. ಹಾಸ್ಪಿಟ್ಲಿಂದ ಅವನು ಡಿಸ್ಚಾರ್ಜ್ ಆಗಿ ಬರ್ತಾನೆ ಇರಲಿಲ್ಲ. ಸೊ ಒಂದಿನ ನಾನು ಅವನ ಜೊತೆ ಕನೆಕ್ಟ್ ಮಾಡ್ಬಿಟ್ಟು ಕೇಳಿದೆ, ಯಾವಾಗ ಬರ್ತೀಯ ನೀನು ಹಾಸ್ಪಿಟ್ಲಿಂದ ಮನೆಗೆ? ಲೈಕ್ ಅವ್ನು ಹೇಳ್ದ ನನಗೆ, ಮೊನ್ನೆ ಒಂದು ಶಿ ವಾಂಟೆಡ್ ಟು ಗೋ ಸಮ್ವೇರ್, ಅವ್ರದ್ದೇ ಹೈಯರ್ ಸೆಲ್ಫ್ ಬರುತ್ತೇನೋ ಅಥವಾ ಏನೋ, ಅವ್ರದ್ದೇ ಬಂದಿದ್ದು ಅವ್ರ ಆನ್ಸಿಸ್ಟರ್, ಪೂರ್ವಜರು. ಎಸ್. ಒಬ್ಬ ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ? ಫಸ್ಟ್ 11 ಡೇಸ್ ನಾವು ಯಾವತ್ತೂ ನಾವು ವರ್ಕ್ ಮಾಡಲ್ಲ. 11 to 13 ಡೇಸ್ ಅದೇನು ಇದಿದೆ, ಬಿಕಾಸ್ ಅವ್ರು ಇನ್ನೂ ಟ್ರಾನ್ಸಿಷನ್ ಅಲ್ಲಿ ಇರ್ತಾರೆ. ದಿಸ್ ಇಸ್ ವಾಟ್ ಐ ಹ್ಯಾವ್ ಒಬ್ಸರ್ವ್ಡ್. ಅವ್ರಿಗೇನೇ ಎಂಥ ದುರ್ಘಟನೆ ಆಗಲಿ, ಅವ್ರು ಇಲ್ಲಿ ಸ್ಟಕ್ ಆಗಿ ಈ ಥರ ಇರೋದಿಲ್ಲ. ದೇ ವಿಲ್ ಮೂವ್. ಆಮೇಲೆ ಅವ್ರು ನಮಗೆ ಮಾತಾಡೋಕ್ಕೆ ದೇ ನೋಟ್ ಬಿ ಅವೈಲೇಬಲ್, ಬಟ್ ಅವ್ರ ಮನುಷ್ಯರ ಥರ ಅಟ್ಯಾಚ್ಮೆಂಟ್ ಇಲ್ಲಿ ಇಟ್ಕೊಂಡು ಭೂಮಿನ ಬಿಟ್ಟು ಹೋಗಲ್ಲ ಅಂತ ಆ ಥರ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಫಸ್ಟ್ ಆಫ್ ಆಲ್, ಈ ಶಮನಿಸಮ್ ಅಂದ್ರೆ ಏನು? ರೆಡ್ ಇಂಡಿಯನ್ಸ್ ಇಂದ ಬಂದಿರೋದು. ಸೊ ಏನಂದ್ರೆ ಮನುಷ್ಯರಿಗೆ ಏನಾದರೂ ಸಮಸ್ಯೆ ಇದ್ದಾಗ ನಮಗೆ ಹೆಲ್ಪ್ ಮಾಡಬೇಕಾದ್ರೆ ನಾವು ವಿ ಹ್ಯಾವ್ ಟು ರೀಚ್ ದ ಹೈಯರ್ ಪವರ್ ಅಂತ. ಆ ಹೈಯರ್ ಪವರ್ ಜೊತೆ ನಾವು ಹೇಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಿದ್ದಂಥ ಟ್ರೈಬ್ ಅದು ನೇಟಿವ್ ಅಮೆರಿಕನ್ಸ್. ನೀವೊಬ್ರು ಶಾಮನಿಕ್ ಪ್ರಾಕ್ಟೀಸ್ನರ್ ಆಗಿ ಈಗ ನಿಮ್ಮ ಕಣ್ಣಿಗೆ ಆತ್ಮಗಳು ಕಾಣಿಸುತ್ತಾ? ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ಬೇಕಂತಲ್ಲ, ಕೆಲವ್ರಿಗೆ ಫೀಲ್ ಆಗ್ಬೋದು, ಕೆಲವ್ರಿಗೆ ಕೇಳಿಸ್ಬೋದು. ನನ್ನ ಸ್ಟ್ರೆಂತ್ ಇಸ್ ವಿಜುವಲ್. ಅದೇ ನನ್ನ ಫ್ರೆಂಡ್ ಒಬ್ರು, ಶಿ ಕಾಂಟ್ ಸಿ, ಶಿ ಕ್ಯಾನ್ ಸೆನ್ಸ್. ಸ್ಪಿರಿಟ್ ಆಫ್ ದ ಸೋಲ್ ಅಂತಂದ್ರೆ ರೆಪ್ರೆಸೆಂಟೇಷನ್, ಅಂದ್ರೆ ಇಟ್ ಇಸ್ ದ ಸೋಲ್ ಓನ್ಲಿ, ಬಟ್ ದಿ ಎನರ್ಜಿ ಆಫ್ ದ ಸೋಲ್, ದ ರೆಪ್ರೆಸೆಂಟೇಷನ್, ನಾಟ್ ಸಂಬಡಿ ಎಲ್ಸ್. ಈಗ ಫಸ್ಟ್ ಆಫ್ ಆಲ್ ಪವರ್ ಅನಿಮಲ್ಸ್ ಅಂದ್ರೆ ಏನಿದು? ಸೊ ಶಾಮನಿಸಮ್ ಅಲ್ಲಿ ಪವರ್ ಅನಿಮಲ್ ಅಂತಂದ್ರೆ, ಇವಾಗ ಮನುಷ್ಯರಲ್ಲಿ ಎಷ್ಟೋ ಸಲ ಪವರ್ ಲಾಸ್ ಅಂತ ಆಗಿರುತ್ತೆ. ಸೊ ಆ ಪವರ್ ನಾವು ವಾಪಸ್ ತಗೊಂಡ್ಬರ್ಬೇಕಾದ್ರೆ ಗೈಡ್ಸ್ ಹೇಳ್ತಾರೆ ದಟ್ ಪವರ್ ಅನಿಮಲ್ ರಿಟ್ರೀವಲ್ ಮಾಡು ಇವ್ರಿಗೆ ಅಂತ. ಸೊ ಆವಾಗ ಅವ್ರಿಗೆ ಯಾವ ಆನಿಮಲ್ದು ಮೆಡಿಸಿನ್ ಅವಶ್ಯಕತೆ ಇದೆ, ದ್ಯಾಟ್ ಆನಿಮಲ್ ಕಮ್ಸ್. ಇಟ್ಸ್ ಎ ಡಿವೈನ್ ಆನಿಮಲ್. ಜಸ್ಟ್ ದುಡ್ಡು ವಿಡ್ರಾ ಮಾಡ್ಬಿಟ್ಟು ಬರ್ತಾ ಇದ್ದೆ, ಸಡನ್ಲಿ ಒಂದು ಕಾರ್ ಬಂತು. ತುಂಬಾ ಹತ್ರ ಬಂದು ನಿಲ್ಸಿದಾಗ ನಂಗೆ ಆಕ್ಚುಲಿ ಭಯ ಆಯ್ತು. 1 ಸೆಕೆಂಡ್ಗೆ ಆ ಒಂದು ಫಿಯರ್ ಬಂದ್ಬಿಡ್ತಲ್ಲ. ಸಡನ್ಲಿ ಐ ಜಸ್ಟ್ ರಿಮೆಂಬರ್ಡ್ ಮೈ ಪವರ್ ಆನಿಮಲ್. ಐ ಡೋಂಟ್ ನೋ ಅದು ಏನಾಯ್ತು ಅಂತ. ಹೊಟ್ಟೋದ್ರು ಅವ್ರು. ಆಮೇಲೆ ಒಂದ್ಸಲ ಏನಾಗಿತ್ತು, ಅವರು ಒಂದು ರೀಡಿಂಗ್ ಕೇಳಿದ್ರು ಅಂಡ್ ಅವ್ರ ಜೊತೆ ನಾವು ರೀಡಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಆಂಜನೇಯಸ್ ಎನರ್ಜೀಸ್, ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿಸ್, ಯಾಕಂದ್ರೆ ಆಮೇಲೆ ಒಂದು ಫೈನಲ್ ಡೇ ನಿಮ್ ತಂದೆ ಸ್ಪಿರಿಟ್ ಜೊತೆ ನೀವು ಮಾತಾಡ್ತೀರಾ, ಆತ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ಮಾತಾಡಕ್ ಶುರು ಮಾಡ್ತೀರಾ. ನಂಗೆ ಒಂದ್ಸಲ ಒಂದು ಕನ್ಸು ಬಿದ್ದಿತ್ತು, ಆಯ್ತಾ. ಬಟ್ ಆ ಡ್ರೀಮ್ ನಾನು ಟ್ರ್ಯಾಕ್ ಮಾಡ್ಬೇಕಾದ್ರೆ ಅವಾಗ ನನ್ನ ತಂದೆ ಕಾಣಿಸ್ಕೊಂಡು. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಬಹಳ ಅಂದ್ರೆ ಆಕ್ಚುಲಿ ಇದು ಈ ಕಡೆ ಎಲ್ಲ ಸೌತ್ ಇಂಡಿಯಲ್ಲಿ ಒಂದು ಸ್ವಲ್ಪ ಹೊಸದಿದು, ಬಟ್ ಬಹಳ ನೂರಾರು ವರ್ಷಗಳ ಹಿಂದೆಯಿಂದ ಆಚರಿಸ್ಕೊಂಡು ಬಂದಿರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಆಚರಣೆ ಪದ್ಧತಿ. ಇದನ್ನ ಒಂದು ಟೂಲ್ ತರ ಕೂಡ ಬಳಸ್ತಾರೆ. ಇದೇನು ತುಂಬಾ ನಿಮಗೆ ಕಾಂಪ್ಲೆಕ್ಸ್ ಆಗಿ ಕೇಳಿಸ್ತಿದ್ಯಾ? ಜಾಸ್ತಿ ಮಾತಾಡಿದೆ. ಈಗ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿದಿರಾ. ಎಸ್, ನನ್ನ ಅತಿಥಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಸಮಯ ಈಗ. ಅವರೇನೆ ಕನ್ನಡ ಸಿನಿಮಾದ ರಾಜ್ಯ ಪ್ರಶಸ್ತಿ ವಿಜೇತ ನಟಿ. ಆಮೇಲೆ ಇವ್ರ ಮನ್ಸು ತುಂಬಾ ಒಳ್ಳೇದು, ಇವರು ತುಂಬಾ ಒಳ್ಳೆಯವರು. ವಿಶೇಷವಾಗಿ ಇವರು ಪ್ರಾಣಿ ಪ್ರೇಮಿಗಳು. ಸೊ ಸಾಕಷ್ಟು ಪೆಟ್ಸ್ಗೆ ನಿಜವಾಗ್ಲೂ ಒಂದು ತಾಯಿ ತರ ಸಾಕ್ತಿದ್ರ. ಆಮೇಲೆ ಇನ್ನೇನ್ ಹೇಳ್ಲಿ, ನನ್ನ ಹೆಸರು ನೀತು ಅಂತ. ನಮಸ್ಕಾರ. Okay, ನೀತು ಕರ್ನಾಟಕದ ಶೆಟ್ಟಿ, ಎಲ್ಲ ನಮಸ್ತೆ. ವೀಕ್ಷಕರಿಗೂ ನೀತು ಶೆಟ್ಟಿ ಮಾಡು ನಮಸ್ಕಾರ. ಹಾಯ್ ನೀತು ಶೆಟ್ಟಿ, ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದೇನಂದ್ರೆ ರಾಜೇಶ್ ನಾನು ತುಂಬಾ ಫ್ರೆಂಡ್ಸ್ ಆಗಿರೋದ್ರಿಂದ ಇಲ್ಲಿ ಫುಲ್ ಫಾರ್ಮಲ್ ಆಗಿ ಮಾತಾಡಕ್ಕೆ ಟ್ರೈ ಮಾಡ್ತೀವಿ. ನಾನು ಆಕ್ಚುಲಿ ಅವ್ಳಿಗೆ ಹೇಳಿದ್ದೀನಿ, ದಯವಿಟ್ಟು ನಗಸ್ಬೇಡ ನೀನು ಪೂರ್ತಿ ಪಾಡ್ಕಾಸ್ಟ್ ಪೂರ್ತಿ ಅಂತ. ಸೀರಿಯಸ್. ಸೊ ಇವತ್ತು ನಾವು ಮಾತಾಡೋ ವಿಚಾರ ಒಂದ್ ಸ್ವಲ್ಪ ಸೀರಿಯಸ್. ನೀವು ಡ್ರೀಮ್ ಟ್ರ್ಯಾಕಿಂಗ್ ಕಲ್ತ್ರಿ, ಹಾ ಆಮೇಲೆ ಸೋಲ್ಸ್ ಜೊತೆ ಮಾತಾಡೋದು ಕಲ್ತ್ರಿ, ಹಾ ಆಮೇಲೆ ನಿಮ್ ತಂದೆ ಸಾವು ನಿಮಗೆ ಹೇಗೆ ಡಿಸ್ಟರ್ಬ್ ಮಾಡಿತು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ. ಸೊ ಈಗ ನೀವೊಬ್ರು ಶಾಮನಿಕ್ ಪ್ರಾಕ್ಟೀಸ್ನರ್ ನೀವು. ಹೌದು. ಈ ಫಸ್ಟ್ ಆಫ್ ಆಲ್, ಈ ಶಮನಿಸಮ್ ಅಂದ್ರೆ ಏನು? ಸೊ ಆಕ್ಚುಲಿ ಶಾಮನಿಸಮ್ ಅನ್ನೋದು ರೆಡ್ ಇಂಡಿಯನ್ಸ್ ಇಂದ ಬಂದಿರೋದು. ನೇಟಿವ್ ಅಮೆರಿಕನ್ಸ್ ಅಂತ ನಾವೇನ್ ಹೇಳ್ತೀವಿ, ವಿಚ್ ಇಸ್ ವೆರಿ ಮಚ್ ಲೈಕ್ ಇಂಡಿಯನ್ಸ್, ಬಟ್ ಟ್ರೈಬಲ್ ಇಂಡಿಯನ್ಸ್. ಸೊ ಏನಂದ್ರೆ ಮನುಷ್ಯರಿಗೆ ಏನಾದ್ರೂ ಸಮಸ್ಯೆ ಇದ್ದಾಗ ನಾವು ಬರೀ ಮನುಷ್ಯರು, ನಮಗೆ ಹೆಲ್ಪ್ ಮಾಡ್ಬೇಕಾದ್ರೆ ನಾವು ವಿ ಹ್ಯಾವ್ ಟು ರೀಚ್ ದ ಹೈಯರ್ ಪವರ್ ಅಂತ. ಆ ಹೈಯರ್ ಪವರ್ ಜೊತೆ ನಾವು ಹೇಗೆ ಕನೆಕ್ಟ್ ಮಾಡೋದು ಅಂತ ಗೊತ್ತಿದ್ದಂಥ ಟ್ರೈಬ್ ಅದು ನೇಟಿವ್ ಅಮೆರಿಕನ್ಸ್.
ಶಾಮನಿಸಮ್ ಇಸ್ ಕಮಿಂಗ್ ಅಂಡರ್ ದ್ಯಾಟ್. ಹ್ಮ್. ಬಟ್ ಇವಾಗ ಆಕ್ಚುಲಿ ಇದು ಅಮೆರಿಕನ್ಸ್, ನೇಟಿವ್ ಅಮೆರಿಕನ್, ನಾವು ಕರೆಂಟ್ ಜನರೇಷನ್ ಅಮೆರಿಕನ್ಸ್ ಬಗ್ಗೆ ಹೇಳ್ತಾ ಇಲ್ಲ, ನೇಟಿವ್ ಬಗ್ಗೆ ಹೇಳ್ತಾ ಇರೋದು. ಸೊ ಅದೇ ತರ ನೇಪಾಳಲ್ಲಿ ಇದ್ದಾರೆ, ಅಸ್ಸಾಮಲ್ಲೂ ಇದ್ದಾರೆ. ಸೊ ಶಾಮನಿಸಮ್ ತರಾನೇ ಬೇರೆ ಬೇರೆ ರೀತಿಲಿ ಈ ವಿದ್ಯೆನ ಕಲ್ತಿರೋರು. ಸೊ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ಬಿನ್ ದೇರ್. ಅಂದ್ರೆ ಇದು ಒಂದು ಬುಡಕಟ್ಟು ಜನಾಂಗದವರು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ವಿದ್ಯೆ. ಎಸ್, ರೆಡ್ ಇಂಡಿಯನ್ಸ್ ನಾನು ಕಲ್ತಿರೋದು ರೆಡ್ ಇಂಡಿಯನ್ಸ್ ಅಲ್ಲಿಂದ ಬಂದಂತ ಒಂದು ಇದು. ಎಸ್. ಓಕೆ, ಈಗ ಶಮನಿಸಮ್ ಪ್ರಾಕ್ಟೀಸ್ ಅಲ್ಲಿ ಏನ್ ನಡೆಯುತ್ತೆ? ಸಿ, ಫಸ್ಟ್ ಆಫ್ ಆಲ್ ಶಾಮನಿಸಮ್ ಅಂತ ಇರೋದು ಸೊಸೈಟಿಗೆ ಹೆಲ್ಪ್ ಮಾಡೋದಕ್ಕೆ. ಇಟ್ ಇಸ್ ನಾಟ್ ಸಮಥಿಂಗ್ ಟು ಸ್ಕೇರ್ ಪೀಪಲ್ ಅಥವಾ ಯುನೋ ನೋಡು ನೀನು ಇದು ಮಾಡಿಲ್ಲ ಅಂದ್ರೆ ಹಿಂಗಾಗುತ್ತೆ. ನೋ, ಇಟ್ಸ್ ನಾಟ್ ಫಾರ್ ದ್ಯಾಟ್. ಆ್ಯಂಡ್ ಶಾಮನಿಸಮ್ ಅಲ್ಲಿ ನಾವು ಏನು ಮಾಡಲ್ಲ, ವಿ ಆರ್ ಜಸ್ಟ್ ದ ಮೀಡಿಯಂ. ಅದಕ್ಕೆ ಕೆಲಸ ಮಾಡೋದು ಕ್ಲೈಂಟ್ ಯಾರಿದ್ದಾರೆ ಅವರ ಗೈಡ್ಸೇ ಮಾಡೋದು. ವಿ ಆರ್ ನಾಟ್ ದ ಹೀಲರ್ಸ್, ವಿ ಆರ್ ದ ಮೀಡಿಯಂ. ಅವ್ರು ಏನು ಹೇಳ್ತಾರೆ, ವಿ ಕಮ್ ಅಂಡ್ ಬ್ರಿಂಗ್ ಅಂಡ್ ಟೆಲ್ ದೆಮ್. ದಟ್ ಈಸ್ ವಾಟ್ ಇಸ್ ಶಾಮನಿಸಮ್, ಟು ಹೆಲ್ಪ್ ಸಂಬಡಿ. ಸೊ ಶಾಮನಿಸಮ್ ಅಲ್ಲೂ ಕ್ಲೈಂಟ್ಸ್ ಅಲ್ಲೂ ಬೇರೆ ಬೇರೆ ತರ ಏನಿರುತ್ತೆ ಅಂತ ನಾನು ಅಬ್ಸರ್ವ್ ಮಾಡಿರೋದು. ಇವಾಗ ಇಷ್ಟು ವರ್ಷದಿಂದ ನಾನು ವರ್ಕ್ ಮಾಡಿ ನೌ ಐ ಹ್ಯಾವ್ ಅಂಡರ್ಸ್ಟುಡ್. ಕೆಲವು ಸಲ ನಮ್ಗೊಂದು ಇರುತ್ತೆ, ಎಷ್ಟು ಪರ್ಸೆಂಟ್ ಹೀಲ್ ಆಗ್ಬೋದು ಇದು ಅಂತ ಒಂದು ನಾವು ಕೇಳ್ತೀವಿ, ಅಥವಾ ಇದು ಫುಲ್ ಹೀಲ್ ಆಗುತ್ತಾ ಅಂತ ನಾವು ಕೇಳ್ತೀವಿ. ಕೆಲವು ವಿಷಯಗಳು ನಾವು ಈ ಲೈಫಲ್ಲಿ ನಾವೇನಕ್ಕೆ ಬಂದಿದ್ದೀವಿ, ಆ ಒಂದು ಪಾತ್ ನಮ್ದೇನಿದೆ, ಅದು ಏನು ನಾವು ಕಲಿಬೇಕು, ಅದು ಕಲಿಯೋವರೆಗೂ ಆ ಒಂದು ಸಮಸ್ಯೆ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ವಿ ಕೆ ನಾಟ್ ಸೇ, ನಾವು ಪ್ರಾಕ್ಟಿಷನರ್ ಆಗಿ ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ. ಮೊದಲಾದ್ರೆ ನಾನು ಯಾರಾದರೂ ಕೇಳಿದ್ರೆ ಹೇಳ್ತಾ ಇದ್ದೆ, ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ನವ ಡೇಸ್ ಐ ಡೋಂಟ್ ಟೆಲ್ ಎನಿಬಡಿ ಎನಿಥಿಂಗ್. ಯಾಕಂದರೆ ಅವರೆಷ್ಟು ರಿಸೀವಿಂಗ್ ಕೆಪಾಸಿಟಿ ಇದೆ, ಅವರಿಗೆಷ್ಟು ಸೇಫ್ ಫೀಲ್ ಆಗುತ್ತೆ. ಬಿಕಾಸ್ ನಾನು ನಂದೇ ನೋಡಿದ್ದೀನಿ, ನಂದು ಒಂದು ಪ್ರಾಬ್ಲಮ್ ಎಷ್ಟು ವರ್ಷ ಆಯಿತು, ಇಟ್ ಇಸ್ ದೇರ್. ಬಿಕಾಸ್ ಇಟ್ ಇಸ್ ನಾಟ್ ಅದು ಪ್ರಾಬ್ಲಮ್ ಹೇಗೆ ಅಂತಂದರೆ, ಏನೋ ಒಂದು ಚೇಂಜ್ ಮಾಡಿದ ತಕ್ಷಣ, ಇಲ್ಲೇನೋ ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡಿದ ತಕ್ಷಣ ಸರಿಯಾಗುವಂಥದ್ದಲ್ಲ. ಇಟ್ಸ್ ಅ ಪ್ರಾಬ್ಲಮ್ ವೇರ್ ಐ ಫೀಲ್ ಅನ್ಸೇಫ್ ಇನ್ ಮೆನಿ ವೇಸ್. ಅದು ನನ್ನ ಚೈಲ್ಡ್ಹುಡ್ಡಿಂದ ಬಂದಿರೋವಂಥದ್ದು. ಇಟ್ ಈಸ್ ದೇರ್ ಫ್ರಮ್ ಬಿಫೋರ್ ವೂಂಬಿಂದ, ತಾಯಿ ವೂಂಬಿಂದ ಬಂದಿರೋದು, ಮೇ ಬಿ ಬಿಫೋರ್ ದ್ಯಾಟ್ ಆಸ್ ವೆಲ್. ಸೊ ಸಡನ್ಲಿ ನಂಗೆ ಯಾರಾದರೂ ಸಿನಿಮಾದಲ್ಲೇ ಇವಾಗ ಟು ಬಿ ಸೀನ್, ಮೆನಿ ಟೈಮ್ಸ್ ಐ ಪ್ರಿಫರ್ ಟು ಹೈಡ್ ಅಂತ ಹೇಳ್ಬೋದು. ಮೊದಲು ಐ ಪ್ರಿಫರ್ಡ್ ಟು, ಆಯ್ತಾ. ಸೊ ಈ ಸೇಫ್ಟಿ ಅಂತ ಪ್ರಾಬ್ಲಮ್ ಬಂದಾಗ ಸಡನ್ಲಿ ನಾವು ಫ್ಲಿಪ್ ಮಾಡೋಕ್ಕಾಗಲ್ಲ ಒಬ್ರು ಸ್ಕ್ರಿಪ್ಟನ್ನು. ಬಿಕಾಸ್ ಅವ್ರ ಸೋಲ್ ಎಷ್ಟು ರೆಡಿ ಇರುತ್ತೆ ನಮಗೆ ಗೊತ್ತಿರೋದಿಲ್ಲ, ಅವ್ರ ಗೈಡ್ಸಿಂಗ್ ಮಾತ್ರ ಗೊತ್ತಿರುತ್ತೆ. ಸೊ ಇಟ್ಸ್ ಅ ವೆರಿ ಸೇಕ್ರೆಡ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಇವಾಗ ನಾನು ಅದನ್ನು ಇಲ್ಲ, ಐ ಡೋಂಟ್ ಮೈಂಡ್, ಇವಾಗ ನಾನು ಅದನ್ನು ಒಂದು ಬಿಸ್ನೆಸ್ ರೂಪದಲ್ಲಿ ಮಾತಾಡಲ್ಲ. ಅಂದರೆ ಅಫ್ಕೋರ್ಸ್ ಐ ಚಾರ್ಜ್ ವೆಲ್ ಫಾರ್ ದ ವರ್ಕ್ ಐ ಡೂ, ಫಾರ್ ಮೈ ಎಕ್ಸ್ಪೀರಿಯನ್ಸ್ ನಾನು ಚಾರ್ಜ್ ಮಾಡ್ತೀನಿ. ಬಟ್ ಅಟ್ಲೀಸ್ಟ್ ನಾನು ಮೊದಲು ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಾದರೂ ಹೇಳ್ತಾ ಇದ್ದೆ. ಇವಾಗ ಐ ಡೋಂಟ್ ಸೇಲ್ ದಟ್, ಬಿಕಾಸ್ ಅದು ಯಾರಿಗೆ ಯಾವ ರೀತಿಲಿ ಹೆಲ್ಪ್ ಆಗುತ್ತೆ, ಯಾವ ಪಾಯಿಂಟಿಗೆ ಏನು ಹೀಲಿಂಗ್ ಹೆಲ್ಪ್ ಆಗುತ್ತೆ ನಮಗೆ ಹೇಳೋಕೆ ಬರಲ್ಲ. ಅವ್ರ ಗೈಡ್ಸ್ ಏನು ಹೇಳ್ತಾರೆ, ವಿ ಕಮ್ ಆ್ಯಂಡ್ ಗಿವ್ ಇಟ್ ಟು ದೆಮ್, ವಿ ಡೂ ದ ವರ್ಕ್. ಸೊ ಐ ಥಿಂಕ್ ಇಟ್ಸ್ ಅ ಸೋಲ್ ಜರ್ನಿ. ಸೊ ಹಾಗಾಗಿ ನಾವು ಅದನ್ನು ಒಂದು ಈ ಥರ ಪ್ರಮಾಣ, ಈ ಪ್ರಮಾಣ, ಇಷ್ಟು ಅಂತ, ಇಟ್ಸ್ ನಾಟ್ ಟೆಕ್ನಿಕಲ್. ದಿಸ್ ಇಸ್ ಹೌ ಐ ಲುಕ್ ಎಟ್ ಶಾಮನಿಸಮ್. ಈಗ ನೀವೊಬ್ರು ಶಾಮನಿಕ್ ಪ್ರಾಕ್ಟೀಸ್ನರ್ ಆಗಿ, ಹಾ. ಈಗ ನಿಮ್ಮ ಕಣ್ಣಿಗೆ ಆತ್ಮಗಳು ಕಾಣಿಸುತ್ತಾ? ಸಿ, ಐ ಥಿಂಕ್ ನಮ್ಗೆಲ್ರಿಗೂ ಚಾಯ್ಸ್ ಇದೆ, ಆಯ್ತಾ. ಎಲ್ಲರಿಗೂ ಕಣ್ಣಿಗೆ ಕಾಣಿಸ್ಬೇಕಂತ ಇಲ್ಲ. ಕೆಲವ್ರಿಗೆ ಫೀಲ್ ಆಗ್ಬೋದು, ಕೆಲವ್ರಿಗೆ ಕೇಳಿಸ್ಬೋದು. ಇವಾಗ ನಾನು ಶಾಮನಿಕ್ ವರ್ಕ್ ಮಾಡಿದಾಗ, ಟ್ರಾನ್ಸಲ್ಲಿ ನಾವು ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡಿ ನಾವು ಟ್ರಾನ್ಸಲ್ಲಿ ನಾನು ವರ್ಕ್ ಮಾಡಿದಾಗ, ನನ್ನ ಸ್ಟ್ರೆಂಗ್ತ್ ಇಸ್ ವಿಜುವಲ್. ಅದೇ ನನ್ನ ಫ್ರೆಂಡ್ ಒಬ್ಬರು ಸೀನಿಯರ್ ಪ್ರಾಕ್ಟಿಷನರ್ ಇದ್ದಾರೆ, ಶಿ ಕಾಂಟ್ ಸಿ, ಶಿ ಕ್ಯಾನ್ ಸೆನ್ಸ್. ಸೊ ಅದರಲ್ಲಿ ನಾವು ಫೀಲ್ ಮಾಡಿಕೊಂಡು ಅದರಲ್ಲಿ ನೋಡೋದು ಇಸ್ ಓಕೆ. ನಾನು ಬಿಗಿನ್ ಮಾಡಿದಾಗ ನಂಗೆ ಈ ಥರ ಇಶ್ಯೂಸ್ ಆಗ್ತಾಯಿತ್ತು, ಸೆನ್ಸ್ ಆಗೋದು, ನಿದ್ದೆಯಿಂದ ಎದೊಳಿಸೋದು, ಆಲ್ ದೀಸ್ ಇಶ್ಯೂಸ್, ಎಂಟಿಟೀಸ್ ಇಶ್ಯೂಸ್ ಎಲ್ಲ ನನಗೆ ಬಿಗಿನಿಂಗಲ್ಲಿ ಆಗ್ತಾಯಿತ್ತು. ವೆನ್ ಐ ಜಸ್ಟ್ ಸ್ಟಾರ್ಟೆಡ್ ಈ ಪಾತಲ್ಲಿ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ, ದೆನ್ ವಿ ಹ್ಯಾವ್ ಅ ಚಾಯ್ಸ್. ನನಗೆ ಐ ಡೋಂಟ್ ವಾಂಟ್ ಟು ಸಿ, ಅದು ಏನೇ ಇರಲಿ. ನಾನು ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡಿದಾಗ, ಇಫ್ ಐ ಹ್ಯಾವ್ ಟು ಡೂ ಎನಿ, ಯಾವುದಾದ್ರೂ ಮುಕ್ತಿ ಕೊಡಬೇಕು ಆ ಥರ ಅಲ್ಲ, ಮುಕ್ತಿ ಯಾರಿಗಾದ್ರೂ ಬೇಕು, ವಾಟ್ ಎವರ್ ದಟ್ ಇಸ್, ಆ ಪ್ರೊಸೀಜರ್ ಬೇಕಾದ್ರೆ ನಾನು ಮಾಡ್ತೀನಿ, ವಾಟ್ ಎವರ್. ಬಟ್ 2 ಥಿಂಗ್ಸ್. ಒಂದು, ನಾನು ಅದರಿಂದ ಭಯ ಬಿಟ್ಬಿಟ್ಟೆ, ಆಯಿತಾ. ಎನಿ ಆತ್ಮ, ಎನಿಥಿಂಗ್, ಅದು ಬಾಡಿ, ನಮಗೆ ಬಾಡಿ ಇದೆ, ಅವ್ರಿಗೆ ಬಾಡಿ ಇಲ್ಲ, ದಟ್ಸ್ ದಿ ಓನ್ಲಿ ಡಿಫ್ರೆನ್ಸ್, ರೈಟ್. ಸೊ ಐ ಹ್ಯಾವ್ ಲೆಫ್ಟ್ ದಟ್ ಫಿಯರ್. ಇವಾಗ ಎಲ್ಲರೂ ಸೇಮ್ ಅಂತಾನೆ ನಾವು ಅಂದ್ಕೊಂಡಾಗ ಆ ಭಯ ಹೊಟ್ಟೋಗ್ಬಿಡುತ್ತೆ. ನಾನು ಕೆಲಸ ಮಾಡಿ ವೆನ್ ಯು ಡೀಲ್ ವಿತ್ ಸೋ ಮೆನಿ, ಇದು ಅಲ್ಲ, ವೆನ್ ಯು ಡೀಲ್ ಅಲ್ಲ, ವೆನ್ ಯು ವರ್ಕ್ ವಿತ್ ಸೋ ಮೆನಿ ಸೋಲ್ಸ್ ಆ್ಯಂಡ್ ದ ಸ್ಪಿರಿಟ್ ಆಫ್ ದ ಸೋಲ್ಸ್, ನಾಟ್ ಸೋಲ್ಸ್, ಸ್ಪಿರಿಟ್ ಆಫ್ ದ ಸೋಲ್ಸ್, ವೆನ್ ಯು ವರ್ಕ್ ವಿತ್, ಇಟ್ ಬಿಕಮ್ಸ್ ಭಯ ಹೊಟ್ಟೋಗ್ಬಿಡುತ್ತೆ ಸಮ್ ಹೌ.
ಐ ಡೋಂಟ್ ನೋ ಹೌ ಟು ಸೇ. ಸೊ ನನಗೆ ಅದು ಯಾವಾಗ ನನಗೆ ಒಂದೆರಡು ಸಲ ತುಂಬಾ ನಿದ್ದೆನಲ್ಲಿ ನನಗೆ ಭಯ ಆಗೋ ಥರ ಸಿಚುವೇಶನ್ ಬಂತು. ಮೈ ಸೀನಿಯರ್ ಫ್ರೆಂಡ್ ಟೋಲ್ಡ್ ಮಿ, ನೀತು ನಿಂಗೆ ಚಾಯ್ಸ್ ಇದೆ, ನೀನು ಹೇಳ್ಬೋದು ಏನಂದ್ರೆ ನಂಗೆ ನಿದ್ದೆಲಿ ಬಂದು ಯು ಡೋಂಟ್ ಹ್ಯಾವ್ ಟು ವೇಕ್ ಮಿ ಅಪ್ ಲೈಕ್ ದಿಸ್. ಅದೇ ನಾನು ಶಾಮನಿಕ್ ವರ್ಕ್ ಮಾಡಬೇಕಾದ್ರೆ ನಾನು ಸೇಕ್ರೆಡ್ ಸ್ಪೇಸ್ ಅಂತ ಏನು ಓಪನ್ ಮಾಡ್ತೀನಿ, ಆವಾಗ ಯು ಶೋ ಯೋರ್ ಸೆಲ್ಫ್ ಟು ಮೀ ಆರ್ ಗಿವ್ ಮಿ ದ ಥಿಂಗ್ ವಾಟ್ ಎವರ್ ನೀಡ್ಸ್ ಟು ಬಿ ಡನ್. ಅಲ್ಡು ಸುಮ್ಮನೆ ಬಂದು ಯಾರು ಡಿಸ್ಟರ್ಬ್ ಮಾಡಲ್ಲ ಆ ಥರ. ಇಫ್ ವಿ ಆರ್ ಸೆನ್ಸಿಟಿವ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಅದು ಪಾಯಿಂಟ್ ಒನ್. ಸೆಕೆಂಡ್ ಒನ್ ಇಸ್, ಹೆಚ್ಚಿನ ಸಲ ನಾವು ನಮ್ಮಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಈ ಥರದ್ದು, ವಿಚ್ ಇಸ್ ಹೆಲ್ಪಿಂಗ್ ದಿ ಅದರ್ ಸೋಲ್ಸ್ ಇದ್ದಾಗ, ನಾವು ಅದನ್ನ ಮಾಡದೇ ಇದ್ದಾಗ ಹೆದರ್ಕೊಂಡು ಹಿಂದೆ ಕೂತ್ಕೊಂಡಾಗ ದೇ ವಿಲ್ ಪುಷ್ ಯು ಮೋರ್ ಟು ಡೂ ಇಟ್. ಸೊ ಯು ಹ್ಯಾವ್ ಟು ಡೂ. ನಿಮಗೆ ಏನು ನಿಮ್ಮಲ್ಲಿ ಏನು ಗಿಫ್ಟ್ ಇದೆ, ನಿಮ್ಗೆ ಇಷ್ಟ ಇಲ್ಲ ಅನ್ನೋದು ಧೈರ್ಯ ಪಟ್ಕೊಂಡು ಯು ಹ್ಯಾವ್ ಟು ಸಮ್ಟೈಮ್ಸ್ ಡೂ ಇಟ್. ಅಟ್ಲೀಸ್ಟ್ ನನ್ನ ಕೇಸಲ್ಲಿ ಆ ಥರ ಆಗಿದ್ದು. ಸೊ ದ್ಯಾಟ್ಸ್ ಹೌ ಇವಾಗ ನನ್ಗೆ ಆ ಥರ ಕಾಣಿಸೋದು, ಆ ಥರ ನನ್ಗೆ ಕಾಣಿಸೋದು ಯಾವತ್ತೂ ಆಗ್ತಿರ್ಲಿಲ್ಲ. ಬಟ್ ನನಗೆ ನಿದ್ದೆನಲ್ಲಿ ಇಟ್ ಇಸ್ ಟೂ ಮಚ್, ಲೈಕ್ ಅವಾಗ ಕಾಣಿಸ್ತಾ ಇತ್ತು ತುಂಬ, ಲೈಕ್ ಸಿಕ್ಕಾಪಟ್ಟೆ. ಸೊ ಬಟ್ ವಿ ವರ್ಕ್ ಥ್ರೂ ಇಟ್. ಇಟ್ಸ್ ನಾಟ್ ಲೈಕ್ ಎನಿ ಹಾರ್ಮ್ಫುಲ್ ಏನೂ ಅಲ್ಲ, ಇಟ್ ಇಸ್ ಓಕೆ. ಅಲ್ಲ, ಈಗ ನೀವು ಶಾಮನಿಸಮ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅದು ಹೇಗೆ ನಡೆಯುತ್ತೆ? ಕತ್ಲ ಕೋಣೆಯಲ್ಲಿ ನೀವು ಕುತ್ಕೊಂಡು ಮೆಡಿಟೇಷನ್ ಮಾಡಿ ಇಲ್ಲ ಇಲ್ಲ ಆತ್ಮಗಳ ಕರೆಯೋದ? ಹೇಗದು ಪ್ರೊಸೀಜರ್ ಏನು? ಐ ಕ್ಯಾನ್ ಡೂ ಹಿಯರ್ ಆಲ್ಸೋ. ಇವಾಗ ಅಂದ್ರೆ ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡಬೇಕು, ಸೈಲೆನ್ಸ್ ಅಲ್ಲಿ ನಾನು ಕೆಲಸ ಮಾಡ್ಬೋದು. ದಿಸ್ ನಥಿಂಗ್ ಲೈಕ್ ಈ ಸೆನ್ಸೇಷನಲೈಸ್ ಆಗಿ ಮಾಡೋ ತರ ಆ ತರ ಎಲ್ಲ ಏನು ಅಲ್ಲ, ಇಲ್ಲ. ಇವಾಗ ಇಲ್ಲೇ ಕರೆಸ್ಬೋದು ಅಂದ್ರೆ ನೀವು ಈಗಲೇ ಕರೆಸ್ಬೋದು ಅಲ್ಲ. ಸೊ ವಿ ನೆವರ್ ಸ್ಪಿರಿಟ್ ಆಫ್ ದ ಸೋಲ್. ಸ್ಪಿರಿಟ್ ಆಫ್ ದ ಸೋಲ್ ಅಂತಂದ್ರೆ ರೆಪ್ರೆಸೆಂಟೇಷನ್. ಸೋಲ್ನೆ ಕರೆಯಲ್ಲ ನಾವು. ದಟ್ ಇಸ್ ಆಲ್ ಇನ್ ಸಿನಿಮಾಸ್ ಹೌ ದೇ ಶೋ. ಅಲ್ಲಮ್ಮ, ಈಗ ನಾನು ಅರ್ಥ ಮಾಡ್ಕೊಂಡಿರೋದು ನಾನು ಹೇಳ್ತೀನಿ. ಹ್ಮ್. ಒಂದು ದೇಹ, ಹ್ಮ್. ಒಂದು ದೇಹದಿಂದ ಒಂದು ಆತ್ಮ ಬಿಟ್ಟು ಹೊರಡುತ್ತೆ. ಹ್ಮ್. ಈಗ ಒಬ್ಬ ಮನುಷ್ಯ ಸತ್ತ ನಂತರ ಅವನ ಸೋಲ್ ಬಾಡಿಯಿಂದ ಎಕ್ಸಿಟ್ ಆಗತ್ತೆ. ಅದು ಡಿಫ್ರೆಂಟ್ ರೆಲಮ್ಸ್ ಅಲ್ಲೂ ಹೋಗಿ ಸೇರತ್ತೆ. ಹ್ಮ್. ಕರೆಕ್ಟಾ? ಹ್ಮ್. ಈಗ ನೀವು ಶಾಮನಿಸಮ್ ಅಲ್ಲಿ ಈಗ ಉದಾಹರಣೆಗೆ ಯಾರೋ ಒಬ್ರು ಅವ್ರ ಹತ್ತಿರದವ್ರನ್ನ ಕಳ್ಕೊತಾರೆ ಅಂತ ಇಟ್ಕೊಳ್ಳಿ. ಈಗ ನಿಮ್ಮ ಹತ್ರ ಬಂದು, ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಯಾರೋ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು ತೀರ್ಕೊಂಡಿದ್ದಾಳೆ. ನನಗೆ ಅವಳು ಸಾಯಿ ಮುಂಚೆ ಅವಳು ನನಗೆ ಏನೋ ಹೇಳ್ಬೇಕಿತ್ತೇನೋ, ಹ್ಮ್. ಅಥವಾ ನಾನು ಅವಳಿಗೇನೋ ಹೇಳ್ಬೇಕಿತ್ತೇನೋ, ಹ್ಮ್. ಏನೋ ಮಿಸ್ ಆಗಿದೆ. ನನಗೀಗ ಅವಳು ಮಾತಾಡ್ಬೇಕು ಅಂದ್ರೆ ಅವಳು ಬದುಕಿಲ್ಲ. ಈಗ ನಾನು ಬಂದು, ನೀತು ನನಗೆ ಪ್ಲೀಸ್ ನನ್ನ ಫ್ರೆಂಡ್ ಅವಳು ಸೋಲ್ ಏನ್ ಹೇಳ್ತಿದೆ, ಅಥವಾ ನಾನು ಅವಳ ಜೊತೆ ಮಾತಾಡ್ಬೋದಾ ಅಂತ ಪ್ರಶ್ನೆ ನೀವು ಮುಂದೆ ಇಟ್ಟಾಗ ಹ್ಮ್. ನೀವೇನ್ ಸೊಲ್ಯೂಷನ್? ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಫಸ್ಟ್ ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡ್ತೀನಿ. ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡೋದು ಅಂದರೆ 7 ಡೈರೆಕ್ಷನ್ಸ್ನ ಇನ್ವೋಕ್ ಮಾಡೋದು. ಬಿಕಾಸ್ ಸೇಕ್ರೆಡ್ ಸ್ಪೇಸ್ ಒಳಗಡೆ ಮಾಡಿದ್ದು ಯಾವತ್ತೂ ತಪ್ಪಿರೋದಿಲ್ಲ. ವಿ ಕಾಲ್ ಬೆನೆವೊಲೆಂಟ್ ಗೈಡ್ಸ್, ಹೆಲ್ಪಿಂಗ್ ಗೈಡ್ಸ್ನ ಕರೆಯೋದು ನಾವು. ಇದು ನೀವು ಮಾಡೋ ಟೈಮಲ್ಲಿ ನಾವು ಬರ್ಬೇಕಾ? ಅವಶ್ಯಕತೆ ಇಲ್ಲ. ಇಟ್ಸ್ ಓನ್ಲಿ ಎನರ್ಜಿ. ಐ ವರ್ಕ್ ವಿತ್ ಪೀಪಲ್ ಔಟ್ಸೈಡ್ ಇಂಡಿಯಾ ಆಲ್ಸೋ, ಸೊ ಇಟ್ಸ್ ನಾಟ್ ನೀಡೆಡ್. ಬಟ್ ಏನು ನೆಸೆಸಿಟಿ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ನಾವು ಯಾರ ಜೊತೆ ಕನೆಕ್ಟ್ ಮಾಡಬೇಕು ಅಂತಿದ್ದೀವಿ, ಅವ್ರ ಪರ್ಮಿಷನ್ ಇದೆಯಾ ಅನ್ನೋದು ಮ್ಯಾಟರ್ ಆಗುತ್ತೆ. ನಮಗೆ ಆನ್ಸರ್ ಬೇಕು ಅಂದ ತಕ್ಷಣ ಅದು ಬರಬೇಕಂತ ಇಲ್ಲ. ಆ ಕಡೆಯಿಂದನೂ ಇಸ್ ದ ಸೋಲ್ ರೆಡಿ ಟು ಸ್ಪೀಕ್ ಅನ್ನೋದು ಮ್ಯಾಟರ್ ಆಗುತ್ತೆ. ಅವ್ರ ಪರ್ಮಿಷನ್ ಹೇಗೆ ತಗೊಳ್ಳೋದು? ದಟ್ ಇಸ್ ಹೌ. ಸೊ ಫಸ್ಟ್ ನಾನು ಹೇಗೆ ಮಾಡ್ತೀನಿ ಅಂದರೆ, ಫಸ್ಟ್ ವಿ ಓಪನ್ ಅ ಸೇಕ್ರೆಡ್ ಸ್ಪೇಸ್. ಅದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ವಿ ಕ್ಯಾನ್ ನಾಟ್ ಕೇರ್ಲೆಸ್ಲಿ ಡೂ ದಿಸ್ ವರ್ಕ್, ಆಯ್ತಾ? ವಿ ಶುಡ್ ನಾಟ್. ಪ್ರೋಟೋಕಾಲ್ಸ್ ಇದೆ, ಎಥಿಕ್ಸ್ ಇದೆ. ಸೊ ಫಸ್ಟ್ ನಾನು ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡಿದಾಗ ಹೆಲ್ಪಿಂಗ್ ಗೈಡ್ಸ್ನ ಕರೆದಾಗ ಸೇಫ್ಟಿ, ಎಲ್ಲರಿಗೂ ಸೇಫ್ಟಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಸೋಲ್ನ ಕರೆಯೋದಿಲ್ಲ. ಸ್ಪಿರಿಟ್ ಆಫ್ ದ ಸೋಲ್, ಲೈಕ್ ಐ ಟೋಲ್ಡ್ ಯು, ರೆಪ್ರೆಸೆಂಟೇಷನ್ ಆಫ್ ದ ಸೋಲ್ ಬರುತ್ತೆ. ಸೊ ಇಟ್ಸ್ ನಾಟ್ ದಟ್ ಆ ಸೋಲ್ ಇಲ್ಲಿ ಬಂದು ನಮ್ಮ ಹತ್ರ ಕೂತ್ಕೊಂಡು ಮಾತಾಡುತ್ತೆ. ದಟ್ ಇಸ್ ಐ ಡೋಂಟ್ ನೋ, ಮೇ ಬಿ ಬೇರೆ ಮೀಡಿಯಮ್ಸ್ ಅಲ್ಲಿ ಮಾಡ್ಬೋದು, ನಾಟ್ ಇನ್ ಶಾಮನಿಸಮ್. ಓಕೆ, ದಟ್ ಇಸ್ ಒನ್ ಥಿಂಗ್. ಸೊ ವಿ ಆಸ್ಕ್ ದೆಮ್, ಇಫ್ ಐ ಹ್ಯಾವ್ ದ ಪರ್ಮಿಷನ್, ದೆನ್ ಕ್ಯಾನ್ ಯು ಸ್ಪೀಕ್ ವಿತ್ ಮೀ ಅಂತ. ನೀವು ಸ್ಪಿರಿಟ್ ಆಫ್ ದ ಸೋಲ್ ನ ಕರಿತೀರಾ ಅಂತ. ಹ್ಮ್. ಸ್ಪಿರಿಟ್ ಅಂದ್ರೆ, ಈಗ ಉದಾಹರಣೆಗೆ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮಿನಿಸ್ಟ್ರಿನ ಒಂದು ಮೀಟಿಂಗ್ ಕರಿಬೇಕು. ಈಗ ಮಿನಿಸ್ಟ್ರು ಯಾವ್ದೋ ಒಂದು ಊರಿಗೆ ಒಂದು ಫಂಕ್ಷನ್ಗೆ ಬರ್ಬೇಕಾಗತ್ತೆ, ಅವ್ರು ಬರಕ್ಕಾಗಲ್ಲ, ಅವರ ಆಫೀಸರ್ನ ಒಬ್ಬರನ್ನ ಕಳಿಸ್ಕೊಡ್ತಾರೆ. ಆ ತರನ? ನೋ 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 ನೋ. ಸ್ಪಿರಿಟ್ ಆಫ್ ದ ಸೋಲ್ ಅಂತಂದ್ರೆ ದ ರೆಪ್ರೆಸೆಂಟೇಷನ್, ಅಂದ್ರೆ ದ ಒಂದು ಗೈಡ್ ಆಫ್ ಪ್ರತಿನಿಧಿ, ದಟ್ ಸೋಲ್ ಪ್ರತಿನಿಧಿ. ಇರ್ಬೋದು. ಪ್ರತಿನಿಧಿ ಅನ್ನೋದ್ಕಿಂತನೂ ಇಟ್ ಇಸ್ ದ ಸೋಲ್ ಓನ್ಲಿ, ಬಟ್ ದಿ ಎನರ್ಜಿ ಆಫ್ ದ ಸೋಲ್. ಓಕೆ. ಎಲ್ಲೋ ಇದ್ದಿದ್ದ ಸೋಲ್ನ ನಾವು ವಿಲ್ ನಾಟ್, ಸಿನಿಮಾದಲ್ಲಿ ಹೌ ದೇ ಶೋ ಅಲ್ವಾ, ಸೆನ್ಸೇಷನಲೈಸ್ ಆಗಿ ಅಥವಾ correct. ಸ್ಕೇರಿ ಆಗಿ. ಇಟ್ಸ್ ನಾಟ್ ಲೈಕ್ ದಟ್. ದಿ ಎನರ್ಜಿ ಆಫ್ ದಟ್, ದ ರೆಪ್ರೆಸೆಂಟೇಷನ್, ನಾಟ್ ಸಂಬಡಿ ಎಲ್ಸ್. ಅಂದ್ರೆ ಇವಾಗ ಒಬ್ರ ಹತ್ರ ಮಾತಾಡ್ಬೇಕಂದ್ರೆ ಅವ್ರಿಗಿಂತ ಬೇರೆ ಯಾರು, ಬಟ್ ಗೈಡ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಅವರ ಹೈಯರ್ ಸೆಲ್ಫ್ ಬರ್ಬೋದು, ಅಥವಾ ದ ಸ್ಪಿರಿಟ್ ಆಫ್ ದಿಯರ್ ಸೋಲ್ ಮೈಟ್ ಕಮ್, ಆರ್ ಎನಿ ಆನಿಮಲ್ಸ್ ಹೂ ಆರ್ ಹೆಲ್ಪಿಂಗ್ ದೆಮ್ ಮೈಟ್ ಅಪಿಯರ್. ಸೊ ಇಟ್ ಡಿಪೆಂಡ್ಸ್ ಯಾವ ಗೈಡ್ಸ್ ಬರ್ತಾರೆ. ವಿ ಹ್ಯಾವ್ ಟು ಬಿ ಓಪನ್ ಫಾರ್ ದಟ್. ಅಲ್ಲ, ಅದು ಗೈಡ್ಸ್ ಪಾರ್ಟ್ ಅದೊಂಚೂರು ಕ್ಲಿಯರ್ ಆಗಿ ಹೇಳ್ಬೋದಾ ಏನು ಅಂತ?
ಯಾವ ತರ ಅಂದ್ರೆ ವಿಚ್ ಗೈಡ್ಸ್ ಯು ವಾಂಟ್? ಈ ಸ್ಪಿರಿಟ್ ಈಗ ಸ್ಪಿರಿಟ್ ಗೈಡ್ಸ್ ಅಂತಂದ್ರೆ ಯಾವ ಗೈಡ್ಸ್ ಆದ್ರೂ ಬರ್ಬೋದು. ಲೈಕ್ ಶಾಮನಿಸಮ್ ಅಲ್ಲಿ ವಿ ಹ್ಯಾವ್ ಆನ್ಸಿಸ್ಟರ್ಸ್ ಇದ್ದಾರೆ, ಡೈಟೀಸ್ ಅಂತಂದ್ರೆ ಇವಾಗ ಸಾಯಿಬಾಬಾ ಇರ್ಬೋದು, ಸರಸ್ವತಿ ಇರ್ಬೋದು, ಜೀಸಸ್ ಇರ್ಬೋದು, ಎನಿ ಗಾಡ್, ಆರ್ಕೇಂಜಲ್ಸ್, ತುಂಬಾ ಏಂಜಲ್ಸ್ ಕ್ಯಾನ್ ಕಮ್ ಅಂಡ್ ಗಿವ್ ಅಸ್ ದಿ ಮೆಸೇಜಸ್. ಅಲ್ಲ, ಈಗ ನಾನು ಅರ್ಥ ಮಾಡ್ಕೊಂಡ್ರೆ ನಾನು ಹೇಳ, ಈಗ ಒಂದು ಸೋಲ್, ಆ ಸೋಲ್ನ ಸ್ಪಿರಿಟ್, ಹಾ. ಒಂದು ಆತ್ಮ ಏನಿರುತ್ತಲ್ಲ, ಅದರ ಒಂದು ಸ್ಪಿರಿಟ್, ಒಂದು ಚೈತನ್ಯ, ಒಂದು ಶಕ್ತಿ, ಚೈತನ್ಯ, ಎಸ್ ಅದನ್ನ ನೀವು ಕರೆಯೋದು, ಎಸ್. ಕರೆಕ್ಟಾ? ನೀವು ಹೇಳ್ತಿರೋದು ಅವರೇ ಬರ್ಬೋದು, ಆ ಸ್ಪಿರಿಟ್ ಬರ್ಬೋದು. ಆ ಸ್ಪಿರಿಟ್ ಅಲ್ಲ, ಅಲ್ಲ. ಸ್ಪಿರಿಟ್ ಚೈತನ್ಯದ ಶಕ್ತಿ, ಶಕ್ತಿ. ದ ರೆಪ್ರೆಸೆಂಟೇಷನ್ ಅಂತ ಇಟ್ರೆ ಇಟ್ಸ್ ಬೆಟರ್ ದ್ಯಾನ್ ಲಿಟ್ರಲಿ ಅದನ್ನ ಹೇಳೋ ಬದಲು. ಅದರ ಒಂದು ಪೋರ್ಷನ್, ಒಂದು ಪಾರ್ಟಾ? It's not like that. It's the right word is representation. So, for example, ಇವಾಗ ಅವ್ರೆಲ್ಲೋ ಇದ್ದಾಗ it's the connection with the support of the guides we speak, ಅಲ್ವಾ? So, ಅವ್ರಿಗೂ support ಇಂದ they speak to us. So, I won't say that ಇಡೀ entirely that soul comes. No, it's not like that. ಅಲ್ಲ, ನೀವು ಒಂದೊಂದ್ಸರಿ ಏಂಜಲ್ಸ್ ಬರುತ್ತೆ, ಒಂದೊಂದ್ಸರಿ Those are guides. ಗೈಡ್ಸ್. ಅಂದ್ರೆ ಪ್ರತಿಯೊಂದು ಸೋಲ್ಗೂ ಗೈಡ್ ಇರುತ್ತಾ? Of course. Of course. ಈಗ ನಮಗೆ, ಈಗ ನಾವು ಜೀವಂತವಾಗಿದೀವಲ್ಲ, ನಮಗೂ ಇರುತ್ತಾ? Of course. ಪವರ್ ಆನಿಮಲ್ಸ್ ಇರ್ತಾರೆ, ನಮಗೆ ಆರ್ಕೇಂಜಲ್ಸ್ ಇರ್ತಾರೆ, ಸೋ ಮೆನಿ ಆಫ್ ದೆಮ್. ಅದು ನಾವು ವೆನ್ ವಿ ಸ್ಪೀಕ್ ಟು ದೆಮ್ ಓನ್ಲಿ. ಒಂದ್ಸಲ ಏನಾಗಿತ್ತು, ದಿಸ್ ಇಸ್ ಒನ್ ವೆರಿ ಬ್ಯೂಟಿಫುಲ್ ಕ್ಲೈಂಟ್ ಆಫ್ ಮೈನ್, ಅಂಡ್ ಇದೇನು ಪರ್ಮಿಷನ್ ಬೇಕಾಗಿಲ್ಲ, ದಟ್ಸ್ ಐ ಆಮ್ ಸೇಯಿಂಗ್ ಇಟ್. ಅವರು ಒಂದು ರೀಡಿಂಗ್ ಕೇಳಿದ್ರು, ಆ್ಯಂಡ್ ಅವ್ರ ಜೊತೆ ನಾವು ರೀಡಿಂಗ್ ಮಾಡಬೇಕಾದ್ರೆ ನಮಗೆ ಆಂಜನೇಯಸ್ ಎನರ್ಜೀಸ್, ನಾವಿವಾಗ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೇನ್ ದಿಸ್, ಯಾಕಂದ್ರೆ ಇವಾಗ ನಾನು ಆಂಜನೇಯ ಎನರ್ಜಿ ಅಂದ ತಕ್ಷಣ ಆಂಜನೇಯನೇ ಬರೋದು ಅಂತಲ್ಲ. ವಿಚ್ ಎನರ್ಜಿ ಇಸ್ ಟಾಕಿಂಗ್ ಟು ಅಸ್ ಟುಡೇ? ಸೊ ಹಿಸ್ ಎನರ್ಜಿ, ಓಕೆ, ದಟ್ ಚೈತನ್ಯ, ಲೈಕ್ ಯು ಸೆಡ್, ಓಕೆ, ಬಂದಾಗ ನಾನು ಅವ್ರಿಗೆ ಹೇಳಿದೆ ಈ ಥರ ಬಂತು, ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ. ಬಟ್ ಅವ್ರು ಲಾಸ್ಟಲ್ಲಿ ಕೇಳಿದ್ ಒಂದೇ ಪ್ರಶ್ನೆ, ನನಗೋಸ್ಕರ ಆಂಜನೇಯನ್ ಎನರ್ಜೀಸ್ ಬರುತ್ತಾ ಅಂತ. ಅಂದ್ರೆ ವಿ ಫೀಲ್ ದಟ್ ನಮ್ಗೆ ಅಷ್ಟೊಂದು ಬರ್ತಿದೆ, ಅದ ದೇವ್ರ ಎನರ್ಜಿ ನಮ್ಮ ಹತ್ರ ಮಾತಾಡುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಶಾಮನಿಸಮ್. ಓಕೆ, ಸೊ ನಮಗೆ ಹೆಲ್ಪ್ ಮಾಡೋದಕ್ಕೆ ದಟ್ ಇಸ್ ವೇರ್ ದ ಔಟ್ಸೈಡ್, ದ ಬೆನೆವೊಲೆಂಟ್ ಗೈಡ್ಸ್ ಫ್ರಮ್ ದಿ ಅದರ್ ಸೈಡ್, ದೇ ಹೆಲ್ಪ್ ಅಸ್. ಓಕೆ, ಹೆಲ್ಪ್ ಮಾಡಕ್ಕೆ ಯಾರು ಗೈಡ್ಸ್ ಎಲ್ಲ ಬರ್ತಾರಲ್ಲ, ಅವರೆಲ್ಲಾನು ಅಂದ್ರೆ ದೈವಾತ್ಮಗಳ, ಅಂದ್ರೆ ಪಾಸಿಟಿವ್ ಸೋಲ್ಸ್ ಏನ? ವಿ ಕಾಲ್ ಓನ್ಲಿ ಪಾಸಿಟಿವ್ ಸೋಲ್ಸ್. ಪಾಸಿಟಿವ್ ಅಂತ ಹೇಳಕ್ ಬರಲ್ಲ, ಬೆನೆವೊಲೆಂಟ್ ಅಂತ ಹೇಳ್ಬೋದು. Benevolent. ಬಿಕಾಸ್ ಪಾಸಿಟಿವ್ ನೆಗೆಟಿವ್ ಅಂತ ನಾವು ಆ ಥರ ನೋಡಲ್ಲ ಅದನ್ನ. ಓಕೆ, ಸೊ ಬೆನೆವೊಲೆಂಟ್ ಅಂತಂದ್ರೆ ಹೆಲ್ಪಿಂಗ್ ಗೈಡ್ಸ್. ಓಕೆ, ಈಗ ಹೆಲ್ಪಿಂಗ್ ಗೈಡ್ಸ್ ನ ಕರಿತೀರಾ, ಕರೆದ್ಬಿಟ್ಟು ಆ ಗೈಡ್ಸ್ ಮುಖಾಂತರ ನೀವು ಪ್ರಶ್ನೆ ಉತ್ತರ ಎಲ್ಲ ತಗೊಂತೀರಾ, ಎಸ್, ಕರೆಕ್ಟಾ? ಎಸ್. ಅದೇ ತರ 2 ಥಿಂಗ್ಸ್. ಒಂದು, ಬಂದಿರೋ ಗೈಡು ಬೆನೆವಲ್ ಗೈಡ್. ಬೆನೆವೊಲೆಂಟ್ ಅಂತಂದ್ರೆ ಕನ್ನಡದಲ್ಲಿ ಅದಕ್ಕೆ ಏನ್ ಪದ ಅಲ್ಲ, ಹೇಳೋದು? ಬಂದಿರೋ ಗೈಡು ಹಾ. ಪಾಸಿಟಿವ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಬೇರೆ ಸ್ಪಿರಿಟ್ಸ್ ಬರ್ಬೋದು. ನೋ, ಅದಕ್ಕೆ ನಾವು ಸೇಕ್ರೆಡ್ ಸ್ಪೇಸ್ ಒಳಗಡೆನೆ ಕೆಲಸ ಮಾಡೋದು, ಅಂಡ್ ನಮ್ಮ ಇಂಟೆನ್ಷನ್ ಕೂಡ ಮ್ಯಾಟರ್ ಆಗುತ್ತೆ. ಅಂಡ್ ನಾವು ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡಕ್ ಮುಂಚೆ, ಶಾಮನಿಸಮ್ ಹಂಗೆ ನಾವು ಪ್ರಾಕ್ಟಿಷನರ್ ಆಗಲ್ಲ. ಫಸ್ಟ್ ನಮ್ಮ ಗೈಡ್ಸ್ ಯಾರು ಅಂತ ತಿಳ್ಕೊತೀವಿ, ಅವ್ರಿಲ್ದೆ ನಾವು ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡಲ್ಲ. ಓಕೆ, ಬಿಕಾಸ್ ಇದು ಶಾಮನಿಸಮ್ ಇಸ್ ಕಂಪ್ಲೀಟ್ಲಿ ಪಾರ್ಟ್ನರಿಂಗ್ ವಿತ್ ದ ಡಿವೈನ್ ಅಂತ ನಾವು ಹೇಳ್ತೀವಿ. ಇದೆಲ್ಲ ನೀವು ಮೆಡಿಟೇಷನ್ ಅಲ್ಲಿ ಮಾಡೋದಾ? ಇಲ್ಲ, ಇಟ್ಸ್ ಲೈಕ್ ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ, ಹಾ. ಈಗ ಈ ರೂಮಲ್ಲಿ ಯಾರು ಇಲ್ಲ, ಓಕೆ, ನೀವೊಬ್ಬರೇ ಕೂತಿದ್ದೀರ, ಹ್ಮ್. ಒಂದು ಪೆನ್ನು ಪೇಪರ್ ತಗೊಂಡು ನೀವು ರೀಡಿಂಗ್ಸ್ ತಗೊಳಕ್ ರೆಡಿ ಇದೆ. ಹ್ಮ್. ಈಗ ನೀವು ಶಾಮನಿಸಮ್ ಪ್ರಾಕ್ಟೀಸ್ ಅದು ಶುರು ಮಾಡಿದಾಗ, ಅಂದ್ರೆ ಸ್ಪಿರಿಟ್ಸ್ ನ ಕರಿಬೇಕಂದ್ರೆ ಹೀಗೆ ಕಣ್ಮುಚ್ಕೊಂಡು ಹೀಗೆ ಕರೀತೀರಾ ಅಥವಾ ಹೇಗೆ? ಸೊ ಫಸ್ಟ್ ಥಿಂಗ್ ಇಸ್, ಇಲ್ಲಿ ಸ್ಪಿರಿಟ್ ಅನ್ನೋ ಅರ್ಥ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಶಮನಿಸಮ್ ಅಲ್ಲಿ ಸ್ಪಿರಿಟ್ ಅಂತಂದ್ರೆ ದೆವ್ವ ಅಲ್ಲ. ಶಮನಿಸಮ್ ಅಲ್ಲಿ ಸ್ಪಿರಿಟ್ ಅಂತಂದ್ರೆ ಒಂದು ಶಕ್ತಿ. ಇವಾಗ ಈ ರೂಮ್ಗೆ ಏನಾದ್ರು ನಾವು, ಈ ಬಿಲ್ಡಿಂಗ್ ಏನಾದ್ರೂ ತೊಂದರೆ, ಯಾರಿಗಾದ್ರೂ ಏನೋ ಆಗ್ತಾ ಇದೆ ಅಂತಂದ್ರೆ ವಿ ಕನೆಕ್ಟ್ ಟು ದ ಸ್ಪಿರಿಟ್ ಆಫ್ ದ ಬಿಲ್ಡಿಂಗ್ ಅಂತಂದ್ರೆ ಇಟ್ಸ್ ನಾಟ್ ಸಮ್ ನೆಗೆಟಿವ್ ಕಾನಿಟೇಷನ್. ಇದೆಲ್ಲ ಸ್ಪಿರಿಟ್ ಅಂತ ಅನ್ಕೊಂಡು ನೆಗೆಟಿವ್ ಆಗ್ಬಿಟ್ಟಿದೆ. ಇಟ್ಸ್ ನಾಟ್. ಶಾಮನಿಸಮ್ ಅಲ್ಲಿ ಸ್ಪಿರಿಟ್ ಅಂತಂದ್ರೆ ನಾವು ದೇವ್ರಿಗೆ ಹೇಳೋದು, ಓಕೆ, ಗಾಡ್ ದ ಕ್ರಿಯೇಟರ್, ಗ್ರೇಟ್ ಸ್ಪಿರಿಟ್ ಅಂತ ನಾವು ಹಂಗೆ ಹೇಳೋದು. ಸೊ ಸ್ಪಿರಿಟ್ ಇಸ್ ನಾಟ್ ಅ ನೆಗೆಟಿವ್ ಟರ್ಮ್ ಹಿಯರ್. ಓಕೆ, ಸೊ ಇದು ನಾನು ನಿಮಗೆ ಯಾಕೆ ನಾನು ಇದು ಹೀಗೇನೆ ಹಾಗೇನೆ ಇಷ್ಟು ಪೋರ್ಷನ್ ಬರುತ್ತೆ ಅಂತ ಹೇಳಕ್ ಬರಲ್ಲ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇಟ್ಸ್ ವೆರಿ ಯೂನಿಕ್. ವಿ ಜಸ್ಟ್ ಸೇ, ಇವಾಗ ಓಕೆ, ಯಾರ್ದೋ ಒಬ್ರದ್ದು ಅಜ್ಜಿ ತೀರ್ಕೊಂಡು, ಶಿ ವಾಂಟ್ಸ್ ಟು ಗೆಟ್ ಅ ಮೆಸೇಜ್, ವಿ ಆಸ್ಕ್ ದ ಗೈಡ್ಸ್ ಹೂ ಇಸ್ ವಿಲ್ಲಿಂಗ್ ಟು ಸ್ಪೀಕ್. ಓಕೆ, ಸೊ ಅವಾಗ ಅದು ಮನುಷ್ಯರ ಕಡೆಯಿಂದ ಬಂದ್ರೆ ಸ್ಪಿರಿಟ್ ಆಫ್ ದ ಸೋಲ್ ಆಗುತ್ತೆ. ಸ್ಪಿರಿಟ್ ಆಫ್ ದ ಸೋಲ್ ಆಗುತ್ತೆ. ಡೈಟೀಸ್ ಬಂದಾಗ ಇಟ್ಸ್ ನಾಟ್ ಈ ಸ್ಪಿರಿಟ್ ಆ ಸ್ಪಿರಿಟ್ ಅಂತಲ್ಲ. ಓಕೆ, ಐ ಡೋಂಟ್ ಕನ್ಫ್ಯೂಸ್ ಯು ಮೋರ್, ಬಟ್ ಶಾಮನಿಸಮ್ ಅಂತ ಅನ್ನೋದೇ ಅದಕ್ಕೆ, ಫಾರ್ ದ ಎಬಿಲಿಟಿ ಟು ಕನೆಕ್ಟ್ ವಿತ್ ದಿ
ವರ್ಲ್ಡ್ ದಟ್ ಯು ಕೆನಾಟ್ ಸಿ. ಕಣ್ಣಿಗೆ ಕಾಣಿಸ್ದೇ ಇರೋವಂಥದ್ದು ವೇರ್ ಯು ಟ್ರೈ ಟು ಕನೆಕ್ಟ್. ಓಕೆ. ಇದು ನೀವೀಗ ಬಾಡಿ ಚಾಯ್ಸ್ ಮಾಡೋದು ಒಂದು, ಅಥವಾ ನೀವು ಹೇಳ್ದಂಗೆ ಬೇರೆ ಏಂಜಲ್ಸ್ ಬರೋದು ಒಂದು ಅಂತಂದ್ರಲ್ಲ, ಅದು ನಮ್ ಚಾಯ್ಸ್ ಆಗಿರತ್ತಾ ಅಥವಾ ಅವರೇ ಇಲ್ಲ, ಬರ್ತಾರೆ? ಅದು ಹೇಳಕ್ ಬರಲ್ಲ. ವಿ ಕ್ಯಾನ್ ಬಿ ವೆರಿ ಸರ್ಪ್ರೈಸ್ಡ್. ವಿ ಕ್ಯಾನ್ ಬಿ ವೆರಿ ವೆರಿ ಸರ್ಪ್ರೈಸ್ಡ್. ಮೊನ್ನೆ ಒಂದು ಹುಡುಗಿ ಶಿ ಕಾಂಟ್ಯಾಕ್ಟೆಡ್ ಮೀ ಸೇಯಿಂಗ್ ದಟ್ ದಿಸ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಅಂಡ್ ಇಟ್ಸ್ ನಾಟ್ ವೆರಿ ತುಂಬಾ ಪರ್ಸನಲ್ ಅಲ್ಲ, ಹಾಗಾಗಿ ಐ ಆಮ್ ಶೇರಿಂಗ್ ಹೇಳಿ ದಿಸ್. ಹೇಳಿ ಪ್ಲೀಸ್. ಅವ್ರಿಗೆ ಯಾವುದೋ ಒಂದು ಕಡೆ ಶಿ ವಾಂಟೆಡ್ ಟು ಗೋ ಸಮ್ವೇರ್. ಅದಕ್ಕೆ ತುಂಬಾ ಅವ್ರಿಗೆ ಏನು ಹೇಳೋದು, ಫಿಟ್ನೆಸ್ ತುಂಬಾ ಮುಖ್ಯ ಆಯಿತು. ಓಕೆ. ಸೊ ಅವ್ರು ಹೇಳಿದ್ರು, ನಂಗೆ ಯಾಕೋ ಡಬಲ್ ಮೈಂಡ್ ಇದೆ ನೀತು, ಇಲ್ಲಾಂದರೆ ನಾನು ಫುಲ್ ಬೋಲ್ಡ್, ನಾನು ಹೋಗ್ತೀನಿ, ನಾನು ಮಾಡ್ತೀನಿ, ಬಟ್ ಫಾರ್ ಸಮ್ ರೀಸನ್ ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಇಲ್ಲಿ ಹೋಗ್ಲಾ, ನಾನು ಹೋದರೆ ಇದನ್ನು ಕಂಪ್ಲೀಟ್ ಮಾಡ್ತೀನೋ ಇಲ್ವೋ, ಒಂದ್ಸಲ ಚೆಕ್ ಮಾಡಿ ಹೇಳ್ತೀಯಾ ಅಂತ ಶಿ ಆಸ್ಕ್ಡ್ ಮೀ. ಸೊ ನಾವೇನು ಅಂದ್ಕೊಂಡ್ವಿ, ಓಕೆ, ನಾನು ಓಕೆ ಸರಿ ಆಯಿತು ಕೇಳೋಣ ಅಂತ ಐ ಜಸ್ಟ್ ಇನ್ವೋಕ್ಡ್ ಹೆಲ್ಪಿಂಗ್ ಗೈಡ್ಸ್ ಅಂತ. ಸೊ ಸುಮ್ಮನೆ ಹಿಂಗೆ ಮಾತಾಡ್ಬೇಕಾದ್ರೆ ನಮ್ಗೇನು ಅನ್ಸುತ್ತೆ, ಅವ್ರದ್ದೇ ಹೈಯರ್ ಸೆಲ್ಫ್ ಬರುತ್ತೇನೋ, ಅಥವಾ ಏನೋ ಅವ್ರದ್ದೇ ಸೋಲ್ ಏನಾದರೂ ಹೇಳುತ್ತೇನೋ, ಸ್ಪಿರಿಟ್ ಆಫ್ ದ ಬಾಡಿ ಬರ್ಬೋದು, ಏನೋ ಲೈಕ್ ಇಸ್ ಅ ಬಾಡಿ ರೆಡಿ ಟು ಡೂ ದಿಸ್ ಟ್ರಿಪ್ ಆರ್ ನೋ ಅಂತ. ಬಂದಿದ್ದು ಅವರ ಆನ್ಸಿಸ್ಟರ್. ಅವರ ಪೂರ್ವಜರು. ಎಸ್. ಅವ್ರು ಹೇಳಿದ್ರು, ಫಾರ್ ದ ಟೈಮ್ ಬೀಯಿಂಗ್ ನೀನು ಹೋಗಿ ಹೋಗಿ ಮತ್ತೆ ಮತ್ತೆ ನಿನ್ನ ಶಕ್ತಿ ನಿನ್ನ ಪುಷ್ ಮಾಡಬೇಕಾಗಿಲ್ಲ, ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮಾಡು, ಡೋಂಟ್ ಡೂ ದಿಸ್ ಅಂತ ಅವ್ರು ಹೇಳಿದ್ರು. ಶಿ ಡಿಡ್ಂಟ್ ಡೂ ದ ಟ್ರಿಪ್ ಲೇಟ್. ಓಕೆ. ಬಟ್ ನನಗೆ ಆಶ್ಚರ್ಯ ಆಗೋಯ್ತು ದಟ್ ಹರ್ ಆನ್ಸಿಸ್ಟರ್ ಬಂದರು ಅಂತ ಅದರಲ್ಲಿ ಮಾತಾಡೋಕ್ಕೆ. ಸೊ ದೀಸ್ ಆರ್ ವೆರಿ ಬ್ಯೂಟಿಫುಲ್ ಥಿಂಗ್ಸ್. ನಾವು ವಿ ಜಸ್ಟ್ ಹ್ಯಾವ್ ಟು ಬಿ ಓಪನ್. ಸೊ ಅದಕ್ಕೆ ನಾನು ಹೇಳಿದ್ದು, ಶಾಮನಿಸಮ್ನ ನಾವು ಪೋರ್ಷನ್ ಪ್ರಕಾರ ಹೇಳೋಕ್ಕಾಗಲ್ಲ, ಇಷ್ಟು ಪರ್ಸೆಂಟ್ ಇದಾಗುತ್ತಾ ಅದಾಗುತ್ತಾ, ವಿ ಕಾಂಟ್ ಸೇ, ಬಿಕಾಸ್ ಅದು ನಮ್ಮ ಎಬಿಲಿಟಿ ಮೇಲಿದೆ. ಬಟ್ ಇಟ್ ವಿಲ್ ಹೆಲ್ಪ್. ಇದು ನಾನು ಬರೀ ಶಾಮನಿಸಮ್ ಬಗ್ಗೆ ಅಲ್ಲ, ಎಷ್ಟೋ ವಿಷಯಗಳು. ಇವಾಗ ತುಂಬ ಜನ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತಾರೆ, ಆಕರ್ಷಿಕ್ ರೆಕಾರ್ಡ್ ಮಾಡ್ತಾರೆ, ಇನ್ನರ್ ಚೈಲ್ಡ್ ಮಾಡ್ತಾರೆ, ಫ್ಯಾಮಿಲಿ ಕಾನ್ಸ್ಟಲೇಷನ್ಸ್ ಮಾಡ್ತಾರೆ, ಪ್ರಾಣಿಕ್ ಹೀಲಿಂಗ್, ಎವ್ರಿಥಿಂಗ್. ನೀವು ಒಂದು ಸೆಷನ್ ನೀವು ತಗೊಂಡ್ರು ನಿಮಗೆ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಒಂದು ಸೆಷನಲ್ಲಿ ಏನೂ ಆಗಿಲ್ಲ ಅಂತ. ನೋ. ಸೊ ಡಿಪೆಂಡ್ಸ್ ಆನ್ ದ ಪರ್ಸನ್ಸ್ ಎಬಿಲಿಟಿ ಆಸ್ ವೆಲ್ ಟು ರಿಸೀವ್, ಆ್ಯಂಡ್ ಅವರ ಸೋಲ್ ಜರ್ನಿ ಎಷ್ಟು ರೆಡಿ ಇದೆ, ಆಲ್ ದಟ್ ಮ್ಯಾಟರ್ಸ್. ಈಗ ಇದುವರೆಗೂ ನೀವು ಕಮ್ಯುನಿಕೇಟ್ ಮಾಡಿರೋ ಸ್ಪಿರಿಟ್ಸ್ ಅಲ್ಲಿ ಯಾವ್ದಾದ್ರು ಶುರು ಮಾಡಿದ್ಮೇಲೆ ನಿಮಗೆ ಗೊತ್ತಾಗಿದೆಯಾ ಅದು ಬೇರೆ ಎಂಟಿಟಿ ಬಂದಿರೋದು ಅಂತ? ನೋ, ಆ ಥರ ಆಗದೇ ಇಲ್ಲ. ಇಟ್ ಕೆನಾಟ್ ಹ್ಯಾಪನ್ ಲೈಕ್ ದಟ್. ಈಗ ನೀವು ಇದುವರೆಗೂ ಎಷ್ಟು ಕಮ್ಯುನಿಕೇಟ್ ಮಾಡಿರ್ತಾರಲ್ಲ ಈ ಹ್ಮ್. ತರದ ಸ್ಪಿರಿಟ್ಸ್ ಜೊತೆಗೆಲ್ಲ, ಹ್ಮ್. ನೀವು ಯಾವ್ದಾದ್ರು ಒಂದು ಪ್ರಿಡಿಕ್ಟ್ ಮಾಡಿ ಅದು ಸ್ವಲ್ಪ ದಿನ ಆದ್ಮೇಲೆ ಕರೆಕ್ಟ್ ಆಗಿರೋದು, ಆ ತರದ ಕೇಸಸ್ ಯಾವ್ದಾದ್ರು ಇದೆಯಾ? ಇದರಲ್ಲಿ ನಾವು ನಮ್ಮ ಒಂದು ಅಟ್ಯಾಚ್ಮೆಂಟ್ ಹಾಕಲ್ಲ ಅದಕ್ಕೆ. ಓ, ಇದು ಕರೆಕ್ಟ್ ಆಯ್ತಾ ಇಲ್ವಾ, ನೋಡೋಣ ಏನಾಯ್ತು ಅಂತ. ವಿ ನೆವರ್ ಡೂ ದ್ಯಾಟ್. ಓಕೆ. ಬಿಕಾಸ್ ಒಂದು ಕ್ಲೈಂಟಿಗೆ ಫ್ರೀ ವಿಲ್ ಅಂತ ಇದೆ. ಇವಾಗ ನಾವೇನು ಗೈಡೆನ್ಸ್ ಕೊಡ್ತೀವಿ, ಅವ್ರು ತಗೋಬೋದು ಅದನ್ನ, ಆರ್ ಇಫ್ ದೇ ಡೋಂಟ್ ವಾಂಟ್ ಟು ಟೇಕ್ ಇಟ್, ಇಟ್ಸ್ ದೇರ್ ಫ್ರೀ ವಿಲ್. ನಾವು ಅದನ್ನ ಕೂತ್ಕೊಂಡು ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತ ನಾವು ಹೇಳಕ್ ಹೋಗಲ್ಲ. ಓಕೆ. ಬಟ್ ಮಿರಕಲ್ಸ್ ಎಷ್ಟಾಗಿದೆ ಅಂದರೆ, ಎಸ್, ಡೆಫಿನೆಟ್ಲಿ ತುಂಬಾ ಮಿರಕಲ್ಸ್ ಆಗಿದೆ. ಈಗ ಫ್ರೀ ವಿಲ್ ಅಂದ್ರಲ್ಲ, ಹ್ಮ್. ಫ್ರೀ ವಿಲ್ ಅಂದ್ರೆ ಅದೊಂದು ಅವರ ಫ್ರೀ ವಿಲ್ ಇಚ್ಛೆ ಅಂತಂದ್ರೆ ಅಂತಲ್ಲ? ಅವರ ಸ್ವ ಇಚ್ಛೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವ್ರು ನಮ್ಮ ಹತ್ರ ಮಾತಾಡಿದಾಗ ಎಲ್ಲ ಮ್ಯಾಟರ್ ಹೇಳಲ್ಲ. ಓಕೆ. ಸೊ ನಾನು ಏನು ಮಾಡ್ತೀನಿ, ಅವ್ರು ಹೇಳ್ದೆ ಇರೋದನ್ನ ನಾನು ಬುದ್ಧಿ ಉಪಯೋಗಿಸಿ ಓ ಅಂತ ಹೋಗ್ಬಿಟ್ಟು ಮಾಡಕ್ ಹೋಗಲ್ಲ. ಬಿಕಾಸ್ ಅವ್ರಿಗೆ ಎಷ್ಟು ಕಂಫರ್ಟಬಲ್ ಇದ್ದಾರೆ ಅಷ್ಟೇ ನಾವು ಮಾತಾಡಕ್ ಹೋಗೋದು. ನಾವು ಅದನ್ನ ನಮಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನಾನು ಸಿಕ್ಕಿದೆಲ್ಲ ನಾವು ಮಾಡಲ್ಲ. ಅವ್ರು ಎಷ್ಟು ಕೇಳ್ತಾರೆ ಅಷ್ಟೇ ಮಾಡೋದು, ಆ್ಯಂಡ್ ದ್ಯಾಟ್ ಇಸ್ ಎಥಿಕಲ್. ವಿ ಶುಡ್ ನಾಟ್ ಗೋ ಆ್ಯಂಡ್ ಅನ್ಲೆಸ್ ಅವ್ರ ಗೈಡ್ಸ್ ನಮಗೇನೋ ತೋರಿಸಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಫಾರ್ ಎಕ್ಸಾಂಪಲ್, ಒಂದ್ಸಲ ಒಬ್ರದ್ದು ನಾನು ಆನ್ಸಿಸ್ಟ್ರಲ್ ವರ್ಕ್ ಮಾಡಬೇಕಾದ್ರೆ ಅವ್ರದ್ದು ಫ್ಯಾಮಿಲಿದು ಫಿಮೇಲ್ ಲೀನಿಯೇಜ್, ನಾವು ಮೆಟರ್ನಲ್ ಲೀನಿಯೇಜ್ ಮೇಲೆ ನಾವು ಕೆಲಸ ಮಾಡ್ತಾ ಇದ್ವಿ. ಆಯ್ತಾ. ಸಡನ್ಲಿ ನನಗೆ ಅಲ್ಲಿ ಫೀಲ್ ಆಯಿತು, ಯಾರೋ ಟೋಟಲಿ ಬೇರೆ ಅಲ್ಲಿ ಕಾಣಿಸ್ಕೊಂಡ್ರು. ಆಯ್ತಾ. ಟೋಟಲಿ ಅವ್ರ ಫ್ಯಾಮಿಲಿ ಅಲ್ಲ ಅಂತ ನನಗೆ ಗೊತ್ತಾಯ್ತದು. ಬಟ್ ಅದು ಕಾಣಿಸ್ಕೊಂಡಿದ್ದೇನು, ಇವ್ರದ್ದು ಹೀಲಿಂಗ್ ಆಗಬೇಕಾದ್ರೆ ದ್ಯಾಟ್ ಪರ್ಸನ್ ಆಲ್ಸೋ ಕೇಮ್ ಆ್ಯಂಡ್ ಅವ್ರಿಗೆ ರಿಲೀಸ್ ಬೇಕಾಗಿತ್ತು ಅಷ್ಟೇ. ಅದು ನಾವು ಮಾಡಿದ್ವಿ. ಆಮೇಲೆ ಅವರು ದಟ್ ವಾಸ್ ನಾಟ್ ಸೀನ್. ಆಮೇಲೆ ಐ ಕಂಟಿನ್ಯೂಡ್ ಈ ಆನ್ಸಿಸ್ಟ್ರಲ್ ವರ್ಕಲ್ಲಿ. ಬಟ್ ನಾನು ಆ ಕ್ಲೈಂಟ್ ಹತ್ರ ಅದನ್ನು ಹೇಳಿದೆ, ಈ ಥರ ಆಗಿತ್ತು, ಶಿ ವಾಸ್ ವೇರಿಂಗ್ ದಿಸ್ ಸಾರಿ, ಆ ಥರ ಅನ್ನಿಸ್ತು ನನಗೆ ಅಂತ. ಆವಾಗ ಅವ್ರು ಹೇಳಿದ್ರು, ಅವ್ರು ಚಿಕ್ಕವ್ರು ಇರಬೇಕಾದ್ರೆ ಅವರನ್ನ ತುಂಬ ನೋಡ್ಕೊಂಡಿದ್ದು, ಅವ್ರಿಗೆ ತುಂಬ ಪ್ರೀತಿ ಕೊಟ್ಟಂಥ ಬೇರೆ ಒಬ್ರು ಅವ್ರ ಈ ಫ್ಯಾಮಿಲಿಗೆ ಸಂಬಂಧಪಟ್ಟವರೆಲ್ಲ ನ್ಯಾನಿ. ಓಕೆ. ಆಮೇಲೆ ಅವ್ರು ತೀರ್ಕೊಂಡ್ರಂತೆ. ಬಟ್ ಅವ್ರಿಗೆ ಅಟ್ಯಾಚ್ಮೆಂಟ್ ಇತ್ತು, ಇವ್ರಿಗೆ ಅವ್ರ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು. ಯಾಕಂದ್ರೆ ತಾಯಿಗಿಂತ ಜಾಸ್ತಿ ಪ್ರೀತಿ ಅವ್ರು ಕೊಟ್ಟಿದ್ರಂತೆ ಅವ್ರಿಗೆ. somehow she has energies were there in that ancestral work. So ಅದೇ ಗೈಡೆನ್ಸ್ ಅಲ್ಲಿ ತಂತಾನೆ ಬಂದ್ರೆ ಇಟ್ಸ್ ಡಿಫ್ರೆಂಟ್. ಬಟ್ ಒಬ್ರು ಕ್ಲೈಂಟ್ ನನಗೆ ABC ಅಂತ ಹೇಳಿದ್ರೆ ನಾನು ಅಷ್ಟೇ ಮಾಡ್ತೀನಿ. ಐ ವಿಲ್ ನಾಟ್ ಗೋ ಡಿಗ್ ಡೀಪರ್ ಎಕ್ಸೆಟ್ರಾ. ಈಗ ಆರೋಗ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ
ಸಡನ್ ಆಗಿ ಒಂದಿನ ಏನೋ ಒಂದು ದುರ್ಘಟನೆ ನಡೆದು ಬಾಡಿ ಬಿಟ್ಟ ಅಂದಮೇಲೆ ಆ ಸೋಲ್ ಏನಾಗತ್ತೆ ಅನ್ನೋದು ಈಗ ನೀವು ಆಸ್ ಎ ಶಮನಿಕ್ ಪ್ರಾಕ್ಟೀಸರ್ ಆಗಿ ನೀವೇನು ಅರ್ಥ ಮಾಡ್ಕೊಂಡಿದ್ರ ಅಥವಾ ವಾಟ್ ಈಸ್ ಯುವರ್ ಪರ್ಸೆಪ್ಷನ್ ಅಥವಾ ನೀವು ಹೇಗೆ ನೋಡಿದ್ರ ಇದನ್ನ ಅನ್ಲೆಸ್ ನಾವು ಅವ್ರ ಪರ್ಮಿಷನ್ ಇಲ್ಲದೆ ನಾವು ಅವರು ವಾಟ್ ವಾಟ್ ಪೊಸಿಷನ್ ಅವ್ರ ಇದ್ದಾರೆ ಅಂತ ನಾವು ಹೇಳಕ್ ಬರಲ್ಲ. ಅವ್ರದ್ದು ಪರ್ಮಿಷನ್, ಅವ್ರ ಮನೆಯಿಂದ ಯಾರಾದ್ರೂ ಪರ್ಮಿಷನ್ ಕೊಟ್ರೇನೆ ಆಗೋದು ಅದು. ಅಲ್ಲ ಈಗ ಇನ್ ಜನರಲ್ ಒಬ್ಬ ಮನುಷ್ಯ ಸತ್ ಮೇಲೆ ಏನಾಗ್ತಾನೆ? ಸೊ ಐ ಫೀಲ್ ಏನಂತಂದ್ರೆ ಫಸ್ಟ್ 11 ಡೇಸ್ ನಾವು ಯಾವತ್ತೂ ನಾವು ವರ್ಕ್ ಮಾಡಲ್ಲ. 11 to 13 ಡೇಸ್ ಅದೇನು ಇದಿದೆ, ಬಿಕಾಸ್ ಅವ್ರು ಇನ್ನೂ ಟ್ರಾವೆಲ್ ದ ಟ್ರಾನ್ಸಿಷನ್ ಅಲ್ಲಿ ಇರ್ತಾರೆ. ದಿಸ್ ಇಸ್ ವಾಟ್ ಐ ಹ್ಯಾವ್ ಒಬ್ಸರ್ವ್ಡ್. ಲೈಕ್ ಐ ಟೋಲ್ಡ್ ಯು ಅಲ್ವಾ, ಒಬ್ರದ್ದು ನಾನು ಗ್ರ್ಯಾಂಡ್ ಪೇರೆಂಟ್ ಒಬ್ರದ್ದು ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಆಫ್ಟರ್ 13 ಡೇಸ್ ಅಂದ್ರೆ ಸೋಲ್ಗೆ ಡೆಡ್ ಲೈನ್, ಟೈಮ್ ಲೈನ್ ಆ ಥರ ಇಲ್ಲ. ಆದರೆ ನಮಗಿದೆ ಅಲ್ವಾ, ಬಾಡಿ ಇರೋರಿಗೆ ದೆರ್ ಇಸ್ ಅ ಟೈಮ್ ಲೈನ್. ಸೊ ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ ಇದೆ ಅವ್ರಿಗೆ. ಸೊ ದ್ಯಾಟ್ ಹ್ಯಾಪನ್. ಸೊ ಒಂದು 11 to 13 ಡೇಸ್ ಫಸ್ಟ್ ಆಫ್ ಆಲ್ ನಾವೇನು ಮಾಡಕ್ಕೆ ಹೋಗಲ್ಲ. ದೆನ್ ವೆನ್ ವಿ ಆಸ್ ದೆಮ್ ಅವರು ರೆಡಿ ಇದ್ರೆ ಮಾತ್ರ ನಾವು ಮಾತಾಡ್ತೀವಿ. ಬಿಕಾಸ್ ಕೆಲವ್ರಿಗೆ, ಇವಾಗ ನನ್ನ ತಂದೆಗೇನೆ ಹಿ ವಾಸ್ ಇನ್ ಶಾಕ್. ಅವ್ರ ಬಾಡಿ ಬಿಟ್ಟಾಗ ಅವ್ರಿಗೆ ಗೊತ್ತೂ ಆಗಿಲ್ಲ ದಟ್ ನನ್ನ ಬಾಡಿಯಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನನ್ನ ತಂದೆದೇ ಉದಾಹರಣೆ ಹೇಳಬೇಕಾದ್ರೆ, ಅದಕ್ಕೆ ಅವ್ರು ನನಗೆ, ನಾನು ಲಾಸ್ಟ್ ಇಂಟರ್ವ್ಯೂನಲ್ಲೂ ನಿಮ್ಮ ಹತ್ರ ಹೇಳಿದ್ದೆ, ಅವ್ರು ನನಗೆ ಪದೇ ಪದೇ ನಿದ್ದೆನಲ್ಲಿ ಕಾಣಿಸ್ಕೊತಾ ಇದ್ರು ಅಂತ. ಸೊ ಸಮ್ ಸೋಲ್ಸ್ ದೇ ಗೆಟ್ ಸ್ಟಕ್, ಸಮ್ ಮೂವ್ ಕ್ವಿಕ್ಲಿ. ಆನಿಮಲ್ಸ್ ಅಂತೂ ಅವ್ರಿಗೇನೇ ಎಂಥ ದುರ್ಘಟನೆ ಆಗಲಿ ಅವ್ರು ಇಲ್ಲಿ ಸ್ಟಕ್ ಆಗಿ ಈ ಥರ ಇರೋದಿಲ್ಲ. ದೇ ವಿಲ್ ಮೂವ್. ಆಮೇಲೆ ಅವ್ರು ನಮಗೆ ಮಾತಾಡೋಕ್ಕೆ ದೇ ಮೈಟ್ ಬಿ ಅವೈಲೇಬಲ್, ಬಟ್ ಅವ್ರ ಮನುಷ್ಯರ ಥರ ಅಟ್ಯಾಚ್ಮೆಂಟ್ ಇಲ್ಲಿ ಇಟ್ಕೊಂಡು ಭೂಮಿನ ಬಿಟ್ಟು ಹೋಗಲ್ಲ ಅಂತ ಆ ಥರ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ದಿಸ್ ಇಸ್ ಹೌ ಐ ಹ್ಯಾವ್ ಸೀನ್. ಈಗ ನಿಮ್ಮ ವಿಚಾರದಲ್ಲಿ ನೀವು ನಿಮ್ಮ ತಂದೆನ ಕಳ್ಕೊಂಡ್ಮೇಲೆ ಆಮೇಲೆ ನಿಮಗೆ ನೆಕ್ಸ್ಟು ಅವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಾನೆ ಈ ಶಾಮನಿಸಮ್ ಪ್ರಾಕ್ಟೀಸ್ ಮಾಡಿದ್ರ? ಇಲ್ಲ ಅಥವಾ ಇಲ್ಲ ಇಲ್ಲ ಇಲ್ಲ. ಸಿ ಐ ಥಿಂಕ್ ನಮ್ ಎಲ್ಲರಲ್ಲೂ ಇಂಟ್ಯೂಷನ್ ಅಂತ ಇದೆ. ಇಂಟ್ಯೂಷನ್ ಅಂತಂದ್ರೆ ನಾವ್ ಎಲ್ಲಿದ್ದೀವಿ ಒಂದು ಸೆನ್ಸ್ ಇರುತ್ತೆ ನಮ್ಗೆ, ಲೈಕ್ ಯುನೋ ಅಂತ ಪ್ರಜ್ಞೆ, ಎಕ್ಸಾಕ್ಟ್ಲಿ ಲೈಕ್. ಸೊ ಅದೊಂದು ಅರಿವು ಒಂಥರ ಇದು ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ ಅಂತ ನಮ್ಮ ಒಳ ಮನಸ್ಸು ಏನ್ ಹೇಳುತ್ತಲ್ವಾ, ನಮ್ಮೆಲ್ಲರಲ್ಲೂ ಇದೆ. ಸೊ ಐ ಥಿಂಕ್ ನಮ್ಮೆಲ್ಲರಲ್ಲೂ ಆ ಒಂದು ಇನ್ನರ್ ವಾಯ್ಸ್, ದಟ್ ಕನೆಕ್ಷನ್ ನಮ್ಮೆಲ್ಲರಲ್ಲೂ ಇದೆ. ಸೊ ಐ ಡೋಂಟ್ ಥಿಂಕ್ ನಾನು ಶಾಮನಿಸಮ್ ಕಲಿಬೇಕು ಅಂದ್ರೆ ಕಲಿಬೋದು, ಬಟ್ ನಾನು ನಮ್ಮ ತಂದೆನ ಕಳ್ಕೊಂಡೆ ಅದಕ್ಕೋಸ್ಕರ ನಾನು ಕಲಿಬೇಕು ಅಂತ ಮಾಡಿದ್ದಲ್ವೇ ಅಲ್ಲ. ಇನ್ಫ್ಯಾಕ್ಟ್ ನಾನು ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುವಾಲಿಟಿ ಆಗಿರ್ಬೋದು ಎಲ್ಲ. ಅವ್ರು ಇದ್ದಾಗ್ಲೂ ನಾನು ಆರ್ಟ್ ಆಫ್ ಲಿವಿಂಗ್ ಇರ್ಬೋದು, ಆಮೇಲೆ ಆಲ್ ದೀಸ್ ಅದರ್ ಸ್ಪಿರಿಚುವಲ್ ಇದು ಕೂಡ ನಾನು ಐ ಯೂಸ್ ಟು ಲರ್ನ್. ಬಿಕಾಸ್ ಏನಾಗಿತ್ತು ಅಂದ್ರೆ, ಸ್ಪಿರಿಚುವಾಲಿಟಿ ಕೂಡ ನಾನು ನೋಡಿರೋ ಪ್ರಕಾರ ಮನೇಲಿ ನಮ್ಮ ತಂದೆ ಅಂತ ನಮಗೆ ಒಂದು ಇಲ್ಲದೆ ಇದ್ದಾಗ, ನಾವು ಎಲ್ಲೋ ಒಂದು ಲೈಫಲ್ಲಿ ಮೀನಿಂಗ್ ಹುಡ್ಕಕ್ಕೆ ಅಂತ ಹೋದಾಗ ವಿ ಗೋ ಇನ್ ಟು ದ ಸ್ಪಿರಿಚುವಲ್ ಟ್ರೈಂಗ್ ಟು ಲರ್ನ್ ಇದೆಲ್ಲ. ಹಾಗಾಗಿ ನನ್ನ ತಂದೆಗೋಸ್ಕರ ನಾನು ಕಲ್ತಿದ್ದಲ್ಲ, ಬಟ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಅದು ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ನಾನು ಆಕ್ಚುಲಿ ಡೆಪ್ತಲ್ಲಿ ನಾನು ಆಫ್ಟರ್ವರ್ಡ್ಸ್ ಐ ಲರ್ನ್, ಬಿಕಾಸ್ ಅವರು ನನಗೆ ತುಂಬ ಕಾಣಿಸ್ಕೋತಾ ಇದ್ರು. ಸೊ ನಾನು ಬೇರೆ ಪ್ರಾಣಿಕ್ ಹೀಲರ್ಸ್ ಜೊತೆ ಎಲ್ಲ ಹೆಲ್ಪ್ ತಗೊಂಡು ಆಮೇಲೆ ನಾನು ಇನ್ನೂ ಡೀಪ್ ಆಗಿ ಕಲ್ತಿದ್ದಿದ್ರ ಬಗ್ಗೆ. ಸೊ ಒನ್ ಆಫ್ಟರ್ ಒನ್ ಅದು ಬರ್ತಾ ಹೋಯ್ತು. ಬಟ್ ಐ ಥಿಂಕ್ ನನಗೆ ಚಿಕ್ಕವಳಿದ್ದಾಗಿಂದ ಆ ಒಂದು ಇಂಟ್ಯೂಷನ್, ಒಂದು ಸೆನ್ಸ್ ಯಾವಾಗ್ಲೂ ಇತ್ತು. ಈಗ ನಿಮ್ಮ ತಂದೆ ತೀರ್ಕೊಂಡ ನಂತರ ಆಮೇಲೆ ನಿಮ್ಗೆ ಈ ತರ ಎಲ್ಲ ಕನ್ಸರ್ಟ್ ಕಾಣಿಸ್ಕೊಂತಿದ್ರೆ ಇದೆಲ್ಲ ನಡೀತಿದ್ದಂಥ ಟೈಮಲ್ಲಿ ಯಾವಾಗ ನೀವು ಒಬ್ರು ಶಾಮನಿಕ್ ಪ್ರಾಕ್ಟೀಸರ್ ಕೂಡ ಆಗ್ತೀರ, ಅದಾದ್ಮೇಲೆ ಒನ್ ಫೈನಲ್ ಡೇ ನಿಮ್ ತಂದೆ ಸ್ಪಿರಿಟ್ ಜೊತೆ ನೀವು ಮಾತಾಡ್ತೀರಾ, ಆತ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ಮಾತಾಡೋದು ಶುರು ಮಾಡ್ತೀರಾ. ಈಗ ಬೇರೆಯವ್ರಿಗೆ ಒಂದು ರೀಡಿಂಗ್ ನೋಡಿ ಹೇಳೋದು ಅದು ಒಂಥರ, ಆದ್ರೆ ನೀವು ನಿಮ್ಮ ಸ್ವಂತ ತಂದೆ ಆತ್ಮ ಜೊತೆ ಮಾತಾಡಿದ್ರಿ, ಅದು ಸಿದ್ಧತೆ ಹೇಗೆ ನಡೆಸ್ಕೊಂಡಿದ್ವಿ, ಏನ್ ನಡೀತಾ ಪ್ರೋಸೆಸ್ ಅಲ್ಲಿ ನಿಂತು? ಆಕ್ಚುಲಿ ನಾನು ಅವ್ರ ಜೊತೆ ಸಪ್ರೇಟ್ ಆಗಿ ಯಾವತ್ತೂ ಮಾತಾಡ್ಲಿಲ್ಲ. ಯಾಕಂತಂದ್ರೆ ನಂಗೆ ಒಂದ್ಸಲ ಒಂದು ಕನ್ಸು ಬಿದ್ದಿತ್ತು, ಆಯ್ತಾ. ಒಂದು ಹಾವಿನ ಕನಸು. ಐ ಥಿಂಕ್ ಐವ್ ಟೋಲ್ಡ್ ದಿಸ್ ಬಿಫೋರ್. ನೀರು ನಿಧಾನಕ್ಕೆ ಕುದಿತಾ ಇದೆ ಒಂದು ದೊಡ್ಡ ಬೀಕರಲ್ಲಿ, ಒಂದು ದೊಡ್ಡ ಹಾವು ಮಲಗಿದೆ ಅದರಲ್ಲಿ, ಆಯ್ತಾ. ಬಟ್ ಹಾವು ಬದುಕಿದೆ, ಕಪ್ಪು ಕಲರ್ದು, ಆಯ್ತಾ. ನಂಗೆ ಎಷ್ಟು ಭಯ ಆಯ್ತು ಅಂದ್ರೆ, ಇದರಲ್ಲಿ ನನ್ನ ಡ್ರೀಮ್ ಟ್ರ್ಯಾಕಿಂಗ್ ಗೊತ್ತಿದ್ರು ಐ ವಾಸ್ ಸ್ಕೇರ್ಡ್. ಓಕೆ, ಬಟ್ ಆ ಡ್ರೀಮ್ ನಾನು ಟ್ರ್ಯಾಕ್ ಮಾಡಬೇಕಾದ್ರೆ ಅವಾಗ ನನ್ನ ತಂದೆ ಕಾಣಿಸ್ಕೊಂಡ್ರು. ಆ್ಯಂಡ್ ಅವ್ರು ಕಾಣಿಸ್ಕೊಂಡ ತಕ್ಷಣ ನಾನು ಅವರು ತೀರ್ಕೊಂಡಾಗ ನಾನು ಗಟ್ಟಿ ಇರಬೇಕು ಅಂತ ನಾನು ಏನು ಇಟ್ಕೊಂಡಿದ್ದೆ ಎಲ್ಲ ಫುಲ್ ನಾನು ಹತ್ಬಿಟ್ಟೆ. ಅವಾಗ ಆ ಟ್ರಾನ್ಸಲ್ಲೇ ಫುಲ್ ಹತ್ಬಿಟ್ಟೆ. ಸೊ ಆವಾಗ ನನಗೂ ಅವ್ರ ಮಧ್ಯೆ ನನ್ನ ಮತ್ತೆ ಕಾಣಿಸ್ಕೊಂಡ್ರು ಆ ಡ್ರೀಮಲ್ಲಿ ಬೇಸಿಕಲಿ ಅವ್ರೇನು, ಆ ಡ್ರೀಮ್ದು ಏನು ಅರ್ಥ ಅಂತಂದ್ರೆ, ತುಂಬಾ ಗ್ರೀಫ್ನ ನಾನು ಮನಸ್ಸಲ್ಲೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ. ಅದು ಒಂಥರ ಕುದೀತಾ ಇರುತ್ತೆ ಒಳಗಡೆ. ಓಕೆ, ನೋವು, ದುಃಖ ಆ್ಯಂಡ್ ಆ್ಯಂಗರ್ ಎಲ್ಲ.
ಸೊ ದಿಸ್ ಬ್ಲ್ಯಾಕ್ ಸ್ನೇಕ್ ಇಸ್ ನಾಟ್ ಲೈಕ್ ಸ್ನೇಕ್ ಅಥವಾ ಹಾವಿನ ದೋಷ ಅಂತಲ್ಲ, ಅದು ಅದ್ರಲ್ಲಿ ಬಂದಿದ್ದು. ಸೊ ಸೋಲ್ ನಿಮ್ಮ ರೆಪ್ರೆಸೆಂಟೇಷನ್, ಒಳಗಿಂದ ನೋವು. ಓಕೆ. ನೋವು ಅಂಡ್ ಸಪ್ರೆಷನ್ ಅಂಡ್ ಆಲ್ಸೋ ಸೋಲ್ ಒಂದು ರೆಪ್ರೆಸೆಂಟೇಷನ್ ಅದು. ಸೊ ಕೌನ್ಸಿಲಿಂಗ್ ನಮಗೆ ಹಾವು ಕಾಣಿಸ್ಕೊಂಡ ತಕ್ಷಣ ಅದು ಹಾವಿನ ದೋಷನೇ ಇರ್ಬೇಕಂತಿಲ್ಲ, ಅದು ಇಟ್ ಕ್ಯಾನ್ ಮೀನ್ ಸೋ ಮೆನಿ ಥಿಂಗ್ಸ್. ಸೊ ಆ ಥರ ಅದು. ಹ್ಮ್ ಹ್ಮ್. ಸೊ ಅಲ್ಲಿ ಅವ್ರು ಯಾವಾಗ ಕಾಣಿಸ್ಕೊಂಡ್ರು ಅಂಡ್ ಐ ಕ್ರೈಡ್, ಅದಾದ್ಮೇಲೆ ನನಗೆ ಅನ್ನಿಸ್ತದೆ ನಂದು ಅವ್ರ ಮಧ್ಯೆ ಇದ್ದಂತಹ ಒಂದು ಸೆಪರೇಷನ್ ಚೇಂಜ್ ಆಯಿತು, ತುಂಬ ಹೀಲ್ ಆಯಿತು. ಆ್ಯಕ್ಚುಲಿ ಇಟ್ ವಾಸ್ ನೈಸ್ ಆಫ್ಟರ್ ದ್ಯಾಟ್. ಸೊ ಅವ್ರ ಹತ್ರನೇ ಮಾತಾಡಬೇಕು ಅಂತ ನಾನು ಯಾವತ್ತೂ ನಾನು ಡ್ಯಾಡಿ ಇದ್ಯಾಕೆ ಹೀಗಾಯಿತು ಅಂತ ನಾನು ಯಾವತ್ತೂ ನಾನು ಮಾಡಿಲ್ಲ. ಬಟ್ ನಾನು ಬೇರೆ ಕ್ವೆಶ್ಚನ್ ಕೇಳಿದಾಗ ಆಸ್ ಅ ಗೈಡ್ ಹಿ ಹ್ಯಾಸ್ ಅಪಿಯರ್ಡ್. ಬೇರೆಯವ್ರು ನಿಮಗೆ ಸಂಬಂಧಪಟ್ಟಿದ್ದು ನನಗೆ ಸಂಬಂಧಪಟ್ಟಿದ್ದೆ, ಬಟ್ ನಾನು ಬೇರೆ ಏನೋ ಕೇಳಿದಾಗ ಅವರು ಅಪಿಯರ್ ಆಗಿ ಹಿ ಹ್ಯಾಸ್ ಆನ್ಸರ್ಡ್ ಆಸ್ ಅ ಗೈಡ್. ಓಕೆ. ಈಗ ಅವ್ರು ಇನ್ನೊಂದು ಬರ್ತ್ ತಗೊಂಡ್ರಲ್ವಾ? ಐ ಹ್ಯಾವ್ ನಾಟ್ ಆಸ್ಕ್ಡ್ ಆಲ್ ದಟ್. ಐ ಫೆಲ್ಟ್ ಅದು ಅನ್ನೆಸೆಸರಿ. ಅಲ್ಲ, ಈಗ ನಾನು ಹೇಳ್ತಿರೋದು, ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ ತಂದೆ ಅಂತಲ್ಲ, ಜನರಲ್ ಆಗಿ ಯಾವುದೇ ಒಂದು ಹಾ. ಸ್ಪಿರಿಟ್ ಆಗಲಿ, ನೀವು ಕರಿಬೇಕು. ಈಗ ಯಾರೋ ಒಂದು ಕ್ಲೈಂಟ್ ಒಬ್ರು ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. ಈಗ ಯಾರೋ ಒಬ್ರು ನನ್ನ ತಂದೆ ಹತ್ರ ಮಾತಾಡಬೇಕು, ನನ್ನ ತಂದೆನ ಕರೆಸಿ ಅಥವಾ ನನ್ನ ತಂದೆ ಜೊತೆ ಒಂದು ಕಮ್ಯುನಿಕೇಟ್ ಮಾಡಿಕೊಡಿ, ಈ ಥರ ಎಲ್ಲ ಹೇಳ್ತಾರಲ್ಲ. ಈಗ ತೀರ್ಕೊಂಡ ನಂತರ ಆ ತಂದೆ ಬೇರೆ ಇನ್ನೊಂದು ಜನ್ಮ ತಗೊಂಡಿರ್ತಾರಲ್ಲ, ಅವ್ರು ನಿಮಗೆ ತಂದೇನೆ ಅಲ್ವಾ? ಸೊ ದಟ್ ಡಸಂಟ್ ಮ್ಯಾಟರ್. ಈಗ ಆ ಸೋಲ್ ಇನ್ನೊಂದು ಜನ್ಮ ತಗೊಂಡಾಗ ಅದಕ್ಕೆ ನಾನು ಹೇಳೋದು, ನಾವು ಸೋಲ್ನ ಕರೆಯಲ್ಲ. ಅದು ಹೇಗಾಗುತ್ತೆ, ಓಕೆ, ಆ ಬೇರೆ ಕಡೆ ಸ್ಪಿರಿಟ್. ಜನ್ಮ ತಗೊಂಡಿದ್ರೆ ವಿ ಡೋಂಟ್ ಕಾಲ್ ದ ಸೋಲ್, ವಿ ಕಾಲ್ ದ ಸ್ಪಿರಿಟ್ ಆಫ್ ದ ಸೋಲ್. ಅದೇ ನಾನು ಹೇಳಿದ್ದು, ಸ್ಪಿರಿಟ್ ಇಸ್ ನಾಟ್ ಅ ಬ್ಯಾಡ್ ವರ್ಡ್, ಇಟ್ಸ್ ನಾಟ್ ಅ ಸ್ಕೇರಿ ವರ್ಡ್. ಸೋಲ್ ಅಂತಲ್ಲ, ಅದು ರೆಪ್ರೆಸೆಂಟೇಷನ್ ಅಷ್ಟೇ. ನಿಮಗೇನು ಆನ್ಸರ್ ಬೇಕು, ನಿಮಗೇನು ಕ್ಲೋಜರ್ ಬೇಕು, ಯು ವಿಲ್ ಗೆಟ್ ಇಟ್. ಮೋಸ್ಟ್ಲಿ ಅದೇ ಇರಬೇಕು ಅಲ್ಲ. ಇಟ್ ಇಸ್ ಕಾಲ್ಡ್ ಪರಮಾತ್ಮ. ಮೇ ಬಿ, ಆತ್ಮ ಪರಮಾತ್ಮ. ಮೇ ಬಿ. ಬಟ್ ಸೇಕ್ರೆಡ್ ಸ್ಪೇಸಲ್ಲಿ ಯಾವತ್ತೂ ಅನ್ನೆಸೆಸರಿ ಬೇರೆ ಎಲ್ಲೋ ಡಿಸ್ಟ್ರಾಕ್ಷನ್ ಆಗೋದಿಲ್ಲ. ನೆವರ್. ಓಕೆ. ಈಗ ಉದಾಹರಣೆಗೆ ಒಬ್ಬರು ತಂದೆನ ಕಳ್ಕೊಂಡಿದ್ದಾರೆ, ತಂದೆನೋ ಗಂಡನೋ ಹೆಂಡತಿನೋ ಕಳ್ಕೊಂಡಿದ್ದಾರೆ. ಅವ್ರ ಜೊತೆ ಏನೋ ಒಂದು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಥವಾ ಮಾತಾಡಿಸ್ಬೇಕು ಅಂತ ನಿಮ್ಮ ಹತ್ರ ಈ ಥರದ್ದು ಬಂದಾಗ ಕನ್ಸಲ್ಟೇಷನ್ಗೆ, ಅವ್ರು ಏನು ಪ್ರಶ್ನೆಗಳು ಕೊಟ್ಟಿರ್ತಾರೆ ಅದಕ್ಕೆ ನೀವು ಕೇಳಿ ಉತ್ತರ ತಗೊಳ್ಳೋದು ಒಂದು ಕಡೆ ಆದರೆ, ಆ ಸೋಲ್ಗಳು ಬಂದಿರೋರ್ಗೆ ಏನನ್ನ ಸಮಸ್ಯೆ ಇದ್ರೆ ಇದು ಹೇಳಿ ಅಂತ ಇಂಟ್ಯೂಷನ್ ಅದು ಹೇಳ್ತಾರೆ. ಇಫ್ ಇಟ್ ಇಸ್, ಅದೇ ನಾನು ಹೇಳಿದ್ದು, ಅವ್ರ ಕಡೆಯಿಂದಾನೇ ಬಂದ್ರೆ ದೆನ್ ಐ ವಿಲ್ ಟೇಕ್ ಇಟ್. ಆದ್ರೆ ಇವ್ರು ಕ್ವಶನ್ ಕೇಳಲಿಲ್ಲ, ಅವ್ರ ಕಡೆಯಿಂದನೂ ಬಂದಿಲ್ಲ ಅಂದ್ರೆ ನಾನು ಎಕ್ಸ್ಟ್ರಾ ಕ್ವಶನ್ ನಾನು ಕೇಳಕ್ ಹೋಗಲ್ಲ. ಬಿಕಾಸ್ ಅವ್ರಿಗೆ ಯಾರಿಗೆ ಏನ್ ಕಂಫರ್ಟ್ ಇರುತ್ತೆ, ನಾವು ಅದನ್ನ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇಟ್. ನಮ್ಗೆ ಯಾರೋ ಒಂದೇನೋ ಆಕ್ಸೆಸ್ ಕೊಟ್ಟಿದ್ದಾರೆ ಅಂದ ತಕ್ಷಣ ನಾವು ಹೋಗ್ಬಿಟ್ಟು ವಿ ಕಾಂಟ್ ರಾದಂತ ಮಾಡಕ್ಕಾಗಲ್ಲ. ದಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದಷ್ಟು ವಿ ಕ್ಯಾನ್ ಅವ್ರಿಗೂ ನಮ್ಮ ಮೇಲೆ ಟ್ರಸ್ಟ್ ಇರುತ್ತೆ. ಅಂಡ್ ದಟ್ಸ್ ಹೌ ಇಟ್ ಗೋಸ್. ಇಟ್ಸ್ ನೀಡೆಡ್. ಮತ್ತೆ ಈ ಪ್ರಾಕ್ಟೀಸ್ ಅಲ್ಲಿ ಬಂದಂತ ಸ್ಪಿರಿಟ್ಗಳೇನಿರುತ್ತಲ್ಲ, ಅವರು ನಿಮಗೆ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಸ್ಪಿರಿಟ್ ಅಲ್ಲ ಬರೋದು, ಅದೇ ನಾನು ನಿಮಗೆ ಹೇಳ್ತಾ ಇರೋದು. ಸ್ಪಿರಿಟ್ ಅಂದ್ರೆ ನೀವ್ ಹೇಳ್ತಾ ಇರೋದು ದಟ್ ಸೋಲ್ ಅನ್ನೋ ತರ, ಅದಲ್ಲ ಬರೋದು. ವಿ ಆರ್ ಕನೆಕ್ಟಿಂಗ್ ವಿತ್ ದ ಸ್ಟ್ರೆಂಗ್ತ್ ಆಫ್ ದಟ್, ದ ರೆಪ್ರೆಸೆಂಟೇಷನ್ ಆಫ್ ದಟ್. ಭಗವಾನ್, ಸೋಲ್ ಅಲ್ಲ ಬರೋದು, ದಟ್ ಕೋರ್, ಜಸ್ಟ್ ದ ಎನರ್ಜಿ ಆಫ್ ಇಟ್ ಅಷ್ಟೇ. ಓಕೆ. ದಟ್ಸ್ ಇಟ್. ಅವ್ರಿಗೆ ಬರ್ಲಿಕ್ಕೆ ಇಷ್ಟ. ಸಿ ಯಾರೇ ಒಂದು ಐ ವಿಲ್ ಟೆಲ್ ಎವ್ರಿ ಒನ್ ದಿಸ್, ಈ ಥರ ಯಾವುದೇ ವರ್ಕ್ ಮಾಡಬೇಕಾದ್ರೆ, ಶಾಮನಿಸಮ್ ಇರ್ಬೋದು ಅಥವಾ ಬೇರೆ ಯಾವುದೇ ಎನರ್ಜಿ ವರ್ಕ್ ಮಾಡಬೇಕಾದ್ರೆ, ಫಸ್ಟ್ ಆಫ್ ಆಲ್ ನಮಗೆ ಒಂದು ಗೈಡ್ಸ್ ಅಂತ ಇರ್ತಾರೆ. ನಾವು ಒಬ್ಬರೇ ಹೋಗ್ಬಿಟ್ಟು ನಾನು ಹಿಂಗೆ ಮಾಡ್ತೀನಿ, ನಾನು ಹಂಗೆ ಮಾಡ್ತೀನಿ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ನಾವು ಫಸ್ಟ್ ನಮ್ಮ ಗೈಡ್ಸ್ ಜೊತೆ ವಿ ಹ್ಯಾವ್ ಟು ಬಿ, ನಮ್ಮ ರಿಲೇಶನ್ಶಿಪ್ ವಿತ್ ಅವರ್ ಗೈಡ್ಸ್, ನಮ್ಮ ಪವರ್ ಆನಿಮಲ್ಸ್ ಇರ್ಬೋದು, ಅವ್ರ ಜೊತೆ ಸ್ಟ್ರಾಂಗ್ ಆಗಿರ್ಬೇಕು. ಅವರು ಡೋಂಟ್ ಡೂ ದಿಸ್ ಅಂದ್ರೆ ನಾವು ಮಾಡಕ್ ಹೋಗಲ್ಲ ಅದನ್ನ. ಸೊ ಇಟ್ಸ್ ನಾಟ್ ಲೈಕ್ ನನ್ಗೊಂದು ವಿದ್ಯೆ ಗೊತ್ತಿದೆ, ಸೊ ನಾನು ನನಗೆ ಇಷ್ಟ ಬಂದಂಗೆ ಮಾಡ್ತೀನಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಪವರ್ ಅನಿಮಲ್ಸ್ ಅಂದ್ರೆ ನಿಮ್ ಪವರ್ ಅನಿಮಲ್ಸ್, ಅವ್ರ ಪವರ್ ಅನಿಮಲ್ಸ್? ಫಸ್ಟ್ ನಮ್ದು, ನನ್ನ ಗೈಡ್ಸ್ ಫಸ್ಟ್. ಅವರಿಂದಾನೇ ನಾನು ಈ ಕೆಲಸ ಮಾಡೋಕ್ಕಾಗೋದು. ದಿಸ್ ಇಸ್ ದ ವರ್ಕ್ ಆಫ್ ಶಾಮನಿಸಮ್. ಸೊ ಇದನ್ನ ನಾನು ತೀರಾ ಐ ಡೋಂಟ್ ವಾಂಟ್ ಟು ಲೈಕ್ ಏನೋ ಇದು ಸಮಥಿಂಗ್ ಆ ಥರ ಅಲ್ಲ. ಇಟ್ ಈಸ್, ಐ ಜಸ್ಟ್ ವಾಂಟ್ ಟು ಸೇ ಇಟ್ ಆಸ್ ಇಟ್ ಇಸ್. ಆಯ್ತಾ? ಸೊ ಅದನ್ನ ನಾನು ಹೇಳ್ತಾ ಇರೋದು. ಅಲ್ಲ, ಈಗ ನೀನ್ ಹೇಳ್ದಲ್ಲ, ಈಗ ಪವರ್ ಅನಿಮಲ್ಸ್ ನ ಕರಿತೀರಾ ಅಥವಾ ಗೈಡ್ಸ್ ನ ಕರಿಬೇಕು ಅಂತೆಲ್ಲ ಅಂದಾಗ, ಈಗ ಫಸ್ಟ್ ಆಫ್ ಆಲ್ ಪವರ್ ಅನಿಮಲ್ಸ್ ಅಂದ್ರೆ ಏನಿದು? ಸೊ ಪವರ್ ಆನಿಮಲ್ಸ್ ಅಂತಂದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಆಯ್ತಾ? ಇವಾಗ ನಮ್ಮ ಹಿಂದೂ ದೇವ್ರನ್ನೆಲ್ಲ ನೀವು ನೋಡಿದ್ರೆ, ದೇವ್ರನ್ನೆಲ್ಲ ನೋಡಿದ್ರೆ ಎಲ್ಲರಿಗೂ ಒಂದೊಂದು ಆನಿಮಲ್ ಅಂತ ಇರ್ತಾರೆ. ಇವಾಗ ಗಣೇಶಗೆ ಮೂಷಿಕ ವಾಹನ ಅಂತ ಲೈಕ್ ಅದೇನಕ್ಕೆ ಅಂತಂದ್ರೆ, ಇವಾಗ ಆನಿಮಲ್ಸ್ಗೆ ಪ್ರತಿಯೊಂದು ಆನಿಮಲ್ಗೆ ತನ್ನದೇ ಆದಂತಹ ಒಂದು ಕ್ಯಾರೆಕ್ಟರ್ ಇರುತ್ತೆ.
ನಾವಿಲ್ಲಿ ಕೋತಿ ತರ ಆಡಲ್ಲ. ಕೋತಿ ಮೊಸಳೆ ತರ ಆಡಲ್ಲ ಅಲ್ವಾ? ಹ್ಮ್. ಸೊ ದೇ ಹ್ಯಾವ್ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಹ್ಮ್. ಸೊ ಶಾಮನಿಸಮ್ ಅಲ್ಲಿ ಪವರ್ ಆನಿಮಲ್ ಅಂತಂದ್ರೆ ಇವಾಗ ಮನುಷ್ಯರಲ್ಲಿ ಎಷ್ಟೋ ಸಲ ಪವರ್ ಲಾಸ್ ಅಂತ ಆಗಿರುತ್ತೆ. ಹ್ಮ್. ಸೊ ಆ ಪವರ್ನ ನಾವು ವಾಪಸ್ ತಗೊಂಡ್ಬರ್ಬೇಕಾದ್ರೆ ಗೈಡ್ಸ್ ಹೇಳ್ತಾರೆ ದಟ್ ಪವರ್ ಆನಿಮಲ್ ರಿಟ್ರೀವಲ್ ಮಾಡು ಇವ್ರಿಗೆ ಅಂತ. ಸೊ ಆವಾಗ ಅವ್ರಿಗೆ ಯಾವ ಆನಿಮಲ್ದು ಮೆಡಿಸಿನ್ ಅವಶ್ಯಕತೆ ಇದೆ, ದ್ಯಾಟ್ ಆನಿಮಲ್ ಕಮ್ಸ್. ಇಟ್ಸ್ ಎ ಡಿವೈನ್ ಆನಿಮಲ್. ಅಗೇನ್ ಆ ಆನಿಮಲ್ದು ಸೋಲ್ ನಾವು ತಗೊಂಡ್ ಬರೋದಲ್ಲ. ಇಟ್ಸ್ ಅ ರೆಪ್ರೆಸೆಂಟೇಷನ್ ಬಟ್ ಡಿವೈನ್. ದಿಸ್ ಇಸ್ ದ ಬ್ಯೂಟಿ ಆಫ್ ಶಾಮನಿಸಮ್. ಆಯ್ತಾ? ಇವಾಗ ಸ್ಪಿರಿಟ್ ಆಫ್ ದ ಸೋಲ್ ಅಂತ ನಾವು ಅವಾಗಿಂದ ಏನ್ ಮಾತಾಡ್ತಾ ಇದೀವಿ, ಅಥವಾ ಪವರ್ ಆನಿಮಲ್ ಅಂತ ಏನ್ ಹೇಳ್ತೀವಿ, ದೇ ಆರ್ ಆಲ್ ರೆಪ್ರೆಸೆಂಟೇಷನ್ಸ್. ಆಯ್ತಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲಾದ್ರೂ ಒಂದ್ ಕಡೆ ಪವರ್ ಲಾಸ್ ಆಗಿದೆ, ಸೊ ಪವರ್ ಆನಿಮಲ್ ರಿಟ್ರೀವಲ್ ಮಾಡಿ ಅಂತ ನಿಮ್ ಗೈಡ್ಸ್ ಹೇಳಿದ್ರೆ ನಾವು ಹೇಳಕ್ ಬರಲ್ಲ ಯಾವ ಆನಿಮಲ್ ಬರುತ್ತೆ ಅಂತ. ಕೆಲವು ಸಲ ನಾವು ತುಂಬಾ ಭಯ ಪಡುವಂತ ಆನಿಮಲ್ ಬರ್ಬೋದು. ಆಯ್ತಾ? ದಟ್ ಬ್ರಿಂಗ್ಸ್ ಬ್ಯಾಕ್ ದ ಎನರ್ಜಿ ವಿಚ್ ಯು ಲಾಸ್ಟ್. ನೀವು ಕಳ್ಕೊಂಡಿರುವಂತಹ ಒಂದು ಎನರ್ಜಿ ಏನಿದೆ ಅದನ್ನ ಅದು ತರುತ್ತೆ. ಅಟ್ ದ ಸೇಮ್ ಟೈಮ್ ನೀವು ಯಾವತ್ತೂ ಒಂದು ಪವರ್ ಆನಿಮಲ್ ರಿಟ್ರೀವಲ್ ಆದ್ಮೇಲೆ ನೀವು ಯಾವತ್ತೂ ಒಬ್ಬರೇ ಇರೋದಿಲ್ಲ. ಆ ಎನರ್ಜಿ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಲೈಕ್ ಐ ಥಿಂಕ್ ನಾನು ಲಾಸ್ಟ್ ಟೈಮ್ ಹೇಳಿದೆ ಅನ್ಸುತ್ತಿಲ್ಲ, ಒಂದ್ಸಲ ATMಗೆ ಹೋಗ್ಬೇಕಾದ್ರೆ ರಾತ್ರಿ ಜಸ್ಟ್ ದುಡ್ಡು ವಿಡ್ರಾ ಮಾಡ್ಬಿಟ್ಟು ಬರ್ತಾ ಇದ್ದೆ. ಸಡನ್ಲಿ ಒಂದು ಕಾರ್ ಬಂತು. ತುಂಬಾ ಹುಡುಗರಿದ್ರು. ರಾತ್ರಿ ನನ್ಗೆ ಆಕ್ಚುಲಿ ಒಂದು ಸೆಕೆಂಡ್ಗೆ ಅವ್ರು ಫುಲ್ ತುಂಬಾ ಹತ್ರ ಬಂದು ನಿಲ್ಸಿದಾಗ ನಂಗೆ ಆಕ್ಚುಲಿ ಭಯ ಆಯ್ತು ಒಂದ್ ಸೆಕೆಂಡ್ಗೆ. ಇಷ್ಟೆಲ್ಲ ಗೊತ್ತಿದ್ರೂನು ಆ ಒಂದು ಫಿಯರ್ ಬಂದ್ಬಿಡ್ತಲ್ಲ. ಸಡನ್ಲಿ ಐ ಜಸ್ಟ್ ರಿಮೆಂಬರ್ಡ್ ಮೈ ಪವರ್ ಆನಿಮಲ್. ಐ ಡೋಂಟ್ ನೋ ಅದು ಏನಾಯ್ತು ಅಂತ. ಹೊಟ್ಟೋದ್ರು ಅವ್ರು ಆಮೇಲೆ. ದಿಸ್ ಇಸ್ ವೆಂಟ್. ಬಟ್ ಅವ್ರು ಬಂದಾಗ, ಅವ್ರು ಬಂದಿದ್ ರೀತಿ, ಅವ್ರು ಬಂದು ಸಡನ್ಲಿ ನನ್ನ ಎಲ್ಲರೂ ತಿರುಗ್ಬಿಟ್ಟು ನೋಡಿದಾಗ ಐ ಆಕ್ಚುಲಿ ಗಾಟ್ ಸ್ಕೇರ್ಡ್. ATM ಇಂದ ಬರ್ಬೇಕಾದ್ರೆ. ಸೊ ನೀವ್ ಯಾವತ್ತೂ ಒಬ್ರೇ ಇರೋದಿಲ್ಲ ಪವರ್ ಆನಿಮಲ್ ಅಂತಂದಾಗ. ಬಿಕಾಸ್ ಇಟ್ಸ್ ಯುವರ್ ಡಿವೈನ್ ಸ್ಟ್ರೆಂತ್ ಆಲ್ವೇಸ್ ನಿಮ್ ಜೊತೆ ಇರುತ್ತೆ. ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಇಟ್ಸ್ ಆಲ್ವೇಸ್ ದೇರ್. ಪ್ರೊಟೆಕ್ಷನ್ ಇರುತ್ತೆ. ಓಕೆ. ಓಕೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಈಗ ಪವರ್ ಲಾಸ್ ಯಾವ ರೀತಿಲಿ ಆಗುತ್ತೆ ಅಂತ ಹೇಳ್ತೀನಿ. ಕೆಲವ್ರಿಗೆ ಏನಾಗಿರುತ್ತೆ, ಅವರ ಒಂದು ವರ್ತ್ ತುಂಬಾ ಎಲ್ಲೋ ಶೇಕ್ ಆದ್ಮೇಲೆ ಒಂದು ವರ್ತ್ ಹೋಗ್ಬಿಟ್ಟು ನಾನು ಏನೋ ಒಂದು ವರ್ತ್ ಇದೀನೋ ಇಲ್ವೋ ಅಂತ ಒಂದು ಬರುತ್ತಂದ. ಅವ್ರಿಗೆ ಹೇಳಕ್ ಬರಲ್ಲ. ಪೀಕಾಕ್ ಬರ್ಬೋದು ಅವ್ರಿಗೆ ಪವರ್ ಆನಿಮಲ್ ಆಗಿ ತಲೆ ಎತ್ತಿ ನಿಂತ್ಕೊಂಡು ಬಿ ಹೂ ಯು ಆರ್ ಅಂತ ಹೇಳಕ್ಕೆ. ಕೆಲವ್ರಿಗೆ ನಾವ್ ಅವಾಗ್ಲೇ ಹೇಳ್ದಂಗೆ ಜಾಯ್ ಹೋಗಿರ್ಬೋದು, ಸಂತೋಷ ಹೋಗಿರ್ಬೋದು, ಬೇರೆ ಯಾವ್ದೋ ಪವರ್ ಆನಿಮಲ್ ಅವ್ರಿಗೆ ಬರ್ಬೋದು. ಆ ಟೈಮಲ್ಲಿ ಡಾಲ್ಫಿನ್ ಬರ್ಬೋದು, ಕೋತಿ ಬರ್ಬೋದು. ಯಾವ್ದು ನಾವು ಕೋತಿ ಅಂತ ಹಾಗೆ ನೋಡಕ್ ಬರಲ್ಲ. ಬಟ್ ಜನರಲಿ ಪವರ್ ಆನಿಮಲ್ಸ್ ಅಂದ್ರೆ ವೈಲ್ಡ್ ಆನಿಮಲ್ಸ್ ಇರ್ತವೆ. ಬಿಕಾಸ್ ಡೊಮೆಸ್ಟಿಕ್ ಆನಿಮಲ್ಸ್ ಏನಿದೆ ಇವಾಗ ನಾಯಿಗಳಾಗಿರ್ಬೋದು, ಬೆಕ್ಕುಗಳಾಗಿರ್ಬೋದು, ಕೋಳಿ, ಇದೆಲ್ಲ ನಮ್ಗೆ ಆಲ್ರೆಡಿ ಮನುಷ್ಯರಿಗೆ ಅವರು ದೇ ಆರ್ ಆಲ್ರೆಡಿ ಹೆಲ್ಪಿಂಗ್ ಅಸ್. ದನ, ಆಲ್ ದಿಸ್ ನಮಗೆ ಆಲ್ರೆಡಿ ನಮ್ಮ ಸುತ್ತಮುತ್ತ ಇದಾವೆ, ಮನುಷ್ಯರಿಗೆ ರಿಯಾಲಿಟಿಲಿ ಹೆಲ್ಪ್ ಮಾಡ್ತಾ ಇದಾವೆ. ಬಟ್ ವೈಲ್ಡ್ ಆನಿಮಲ್ಸ್ ಬಂದಾಗ ಒಂದು ಅನ್ಟೇಮ್ ರಾ ಎನರ್ಜಿ ಇರುತ್ತೆ ಅವರಲ್ಲಿ. ಸೊ ಕೆಲವರು ಏನ್ ಅನ್ಕೊಂತಾರೆ, ಕೆಲವ್ರಿಗೆ ತುಂಬಾ ಇವಾಗ ನಾನು ಅವಾಗ ಬಿಗಿನ್ ಮಾಡಿದಾಗ ನಾನು ಹೆಂಗೆ ಹೇಳ್ದೆ, ನನಗೆ ಫೆಟಿಗ್ ಇತ್ತು ಅಂತ ನಾನು ಏನ್ ಹೇಳ್ದೆ. ಸೊ ಕೆಲವ್ರಿಗೆ ಗೈಡ್ಸ್ ಹೇಳ್ತಾರೆ ಬರೀ ಪವರ್ ಆನಿಮಲ್ ಮಾಡು ಸಾಕು ಅಂತ. ಬಿಕಾಸ್ ಅವ್ರಿಗೆ ಅದಕ್ಕಿಂತ ಜಾಸ್ತಿ ದೇ ವಿಲ್ ನಾಟ್ ಹ್ಯಾವ್ ದ ಕೆಪಾಸಿಟಿ ಟು ಟೇಕ್ ಇಟ್. ಸೊ ಅವ್ರಿಗೆ ಅದು ಫೀಲ್ ಆಗುತ್ತೋ ಇಲ್ವೋ, ಬಟ್ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಅವ್ರಿಗೆ ಅದು ಕಾಣಿಸ್ಬೇಕಂತ ಎಲ್ಲ ಗೊತ್ತಾಗ್ಬೇಕಂತಿಲ್ಲ, ಬಟ್ ಅವ್ರ ಜೊತೆ ಅದಿರುತ್ತೆ ಯಾವಾಗ್ಲೂ. ಅಲ್ಲ ನೀತು, ಈಗ ಉದಾಹರಣೆಗೆ ನನಗೆ ನಿನ್ ಪವರ್ ಅನಿಮಲ್ ಹಾರ್ಸ್ ಅಂತನೋ ಸ್ನೇಕ್ ಅಂತನೋ ಅಂದೆ ಅಂತ ಹೌದು. ಇಟ್ಕೋ. ಈಗ ಹಾರ್ಸ್ ಅಂದ್ರೆ ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಸೊ ಏನ್ ನಂಗೆ ಹೇಳ್ತಿದೆ? ಒಬ್ಬೊಬ್ರಿಗೆ ಒಂದೊಂದು ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಹಾರ್ಸ್ ಬಂದ್ರೆ ಇಟ್ ಕ್ಯಾನ್ ಮೀನ್ ಮೇ ಬಿ ಲೈಕ್ ಸ್ಟ್ರೆಂತ್ ಇರ್ಬೋದು, ಅಥವಾ ಫಿಸಿಕಲ್ ಫಿಟ್ನೆಸ್ ಇರ್ಬೋದು, ಅಥವಾ ಎಕ್ಸ್ಕ್ಲೂಸಿವಿಟಿ ಇರ್ಬೋದು. ನನಗೆ ಹಾರ್ಸ್ ಅನ್ನೋದು ಮೈ ಪ್ರೈಮರಿ ಪವರ್ ಆನಿಮಲ್ ಇಸ್ ದ ಹಾರ್ಸ್. ಇಟ್ ರೆಪ್ರೆಸೆಂಟ್ಸ್ ಫ್ರೀಡಮ್. ಅಂಡ್ ನನ್ನ ಲೈಫ್ದು ಸ್ಟೋರಿ ಓನ್ಲಿ ಎಲ್ಲ ಈ ಸಂಸ್ಕಾರ ಅದು ಇದು ಏನೇನು ನಾವು ಕಲ್ತಿದ್ದೀವಲ್ಲ, ಅನ್ಲರ್ನ್ ಮಾಡೋದು, ಅದರಿಂದ ಫ್ರೀಡಮ್, ಅದರಿಂದ ಮುಕ್ತಿ ಸಿಗೋದು ಇಸ್ ಆಕ್ಚುಲಿ ನನಗೆ ನನ್ನ ಪರ್ಸನಾಲಿಟಿ ಕರೆಕ್ಟ್ ಆಗಿದೆ ಅದು. ಸೊ ದ ಹಾರ್ಸ್ ಗೈಡ್ಸ್ ಯು. ಪ್ರತಿಯೊಬ್ಬರಿಗೂ ಒಂದು ಪವರ್ ಅನಿಮಲ್ ಅಂತ ಇರುತ್ತೆ. ಒಂದಲ್ಲ ಎಷ್ಟಾದ್ರೂ ಇರ್ಬೋದು, ಅದು ಗೊತ್ತಿಲ್ಲ, Okay, okay. ಅದು ಡಿಪೆಂಡ್ಸ್. ಜಾಯಿನ್ ಆಗ್ತಾ ಹೋಗುತ್ತೆ. ಎಸ್, ಮೇ ಬಿ. ಬಟ್ ಒಂದಂತೂ ಎಲ್ಲಾರ್ಗೂ ಇದ್ದೇ ಇರುತ್ತೆ. ಅಂಡ್ ಕೆಲವು ಸಲ ಬೇರೆ ಏನು ರಿಟ್ರೀವ್ ಮಾಡಕ್ ಆಗದೆ ಇದ್ದಾಗ ಪವರ್ ಲಾಸ್ ಅಂತ ಯಾವಾಗ ನಮ್ಗೆ ಡಯಾಗ್ನೋಸಿಸ್ ಅಲ್ಲಿ ಗೊತ್ತಾಗುತ್ತೆ, ಪವರ್ ಆನಿಮಲ್ ರಿಟ್ರೀವಲ್ ಹೆಲ್ಪ್ಸ್. ಓಕೆ. ಈಗ ನೀವು ಶಾಮನಿಸಮ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನೀವು ಹೇಳಿದ್ರೆ ಒಂದು ಸೇಕ್ರೆಡ್ ಸ್ಪೇಸ್ ಅಲ್ಲಿ ಮಾಡಬೇಕು ಅದನ್ನ ಅಂತ. ಈಗ ಮಾಡುವಂತ ಟೈಮಲ್ಲಿ ಏನಾದರೂ ಒಂದ್ ಸ್ವಲ್ಪ ಸರಿಯಾದಂತ ಗೈಡೆನ್ಸ್ ತಗೊಂಡಿಲ್ಲ ಅಂದ್ರೆ, ಅಥವಾ ಮುತುವರ್ಜಿ ವಹಿಸಿಲ್ಲ ಅಂದ್ರೆ, ಏನಾದ್ರೂ ಬೇರೆ ತೊಂದರೆಗಳಾಗೋ ಚಾನ್ಸಸ್ ಇದೆಯಾ? ತೊಂದರೆ ಆಗಲ್ಲ, ಬಟ್ ಗೈಡೆನ್ಸ್ ಬರಲ್ಲ ಅಷ್ಟೇ. ದ ಗೈಡ್ಸ್ ವಿಲ್ ಟೆಲ್ ಯು. ಸೊ ಇದು ಹೇಗ್ ಗೊತ್ತಾ, ನಾನು ಇದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಗೈಡ್ಸ್ ಜೊತೆ ನಮ್ಮ ರಿಲೇಶನ್ಶಿಪ್ ಯಾವ ತರ ಇದೆ.
ನಾವೆಷ್ಟು ನಮ್ಮ ಇಂಟೆಂಟ್ ಎಷ್ಟು ಪ್ಯೂರ್ ಇದೆ, ನಾವೆಷ್ಟು ಅದನ್ನ ಒಂದು ಎಥಿಕಲ್ ಆಗಿ ಮಾಡಕ್ ಇಷ್ಟಪಡ್ತೀವಿ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಾನು ಹೇಳೋದು ತುಂಬಾ ಸಿಂಪಲ್ ಆಗಿ ಇವಾಗ ಹೇಳ್ಬೋದು, ಬಟ್ ಎಷ್ಟು ಸಿಂಪಲ್ ಇದೆಯೋ ಅಷ್ಟೇ ಡೆಪ್ತ್ ಇರುತ್ತೆ. ಬಟ್ ಅದನ್ನ ನಾನು ನಿಮಗೆ ವರ್ಡ್ಸ್ ಅಲ್ಲಿ ನಾನು ಅದನ್ನ ಕನ್ವೆ ಮಾಡಕ್ ಆಗದೆ ಇರ್ಬೋದು. ಓಕೆ. ಈಗ ನೀನ್ ನಂಗೆ ಅಂದ್ರೆ ಆ, ನನ್ನ ಡಿವೈನ್ ಫೋರ್ಸ್ ಅಥವಾ ಸ್ಪಿರಿಟ್ ಇಂದ ಕರೆಸಿ ಈಗ ನನಗೆ ನೀನು ಕಮ್ಯುನಿಕೇಟ್ ಮಾಡಿಕೊಟ್ಟೆ ಅಂತ ಇಟ್ಕೊ. ನೆಕ್ಸ್ಟ್ ಆಮೇಲೆ ಬರೀ ನೀನು ಒಳ್ಳೇದಕ್ಕೆ ಮಾತ್ರನೇ ಬಳಸ್ಬೋದು ಅಷ್ಟೇ ಅದನ್ನ. ಈಗ ಆಕಾಶಿಕ್ ರೆಕಾರ್ಡ್ಸ್ ಕಾನ್ಸೆಪ್ಟ್ ಗೊತ್ತಲ್ಲ ನಿಮಗೆ? ಆಕಾಶಿಕ್ ರೆಕಾರ್ಡ್ ಅಲ್ಲಿ ಈಗ ಅಲ್ಲಿಗೆ ಆಕ್ಸೆಸ್ ಮಾಡಿದಾಗ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ನಾನು ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಮಾಡಿಲ್ಲ. ನಾನು ತಗೊಂಡಿದ್ದೀನಿ ಒಬ್ಬರಿಂದ, ಅಂಡ್ ಅವ್ರು ಯಾವತ್ತೂ ಅದನ್ನ ಮಿಸ್ಯೂಸ್ ಮಾಡೋ ತರ ನನಗೇನು ಅನ್ಸ್ಲಿಲ್ಲ. ಅಲ್ಲ ಅವರು ಅಂತಲ್ಲ, ಮಾಡಬೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ, ಬಿಕಾಸ್ ಶಾಮನಿಸಮ್ ಅಲ್ಲಿ ಆತರ ಮಾಡಕ್ಕೆ ಆಗಲ್ಲ. ಅದು ನನ್ನ ಗೈಡ್ಸ್ ಕೊಡುವಂತಹ ಒಂದು ಇದು ಏನಂದ್ರೆ, ಲೈಕ್ ನೀವೇನ್ ಹೇಳ್ತೀರಾ ವರ್ಡ್ ಬೈ ವರ್ಡ್ ನಾನು ಅದನ್ನೇ ಕನ್ವೆ ಮಾಡ್ತೀನಿ. ನನ್ನ ಸ್ವಂತದ ಬುದ್ಧಿ, ಇಫ್ ಐ ಆಮ್ ಯೂಸಿಂಗ್, ಐ ಟೆಲ್ ದಮ್ ಲೇಟರ್, ಇದು ನಿಮ್ ಗೈಡ್ಸ್ ಹೇಳಿರೋದು, ಆದ್ರೆ ನಾನು ಈ ತರ ನೋಡಿರೋದು, ಇದು ನಂದು ಅಂತ ಐ ಟೆಲ್ ದೆಮ್ ಸೆಪರೇಟ್ಲಿ. ಬಟ್ ಮೋಸ್ಟ್ಲಿ ನಾನು ಇವಾಗ ನನ್ನ ಏನು ಎಕ್ಸ್ಪೀರಿಯನ್ಸ್ ಅಥವಾ ಇನ್ಸೈಟ್ಸ್ ಇದೆ, ಜನರಲಿ ನಾನು ಅದನ್ನ ಶೇರ್ ಮಾಡಕ್ ಹೋಗಲ್ಲ ಅನ್ಲೆಸ್ ಆಸ್ಕ್ಡ್ ಫಾರ್. ಬಿಕಾಸ್ ಗೈಡ್ಸ್ ಏನ್ ಹೇಳ್ತಾರೆ ದಟ್ ಇಸ್ ದ ಅಲ್ಟಿಮೇಟ್. ಅದಾದ್ಮೇಲೆ ಅವ್ರ ಸ್ವ ಇಚ್ಛೆ, ಅವ್ರು ಏನ್ ಮಾಡ್ಬೇಕು ದಟ್ ಇಸ್ ಅಪ್ ಟು ದೆಮ್. ಅಲ್ಲಿ ದೇರ್ ಇಸ್ ನೋ ಮಿಸ್ಯೂಸ್ ಆಟ್ ಆಲ್. ನಾನು ಅದನ್ನೇ ನಿಮಗೆ ಹೇಳಿದ್ದೀನಿ, ಅಂದ್ರೆ ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕು. ನೀವೊಬ್ಬ ಒಳ್ಳೆ ಪ್ರಾಕ್ಟಿಷನರ್ ಆಗಬೇಕು, ಒಳ್ಳೆ ಮನುಷ್ಯ ಆಗಬೇಕು ಅಂದ್ರೆ ನಾವು ಆಬ್ವಿಯಸ್ಲಿ ಎಥಿಕ್ಸ್ ಫಾಲೋ ಮಾಡಲೇಬೇಕು. ಅದು ಮಿಸ್ ಮಾಡಿ ನಾನು ಎಕ್ಸ್ಟ್ರಾ ಅಲ್ಲಿ ಐ ಡೋಂಟ್ ಸ್ವಿಮ್ ಇನ್ ದಟ್ ಥಿಂಗ್. ಇಟ್ಸ್ ನಾಟ್ ನೀಡೆಡ್. ಈಗ ಒಂದಷ್ಟು ಕೇಸಸ್ ಹೇಳ್ಬೋದಾ? ಕೇಸಸ್ ಲೈಕ್ ಐ ಸೆಡ್, ಕೆಲವ್ರದ್ದು ಪರ್ಮಿಷನ್ ಇಲ್ಲದೆ ಇರೋ ಕಾರಣ ನಾನು ಅದನ್ನ ಹೇಳಕ್ ಇಷ್ಟಪಡಲ್ಲ. ಬಟ್ ಏನೇನೆಲ್ಲ ಸ್ಕೋಪ್ ಇದೆ ಶಾಮನಿಸಮ್ ಅಲ್ಲಿ ಅಂತ ನಾನು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತು, ಪೆಟ್ಸ್ ಜೊತೆ ನಾವು ಮಾತಾಡ್ಬೋದು. ಕೆಲವ್ರಿಗೆ ಏನಾಗುತ್ತೆ, ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ, ಆಕ್ಚುಲಿ ಇದನ್ನ ನಾನು ಹೇಳಬೇಕು. ತುಂಬಾ ಸಲ ಏನಾಗುತ್ತೆ, ಕೆಲವರು ಪೆಟ್ಸ್ನ ಕಳ್ಕೊಂಡಿರ್ತಾರೆ, ಅಂದ್ರೆ ಎಲ್ಲೋ ಆಚೆ ಹೋಗಿರುತ್ತೆ, ಹುಡುಕೊಡಿ ಅಂತ, ಆನಿಮಲ್ ಕಮ್ಯುನಿಕೇಶನ್ ಅಂತ. ನಾನು ನೋಡಿರೋ ಪ್ರಕಾರ ಕೆಲವು ಸಲ ಅವರು ನಮಗೆ ಜಾಗ ತೋರಿಸ್ಬೋದು, ನಾನು ಈ ಏರಿಯಾದಲ್ಲಿ ಇದ್ದೀನಿ ಅಂತ. ಬಟ್ ಒಂದು ಮೆಸೇಜ್ ಇಲ್ಲದೆ ಅವ್ರು ಯಾವತ್ತೂ ಆನಿಮಲ್ ಗೈಡೆನ್ಸ್ ನಿಲ್ಸಿಲ್ಲ. ಅಂದ್ರೆ ಈಗ ಕೇಸ್ ಹೇಳೋದು ಕಷ್ಟ ಆಗುತ್ತೆ ನನಗೆ. ಬಟ್ ಓಕೆ, ನನ್ನ ಇದನ್ನೇ ಹೇಳ್ತೀನಿ. ಓಕೆ, ಸೊ ನನ್ನ ಒಂದು ಬೆಕ್ಕು ಒಂದ್ಸಲ ಹಾಸ್ಪಿಟ್ಲಲ್ಲಿ ಇತ್ತು, ಆಯ್ತಾ. ಹಾಸ್ಪಿಟ್ಲಿಂದ ಅವನು ಡಿಸ್ಚಾರ್ಜ್ ಆಗಿ ಬರ್ತಾನೆ ಇರಲಿಲ್ಲ. ಏನಾದರೂ ಆ ಡಾಕ್ಟ್ರ್ ಇಲ್ಲ, ಹುಷಾರಿಲ್ಲ, ಅವನಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಒಂದಿನ ನಾನು ಅವನ ಜೊತೆ ಕನೆಕ್ಟ್ ಮಾಡ್ಬಿಟ್ಟು ಕೇಳಿದೆ, ಯಾವಾಗ ಬರ್ತೀಯ ನೀನು ಹಾಸ್ಪಿಟ್ಲಿಂದ ಮನೆಗೆ, ಲೈಕ್ ನಾನು ಏನು ಮಾಡಬೇಕು ಇದಕ್ಕೆ ಅಂತ ಕೇಳಿದೆ. ಸಿಂಪಲ್ ಎಕ್ಸಾಂಪಲ್. ಓಕೆ, ಅವನು ಹೇಳ್ದ ನನಗೆ, ನಾನು ಹಾಸ್ಪಿಟ್ಲಿಂದ ಆಚೆ ಬರಬೇಕು ಅಂತ ನೀನು ಹೇಳ್ತೀಯಾ, ಬಟ್ ನೀನೊಂದು ಪೇನ್ಫುಲ್ ಸಿಚುವೇಶನಲ್ಲಿ ಇದೆಯಾ, ನೀನು ಅದರಿಂದ ಆಚೆ ಬರೋಕ್ಕೆ ರೆಡಿ ಇಲ್ಲ, ನೀನು ಮನೆ ಶಿಫ್ಟ್ ಮಾಡು, ನಾನು ರೆಡಿ ಆಗ್ತೀನಿ ಅಂತಂದ. ಅವನು ಅಷ್ಟೇ ಹೇಳಿದ್ ನನಗೆ. ಅಂದರೆ ನಾನು ಯಾವ ಒಂದು ಜಾಗದಲ್ಲಿ ಇದ್ದೆ ಅಲ್ಲಿಂದ ನಾನು ಶಿಫ್ಟ್ ಮಾಡು ಅಂತ ಅವ್ನು ಹೇಳ್ದ. ಬಿಕಾಸ್ ದಟ್ ಎನ್ವೈರನ್ಮೆಂಟ್ ವಾಸ್ ಹರ್ಟಿಂಗ್ ಮೀ. ನಾನು ಅದನ್ನು ಚೇಂಜ್ ಮಾಡೋಕ್ಕೆ ನಾನು ರೆಡಿ ಇರಲಿಲ್ಲ, ಆಯಿತಾ. ಅವ್ನು ಹೇಳಿದ ತಕ್ಷಣ ನಾನು ಎಲ್ಲಿ ಆಗುತ್ತೋ ಐ ಜಸ್ಟ್ ಲುಕ್ ಫಾರ್ ಅ ಹೌಸ್, ಆಯಿತಾ. 1 ವಾರ 10 ಡೇಸ್ ಬಂದ ಮನೆಗೆ. ನಾವು ಹೀಸ್ ವಿತ್ ಮೀ, ಫೈನ್. ಸೊ ನಾನು ಏನು ಹೇಳೋದು ಅಂದರೆ, ಆ್ಯನಿಮಲ್ಸಲ್ಲಿ ಅವರಿಂದ ಕೂಡ ಡಿವೈನ್ ಸ್ಪೀಕ್ಸ್ ಟು ಅಸ್. ಓಕೆ, ಸೊ ಅವ್ರು ಯಾಕೆ ಆ ಥರ ಇದ್ದಾರೆ ಅಂದರೆ, ಒಂದು ಅವರ ಶಾರೀರಿಕ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅದು ಮೆಡಿಸಿನ್ಸಿಂದ ಸರಿ ಆದರೂ ಕೂಡ ನಮಗೆ ಅದರಿಂದ ಕಲಿಯೋದಕ್ಕೇನೋ ಇರುತ್ತೆ, ಮೆಸೇಜ್ ಇದ್ದೇ ಇರುತ್ತೆ ಜನರಲಿ. ಈಗ ಸ್ಪೆಷಲ್ ಆಗಿ ನೀ ಅನಿಮಲ್ ಸೋಲ್ ಕಮ್ಯುನಿಕೇಶನ್ ಕೂಡ ಮಾಡ್ತೀಯ? ಹೌದು, ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇವಾಗ ಆನಿಮಲ್ಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡಿದ ತಕ್ಷಣ ತುಂಬಾ ಜನ ಏನ್ ಅನ್ಕೋತಾರೆ, ಓಕೆ ಕಳ್ದೋಗಿದ್ರೆ ಯಾವ ಗಲ್ಲಿಲಿ ಯಾವ ಮನೇಲಿದೆ ಅಲ್ಲಿ ಅಂತ ಹೇಳುತ್ತೆ ಅಂತ. ಬಟ್ ಆ ಕಳ್ದು ಹೋದಾಗ ನಮಗಾಗುವಂಥ ಒಂದು ನೋವಿದೆ ಗೊತ್ತಾ, ಆ ನೋವು ಅದನ್ನ ಆಕ್ಚುಲಿ ಅದು ಅಡ್ರೆಸ್ ಮಾಡುತ್ತೆ ನಮಗೆ. ಎಸ್, ಓಕೆ, ಅಂದ್ರೆ ಅದರಿಂದ ನಾವೇನೋ ಕಲಿಬೇಕಾಗಿರುತ್ತೆ. ಎಸ್. ಸೊ animals come with messages for us. That is what I'm saying. ಓಕೆ, ಈಗ ಕ್ಯಾಟ್ಗಳು ಆಯ್ತಾ. ಈಗ ಬೆಕ್ಕು ತುಂಬಾ ಜನ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರದು. ಬೆಕ್ಕು ಬಹುತೇಕ ಟೈಮಲ್ಲಿ ಬೆಕ್ಕು ಪ್ರೀತಿಯಿಂದ ಸಾಕಂತ ಬೆಕ್ಕುಗಳು ಮನೆ ಒಳಗೆ ಸಾಯಲ್ಲ. ಮೋಸ್ಟ್ ಆಫ್ ದ ಕೇಸಸ್ ಮನೆಯಿಂದ ಹೊರಗೋಗಿ ಸತ್ತಿರುತ್ತೆ. ಅದು ಯಾಕೆ ಹಂಗೆ? ತುಂಬಾ ಅನಿಮಲ್ಸ್ ಒಂದು ನೇಚರೇ ಆ ಥರ. ಏನಂದ್ರೆ ಅವರು ನಮಗೆ ನೋವು ಕೊಡಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆಕ್ಚುಲಿ ಅದು ಮನೆ ಒಳಗಡೆ ಆದ್ರೂ ಆಚೆ ಆದ್ರೂ ನೋವೇ ನಮಗೆ. ಬಟ್ ಜನರಲಿ ಅದು ಆನಿಮಲ್ ನೇಚರ್, ಅದು ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇದು ಅನ್ನೋದು ನನ್ನ ನಂಬಿಕೆ. ಆನಿಮಲ್ ನೇಚರ್ ಇಸ್ ಲೈಕ್ ದಟ್. ಈಗ ಉದಾಹರಣೆಗೆ ನೀವು ಚೆನ್ನಾಗಿ ಸಾಕ್ತಂತ ಬೆಕ್ಕು, ನಿಮ್ಮಲ್ಲಿ ಇಟ್ಕೊಂಡಂತ ಬೆಕ್ಕು ಒಂದಿನ ಸಡನ್ ಆಗಿ ಮಿಸ್ ಆಗುತ್ತೆ, ನೆಕ್ಸ್ಟ್ ಡೇ ಎಲ್ಲೂ ಸತ್ತೋಗಿರುತ್ತೆ.
ಏನದು? ಅದು ನ್ಯಾಚುರಲ್ ಆಗಿ ಆಗಿತ್ತಾ? ಅಥವಾ ಸಿ ಏನದು ಸಿ ಮೆಸೇಜ್? ಸಿ ಒಂದು ನಾವು ಒಂದು ಆನಿಮಲ್ನ ಕಳ್ಕೊಂಡಾಗ ಆ ಕಳ್ಕೊಂಡಿದ್ದಕ್ಕೆ ನಾವು ಅಳ್ಬೇಕೇ ಹೊರತು ನಾವು ಅದು ಯಾಕಾಯ್ತು ಇದೇನಾಯ್ತು ಅಂತ ಅಂದ್ಕೊಳ್ಳೋ ಬದಲು ಐ ಥಿಂಕ್ ನಾವು ಅನಲೈಸೇಷನ್ ಮಾಡೋ ಬದಲು ಫಸ್ಟ್ ವಿ ಶುಡ್ ಕ್ರೈ. ನಮಗಾಗೋ ನೋವಿಗೆ ನಾವು ಮನಸ್ಸು ಅದನ್ನ ತರಬಾರ್ದು ಮಧ್ಯದಲ್ಲಿ. ಇದು ಯಾಕೆ ಹಿಂಗಾಯ್ತು ಅಂದ್ರೆ ಅದು ಥಾಟ್ಸ್ ನ್ಯಾಚುರಲ್ ಬಂದೇ ಬರುತ್ತೆ. ಬಟ್ ನಾವು ದುಃಖ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಓಹ್ ಇದೇನಕ್ಕೆ, ಇದಕ್ಕೇನು ಮೆಸೇಜ್ ಇದೆ, ಇದಕ್ಕೇನು ಮೆಸೇಜ್ ಇದೆ. ಐ ಥಿಂಕ್ ನಮ್ಗೆ ತುಂಬಾ ನೋವಾದಾಗ ಹತ್ತು ಬಿಡಬೇಕು, ಆ ನೋವನ್ನ ಫೀಲ್ ಮಾಡಬೇಕು. ಬಟ್ ನಾವೇನು ಮಾಡ್ತೀವಿ, ಆ ನೋವು ನಮಗೆ ತಡ್ಕೊಳಕ್ಕಾಗದೇ ಇರೋ ಕಾರಣ ನಾವು ಅದನ್ನ ಸ್ವಲ್ಪ ಯುನೋ ಟ್ರೈ ಮಾಡ್ತೀವಿ ಹೋಲ್ಡ್ ಮಾಡೋಕ್ಕೆ. ಅದು ನಮಗೆ ಐ ಫೀಲ್ ನೋವು ಬಂದಾಗ ಹತ್ತು ಬಿಡಬೇಕು. ಯು ಶುಡ್ ಫೀಲ್ ಇಟ್. ಅದು ಎಷ್ಟೇ ಪೇಯ್ನ್ ಆದ್ರೂ. ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಏನಂದರೆ, ಪೇಯ್ನ್ನ ನಾವು ಹೈಡ್ ಮಾಡೋಕ್ಕೆ ಹೋಗಿ ಅದು ಬೇರೆ ರೀತಿಲಿ ನಮಗೆ ಬರುತ್ತೆ. ಆಮೇಲೆ ನಾನು ಅವಾಗ ಹೇಳಿದೆ ನೋಡಿ, ಫೆಟಿಗ್ ಆಗೋದು ಅಥವಾ ನನ್ನ ಯಾರು ಲವ್ ಮಾಡಲ್ಲ ಅಂತ ಅಂದ್ಕೊಳ್ಳೋದು. ಇಟ್ಸ್ ಬಿಕಾಸ್ ನಾವು ನಮ್ಮ ಒಳಗಡೆ ತುಂಬ ಅನ್ಪ್ರಾಸೆಸ್ಡ್ ಇಮೋಷನ್ಸ್ ಇದೆ. ಅದ್ರ ಬದಲು ನಾವು ಏನು ಕಳ್ಕೊಂಡಿದ್ದೀವೋ ಆ ಕ್ಷಣಕ್ಕೆ ನಮಗೆ ಆ ನೋವು ಬರಕ್ಕೆ ಬಿಡಬೇಕು. ಆ ನೋವನ್ನ ಕಂಟ್ರೋಲ್ ಮಾಡಕ್ಕೆ ಹೋಗಬಾರ್ದು ಇಸ್ ವಾಟ್ ಐ ಫೀಲ್. ಈಗ ಅದೇ ಮನುಷ್ಯನ ಲೈಫ್ ಅಂದ್ರೇ ಅದು. ಆಮೇಲೆ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ದೆಮ್ ಆ್ಯಂಡ್ ಆಸ್ಕ್ ಅಥವಾ ನಮಗೆ ಅದು ಆಮೇಲೆ ಆನ್ಸರ್ ಬರುತ್ತೆ ಯಾಕೆ ಏನಾಯಿತು ಏನನ್ನೊಂದು. ಬಟ್ ಅಳಕ್ಕೆ ಮುಂಚೆನೆ ಅಥವಾ ಬೇಜಾರಾಗಕ್ಕೆ ಮುಂಚೆನೆ ನಾವು ತಲೆ ತಂದ್ಬಿಡ್ಬಾರ್ದು ಮಧ್ಯದಲ್ಲಿ, ಥಿಂಕಿಂಗ್ ತಂದ್ಬಿಡ್ಬಾರ್ದು ಮಧ್ಯದಲ್ಲಿ ಇಸ್ ವಾಟ್ ನಮ್ ಐ ಥಾಟ್ಸ್ ಫೀಲ್. ಹಾಕ್ಬಾರ್ದು. ಥಾಟ್ಸ್ ಹಾಕಬಾರ್ದು. ಬಿಕಾಸ್ ಫೀಲಿಂಗ್ಸ್ ಬರೋ ಕಡೆಯಲ್ಲಿ ನಾವು ಥಾಟ್ಸ್ ತಗೊಂಬರ್ಬಾರ್ದು. ನೋವಾಗ್ತಿದ್ಯಾ, ಅದು ಒಳ್ಳೇದೋ ಕೆಟ್ಟದೋ ಏನೋ, ಅದು ನೋವು ಎಷ್ಟೇ ನೋವಾದರೂ ಬರಕ್ಕೆ ಬಿಟ್ರೆ ಏನೋ ಒಂದು ಇಟ್ ಈಸ್ ಒನ್ ಆ ಒಂದು ಜೀವಕ್ಕೂ ಒಂದು ರೆಸ್ಪೆಕ್ಟ್ ಅಂತ ನನ್ಗನ್ಸುತ್ತೆ. ಬಟ್ ಎಷ್ಟೊಂದು ಜನ ಕೆಲವರು ಹತ್ತಿರದವ್ರನ್ನ ಯಾರನ್ನ ಕಳ್ಕೊಂಡ್ರೆ ಕೆಲವರು ಬೇಗನೆ ಎಸ್ಕೇಪ್ ಆಗ್ತಾರೆ ಅದರಿಂದ. ಆದ್ರೆ ಇನ್ ಕೆಲವರು ಅವ್ರ ಹತ್ತಿರದವರು ತೀರ್ಕೊಂಡು ಎಷ್ಟೋ ತಿಂಗಳು ವರ್ಷಾನ್ಗಟ್ಲೆ ಆದ್ರೂ ಆ ನೋವು ಹಂಗೆ ಇಟ್ಕೊಂಡಿರ್ತಾರಲ್ಲ, ಯಾಕದಂಗೆ? ಐ ಡೋಂಟ್ ನೋ ರಾಜೇಶ್ ಯಾಕೆ ಅಂತ. ಬಿಕಾಸ್ ಒಂದು ನನಗೆ ಗೊತ್ತಿರೋ ಪ್ರಕಾರ ಐ ಫೀಲ್ ಒಂದು ಆ ಸಂಬಂಧಕ್ಕೆ ಕ್ಲೋಷರ್ ಸಿಕ್ಕಿಲ್ಲ ಅಂತ ಅಂದಾಗ ಜನರಲಿ ಆ ಥರ ಅನ್ಸ್ಬೋದು. ಅಥವಾ ನಾವು ಅವರಿಗೆ ಎಷ್ಟು ನಾವು ಪ್ರೀತಿಯಿಂದ ಮಹತ್ವ ಕೊಟ್ಟಿರ್ತೀವಿ ಅಂದರೆ, ಅವ್ರಿಲ್ಲದೆ ನಾವು ಮುಂದೆ ಹೇಗೆ ಅವ್ರು ಒಂಥರ ನಮಗೆ ಬಿಟ್ರೆ ಮಾಡ್ದಂಗೆ ಫೀಲ್ ಆಗ್ಬಿಡುತ್ತೆ. ನಮಗೆ ನನ್ನ ಬಿಟ್ಟೋದೆ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಸೊ ಐ ಡೋಂಟ್ ನೋ ಲೈಕ್ ಯಾಕೆ ಸಮ್ ಪೀಪಲ್ ಕ್ಯಾರಿ ಇಟ್ ಲಾಂಗರ್, ಸಮ್ ಪೀಪಲ್ ಆರ್ ಓಕೆ ಅನ್ನೋದು ಅವ್ರವ್ರ ಸೋಲ್ ಜರ್ನಿ. ಯಾವುದು ಕರೆಕ್ಟ್ ಯಾವ್ದು ತಪ್ಪು ಅಂತ ಇಲ್ಲ ಅಂತ ನಾನು ಅನ್ಕೋತೀನಿ. ಆ, ಏನಾರ ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಸ್ಪಿರಿಟ್ಸ್ನ ಕರ್ಸಕ್ಕೆ ಟ್ರೈ ಮಾಡಿದ್ರೆ ಇದು ಉಲ್ಟಾ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಏನಾದರೂ ಸಮಸ್ಯೆಗಳಾಗತ್ತೆ ಇದರಿಂದ? ಹೌದು, ತೊಂದರೆ ಆಗುತ್ತೆ. ಯಾಕಂತಂದ್ರೆ ಸೊ ನಮಗೆ ಶಾಮನಿಸಮ್ ಅಲ್ಲಿ ಫಸ್ಟ್ ಹೇಳ್ಕೊಡೋದೇನಂದ್ರೆ, ನಾವು ಯಾವುದೇ ಒಂದು ಟ್ರಾನ್ಸ್ಗೆ ಹೋಗ್ಬೇಕಾದ್ರೆ ನಾವು ಫಸ್ಟ್ ಹಾಲೋ ಇರಬೇಕು. ಕೊಳಲಿರುತ್ತಲ್ವಾ, ಅದ ತರ ಇಟ್ ಶುಡ್ ಬಿ ಹಾಲೋ. ಆವಾಗ ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ನಮ್ ಫೀಲಿಂಗ್ಸು ಅವ್ರ ಥಿಂಕಿಂಗು ಎಲ್ಲಾನು ಮಿಕ್ಸ್ ಆಗ್ಬಿಡುತ್ತೆ. ನೋ. ಅಂಡ್ ಆಲ್ಸೋ ನಮ್ಮ ಪ್ರೊಜೆಕ್ಷನ್ಸ್ ಅಂತ ಕೆಲವು ಇರ್ತವೆ. ಇವಾಗ ಯಾರೋ ಒಂದೇನೋ ಹೇಳಿದ ತಕ್ಷಣ ಪಟ್ಟಂತ ನಮಗೆ ಇದು ಹೀಗಿರ್ಬೋದೇನೋ ಹಾಗಿರ್ಬೋದೇನೋ, ಅದು ಎಲ್ಲ ಬಿಟ್ಬಿಟ್ಟು ಕಂಪ್ಲೀಟ್ ಸರೆಂಡರ್, ಕಂಪ್ಲೀಟ್ ಹಾಲೋ ಆಗಿರೋದು ಫಸ್ಟ್ ಲೆಸನ್ ಆಫ್ ಶಾಮನಿಸಮ್, ಟಫೆಸ್ಟ್ ಲೆಸನ್ ಆಫ್ ಶಾಮನಿಸಮ್. ಇದು ಕಲಿಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಬಿಕಾಸ್ ಇವಾಗ ಗೈಡ್ಸ್ ನಿಮ್ಗೆ ಕೆಲವು ಸಲ ಕೆಲವ್ರಿಗೆ ಸಿಂಬಾಲಿಕ್ ಆಗೇನೋ ತೋರಿಸ್ಬೋದು. ಒಂದು ಆರೆಂಜ್ ತೋರಿಸಿದ್ರು ಅಂತ ಇಟ್ಕೊಳ್ಳಿ, ಬರೀ ಆರೆಂಜ್ ಅಂತ ನಾನು ಅದನ್ನ ಹಿಂಗ್ ಬರ್ಕೊಂಡು ಬರಕ್ ಆಗಲ್ಲ. ವಾಟ್ ಡಸ್ ಇಟ್ ಮೀನ್? ಕ್ಲೈಂಟಿಗೆ ಅದೇನ್ ಅರ್ಥ ಆಗುತ್ತೆ, ಅದ್ರಲ್ಲಿ ಆಕ್ಚುಲಿ ಏನಿದೆ ಅದನ್ನ ಡಿಗ್ ಮಾಡೋದು ಇಸ್ ಅವರ್ ಜಾಬ್. ಸೊ ಅದನ್ನ ನಾವು ಮಾಡಬೇಕು. ಒಂದು ಮೆಸೇಜ್ ಬಂದ ತಕ್ಷಣ ಅಥವಾ ಒಬ್ರು ಯಾವುದೇ ಒಂದು ರೀತಿಲಿ ಅವ್ರು ಕಾಣಿಸ್ಕೊಂಡಾಗ ವಿ ಹ್ಯಾವ್ ಟು ಆಸ್ಕ್ ಪ್ರತಿಯೊಂದಕ್ಕೆ ಏನ್ ಅರ್ಥ ಇದೆ. ಸೊ ಕ್ವೆಶ್ಚನಿಂಗ್, ಆಸ್ಕಿಂಗ್ ದ ಗೈಡ್ಸ್, ಅದು ತುಂಬಾ ಇಂಪಾರ್ಟೆಂಟ್. ಅಂಡ್ ಇದು ನಾವು ಮಾಡ್ಲಿಲ್ಲ ಅಂತಂದ್ರೆ ನಾವು ಗೈಡೆನ್ಸ್ ಕೊಡ್ಬೇಕಾದ್ರೆ ಅರ್ಥಂಬರ್ಧ ಗೈಡೆನ್ಸ್ ಸಿಗುತ್ತೆ ಅಂಡ್ ಅದು ಕ್ಲೈಂಟಿಗೆ ಹೆಲ್ಪ್ ಆಗಲ್ಲ. ಸೊ ಇದು 2 ಥಿಂಗ್ಸ್ ಆರ್ ದ ಮೇನ್ ಥಿಂಗ್ಸ್. ಸೊ ನಮ್ಮ ಒಂದು ಇಮೋಷನ್ಸ್ ನಾವು ಥಿಂಕ್ ಮಾಡೋದು, ನಮ್ಮ ಎಕ್ಸ್ಪೀರಿಯನ್ಸಸ್ನ ನಾವು ಅವ್ರ ಜೊತೆ ನಾವು ಮಿಕ್ಸ್ ಮಾಡಬಾರ್ದು. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ಬೇರೆ ರೀತಿಲಿ ಮಿಸ್ಟೇಕ್ ಅಂತಂದರೆ, ಇವಾಗ ಸೇಕ್ರೆಡ್ ಸ್ಪೇಸ್ ಓಪನ್ ಮಾಡೋದು ಕೂಡ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಅ ವೆರಿ ವೆರಿ ರೆಸ್ಪೆಕ್ಟ್ಫುಲ್ ವೇ. ಅದನ್ನು ಓಪನ್ ಮಾಡಿ ಅದನ್ನು ಯಾವಾಗ ಕ್ಲೋಸ್ ಮಾಡಬೇಕು, ಇವನ್ ದ ಕ್ಲೋಸಿಂಗ್ ವಿ ಶುಡ್ ಡೂ ಇಟ್ ವೆರಿ ವೆರಿ ರೆಸ್ಪೆಕ್ಟ್ಫುಲಿ. ಸೊ ಆ ಒಂದು ನಮ್ಮ ರಿಲೇಷನ್ಶಿಪ್ ವಿತ್ ಗೈಡ್ಸ್, ನಮ್ಮ ರಿಲೇಷನ್ಶಿಪ್ ವಿತ್ ದ ಎಂಟೈರ್ ಸ್ಟಡಿ ಆಫ್ ಶಾಮನಿಸಮ್, ಅದು ತುಂಬ ರೆಸ್ಪೆಕ್ಟ್ಫುಲ್ ಆಗೇ ಇರಬೇಕಾಗುತ್ತೆ. ಆ್ಯಂಡ್ ನಾವು ಕೂಡ ಲರ್ನಿಂಗಿಗೆ ಓಪನ್ ಆಗಿರಬೇಕಾಗುತ್ತೆ. ಇವಾಗ ಯಾರೋ ಒಬ್ರಿಗೆ ಒಂದೇನೋ ಕೇಸ್ ಇದೆ ಏನಂದರೆ, ಶಿ ವಾಂಟ್ಸ್ ಟು ಒಬ್ಬರ ಜೊತೆ ಮದುವೆ ಆಗ್ಬಿಟ್ಟು ಹೋಗಬೇಕು. ಅವ್ರೇನೋ ಹೇಳ್ತಾರೆ ಹಿಂಗಿದೆ, ಅದ್ರಲ್ಲಿ ನನ್ನ ಭಯ ತರೋಕ್ಕಾಗಲ್ಲ. ಅಯ್ಯೋ ಅವ್ರು ಹಿಂಗೆ ಮಾಡಿಬಿಟ್ರೆ ಹಂಗೆ ಹೋಗ್ಬಿಟ್ರೆ ಅಂತನೋ. ಅವ್ರದ್ದು ಬೇರೆ ಥರ ಜರ್ನಿ ಇರುತ್ತೆ.
ಅದನ್ನ ನಾನು ಕೇಳೋದಕ್ಕೆ ಗೈಡ್ಸ್ಗೆ ಐ ಹ್ಯಾವ್ ಟು ಬಿ ಓಪನ್. ಸೊ ಇದು ಸರಿ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಆಕ್ಚುಲಿ ನಾಟ್ ರೈಟ್. ನೀತು ಶಾಮನಿಸಮ್ ಅಲ್ಲಿ ಒಂದು ಟರ್ಮ್ ಇದೆ, ಇಟ್ಸ್ ಕಾಲ್ಡ್ ಅಹಾ ಯುವಸ್ಕ. ಹ್ಮ್. ಯುವಸ್ಕ ಆರ್ ಯುವಸ್ಕು? ಅಹಾಯುವಾಸ್ಕ. ಅಹಾ ಯುವಸ್ಕ ಅಂತ ಅಂದ್ರೆ ಏನೋ ಒಂದಷ್ಟು ಸೊಪ್ಪುಗಳನ್ನ ತಿನ್ನಿಸ್ಬಿಟ್ಟು ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೆ. ಏನಿದೆ ಆಕ್ಚುಲಿ? ಸೊ ಅಹಾಯುವಾಸ್ಕ ಅನ್ನೋದು ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಶಾಮನಿಸಮ್ ಅಂದ್ರೆ ನೀವು ಟ್ರಾನ್ಸ್ಗೆ ಹೋಗ್ಬೇಕಾದ್ರೆ ಇಟ್ಸ್ ಅಹಾಯುವಾಸ್ಕ ತಗೊಂಡ್ ಹೋಗ್ತಿದ್ವಿ. ನೋ ಐ ಹ್ಯಾವ್ ನೆವರ್ ಟ್ರೈಡ್ ಇಟ್. ಬಟ್ ನನಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆ. ಯಾಕಂತಂದ್ರೆ ಅವ್ರ ಜನ ಹೇಳ್ತಾರೆ ಗೊತ್ತಾ, ಇವನ್ ಮೆಡಿಸಿನ್ ಇದ್ರಲ್ಲೂ ಹೇಳ್ತಾರೆ ಏನಂತಂದ್ರೆ, ಭೂಮಿ ತಾಯಿ ಅವ್ರ ಮಕ್ಳಿಗೆ ಏನ್ ಬೇಕು ಅದೆಲ್ಲ ಭೂಮಿನಲ್ಲೇ ಇದೆ ಅಂತೆ. ಸೊ ಹುಷಾರಾಗ್ಬೇಕಂದ್ರೆ ಒಂದ್ ಚಿಕ್ಕ ಡೋಸ್ ಆಫ್ ಈ ಅಹಾಯುವಾಸ್ಕ ಏನಿದೆ ಅದನ್ನ ಹೆಲ್ಪ್ ಮಾಡಿ ಪ್ಲಾಂಟ್ ಮೆಡಿಸಿನ್ ಅಂತ ಹೇಳ್ತಾರೆ. ಆದ್ರೆ ಪ್ಲಾಂಟ್ ಮೆಡಿಸಿನ್ ಇವಾಗ ಹೇಗಾಗಿದೆ ಅಂದ್ರೆ, ನಾನು ತುಂಬಾ ಕಡೆ ನೋಡಿದೀನಿ ಇದನ್ನ. ಏನಂದ್ರೆ ಅವ್ರನ್ನ ನಾನು ಡಿಸ್ ಮಾಡ್ತಾ ಇಲ್ಲ, ಐ ಆಮ್ ನಾಟ್ ಡಿಸ್ಸಿಂಗ್ ದೆಮ್, ಬಟ್ ಒಬ್ರಿಗೆ ನೀವು ಪ್ಲಾಂಟ್ ಮೆಡಿಸಿನ್ ಕೊಡ್ತೀರಿ ಅಂತ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಅಷ್ಟು ಡೆಪ್ತ್ ಇದೆಯಾ? ಅವರು ಒಂದು ಪ್ಲಾಂಟ್ ಮೆಡಿಸಿನ್ ಅಂತ ತಗೊಂಡಾಗ ಅವ್ರು ಯಾವ ಡೆಪ್ತಿಗೆ ಹೋಗ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಿಮ್ಮಲ್ಲಿ ಕೆಪಾಸಿಟಿ ಇದೆಯಾ ಆಸ್ ಅ ಫೆಸಿಲಿಟೇಟರ್ ಆರ್ ಆಸ್ ಅ ಪ್ರೋಗ್ರಾಮ್ ಚಾರ್ಜ್? ನೀವು ಮೆಡಿಸಿನ್ ಕೊಟ್ಬಿಟ್ಟು ನೀವು ಆಮೇಲೆ ನೀವು ಎಲ್ಲಾದ್ರೂ ಹೋಗ್ಬಿಟ್ರೆ ಅವರಿಗೆ ಕೆಲವ್ರಿಗೆ ಇಮಿಡಿಯೇಟ್ಲಿ ರಿಸಲ್ಟ್ ಸಿಗುತ್ತೆ, ಕೆಲವ್ರಿಗೆ ಟೈಮ್ ತಗೊಳುತ್ತೆ ಅದು ಟು ವರ್ಕ್ ಆನ್ ದೆಮ್ ಸೆಲ್ಸ್. ಸೊ ಆವಾಗ ಅವ್ರಿಗೆ ಯಾರು ಇರ್ತಾರೆ? ಓ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಇವ್ರು ಹೋಗ್ಬಿಟ್ರೆ ಇಟ್ಸ್ ನಾಟ್ ದ ರೈಟ್ ವೇ ಆಫ್ ಡೂಯಿಂಗ್ ಇಟ್. ಸೊ ಅಹಾಯುವಾಸ್ಕ ಅಂತ ಏನಿದೆ, ಪ್ಲಾಂಟ್ ಮೆಡಿಸಿನ್ ಇರ್ಬೋದು, ಆದ್ರೆ ಅದನ್ನ ಸೇವಿಸ್ಬೇಕಾದ್ರೆ ಅವ್ರ ಜೊತೆ ಸಪೋರ್ಟ್ ಸಿಸ್ಟಮ್ ಇರಬೇಕು. ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಅಹಾಯುವಾಸ್ಕ ಅಲ್ಲ, ಯಾವುದೇ ಎನಿ ಮೆಡಿಸಿನ್, ಇಟ್ ಡಸಂಟ್ ಹೆಲ್ಪ್ ಪೀಪಲ್ if it takes them into a ತುಂಬಾ ಅವ್ರದ್ದು ಇಮೋಷನಲ್ ಅವ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಆಚೆ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡೋಕೆ ಯಾರು ಇಲ್ಲ ಅಂತಂದ್ರೆ ಅವಾಗ ಏನ್ ಆಗ್ಬೋದು ಅವ್ರಿಗೆ. ಸೊ ಹಾಗಾಗಿ ಆನ್ ಅ ಜೆನರಿಕ್ ಬೇಸಿಸ್ ವಿ ಡು ನಾಟ್ ರೆಕಮೆಂಡ್ ಇಟ್ ಲೈಕ್ ದಟ್, ಜಸ್ಟ್ ಲೈಕ್ ದಟ್. ಸೊ ಅವು ಯಾರು ಅದನ್ನ ಹೇಳ್ತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡೋ ಕೆಪಾಸಿಟಿ ಇದ್ರೆ ಮಾತ್ರ ದೆನ್ ಇಟ್ ಇಸ್ ರೆಕಮೆಂಡೆಡ್. ಈಗ ಎಷ್ಟೊಂದ್ ಸಾರಿ ನೀವು ಶಾಮನಿಸಮ್ ವಿಚಾರವಾಗಿ ಯಾರಾದ್ರು ಬಂದಾಗ, ರೀಡಿಂಗ್ ಕೂತ್ಕೊಂಡಾಗ, ನಿನಗೆ ನಿನ್ ತಲೆಯಲ್ಲಿ ಒಂದು ಡಿವೈನ್ ಇಮ್ಯಾಜಿನೇಷನ್ ಒಂದು ಹೇಳ್ತಿರತ್ತೆ, ಇಲ್ಲಿ ಆಕ್ಚುಲಿ ಗೈಡ್ಸ್ ಕಡೆಯಿಂದ ಇನ್ನೊಂದು ರೀಡಿಂಗ್ ಸಿಗ್ತಿರತ್ತೆ. ನೀನ್ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀಯ? ರೀಡಿಂಗ್ಸ್ ಅಲ್ಲಿ ನನ್ನ ಇಮ್ಯಾಜಿನೇಷನ್ಸ್ ನಾನು ತರದೇ ಇಲ್ಲ. ಇಟ್ಸ್ ನಾಟ್ ನೆಸೆಸರಿ. ನಾನು ಟ್ರಾನ್ಸಲ್ಲಿ ಇರಬೇಕಾದ್ರೆ ಐ ಆಮ್ ಕಂಪ್ಲೀಟ್ಲಿ ಸರೆಂಡರ್ಡ್ ಟು ದಟ್ ಪ್ರಾಸೆಸ್. ಅದರಲ್ಲಿ ನನ್ನ ಇಮ್ಯಾಜಿನೇಷನ್ ತರಲ್ಲ ನಾನು. ನಾಟ್ ರಿಕ್ವೈರ್ಡ್, ಬಿಕಾಸ್ ನನಗೇನು ಕಾಣಿಸುತ್ತೆ ಐ ಮೇಕ್ ಓನ್ಲಿ ನೋಟ್ ಆಫ್ ದ್ಯಾಟ್. ಆ್ಯಂಡ್ ನನಗೇನಾದರೂ ಡೌಟ್ ಬಂದರೆ ಐ ಆಸ್ಕ್ ದ ಗೈಡ್ಸ್. ಬಟ್ ಆ ಥರ ಆಗಲ್ಲ. ದಿಸ್ ಇಸ್ ಮೈ ಟ್ರೈನಿಂಗ್. ಇದು ನಾನು ಕಲಿತು ನಾನು ಟ್ರೈನ್ ಆಗಿರೋ ರೀತಿನೇ ಆ ಥರ ಇದೆ. ಸೊ ನಾನು ಅದನ್ನ ಮಿಶ್ ಮ್ಯಾಶ್ ಮಾಡಲ್ಲ ಅದನ್ನ. ಈಗ ನಾವು ಅಹಾಯುವಾಸ್ಕ ಅಂತ ಏನ್ ಮಾತಾಡೋದ್ವಲ್ಲ, ಅಂದ್ರೆ ಆ ಸೊಪ್ಪು ದಿನ ಜ್ಯೂಸ್ ಕುಡಿಸಿ, ಅಂದ್ರೆ ಗೊತ್ತಿಲ್ಲ, ಸಮ್ ಕನ್ಫ್ಯೂಷನ್ಸ್. ಅಂದ್ರೆ ಜನ ಇದನ್ನ ಒಂಥರ ತಪ್ಪಾಗಿ ನೋಡ್ತಾರೆ. ಕರೆಕ್ಟ್. ಇದ್ರ ಬಗ್ಗೆ ಆಕ್ಚುಲಿ ಇಟ್ ಇಸ್ ಕಂಪ್ಲೀಟ್ಲಿ ಮಿಸ್ಅಂಡರ್ಸ್ಟುಡ್. ಕರೆಕ್ಟ್. ಇದು ಏನಿದೆ ಆಕ್ಚುಲಿ? ಐ ಥಿಂಕ್ ಇಟ್ಸ್ ಪ್ಲಾಂಟ್ ಮೆಡಿಸಿನ್ ಅಂತ ಹೇಳ್ತಾರೆ, ಬಟ್ ಅದನ್ನ ಯಾವ ಡೋಸೇಜ್ ಅಲ್ಲಿ ಕೊಡ್ತಾರೆ ನನ್ಗೆ ಗೊತ್ತಿಲ್ಲ. ಬಟ್ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ ಅಂತಾನು ಕೇಳಿದೀನಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಜನರಲಿ ಜನ ಯಾಕೆ ಹೋಗ್ತಾರೆ ಅಹಾಯುವಾಸ್ಕ ಅಥವಾ ಯಾವುದೇ ಪ್ಲಾಂಟ್ ಮೆಡಿಸಿನ್ಗೆ ಅಂದ್ರೆ, ಕೆಲವ್ರಿಗೆ ನೀವು ಅವಾಗ ಹೇಳಿದ್ರಿ ಗೊತ್ತಾ, ಕೆಲವ್ರು ತುಂಬಾ ಟೈಮ್ ಆದ್ರೂ ಆ ಪೇನ್ ಹೋಗೋದೇ ಇಲ್ಲ ಅವ್ರಿಗೆ ಅಂತ. ಅಂತವ್ರು ಕೆಲವು ಸಲ ಈ ತರ ಎಲ್ಲ ಟ್ರೈ ಮಾಡ್ತಾರೆ. ಬಟ್ ಆ ಪೇನ್ನ ನಾವು ಬಾಡಿಯಿಂದ ಆಚೆ ತರಬೇಕಾದ್ರೆ ಫೀಲ್ ಮಾಡಿನೇ ಆಚೆ ತರೋದು ಇಸ್ ದಿ ಮೋಸ್ಟ್ ಈಸಿಯೆಸ್ಟ್ ವೇ. ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ಆಸ್ಕ್. ನೀವು ನಂಬೋ ದೇವ್ರನ್ನ ನೀವು ಕೇಳಿದ್ರೆ ನಿಮಗೆ ಹೆಲ್ಪ್ ಸಿಗಲ್ಲ ಅಂತಿಲ್ಲ. ಸೊ ಐ ಥಿಂಕ್ ಅದ್ರಲ್ಲಿ ಎಷ್ಟು ಅಡ್ವಾಂಟೇಜಸ್ ಇದೆಯೋ ನಾನು ಅದನ್ನ ಐ ಹ್ಯಾವ್ ನಾಟ್ ಟೇಕನ್ ಇಟ್. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಲೆಕ್ಚರ್ ಕೊಡೋಕ್ಕಾಗಲ್ಲ ದಟ್ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ. ಒಂದಂತೂ ಐ ವಿಲ್ ವಾರ್ನ್ ಎವ್ರಿಬಡಿ ಏನಂದ್ರೆ, ನಿಮಗೆ ಇದನ್ನ ಸಜೆಸ್ಟ್ ಮಾಡೋರು ಅವರಲ್ಲಿ ಡೆಪ್ತ್ ಇದೆಯಾ, ನಿಮಗೆ ಒಂದು ವಾರ ಬಿಟ್ಟು ನಿಮಗೆ ಏನಾದ್ರೂ ಥಾಟ್ಸ್ ಅಥವಾ ವಿಷನ್ಸ್ ಬಂದ್ರೆ ಡು ದೇ ನೋ ಹೌ ಟು ಹ್ಯಾಂಡಲ್? ಕರೆಕ್ಟ್. ಅವ್ರು ನಿಮಗೆ ಆಫ್ಟರ್ ಸಪೋರ್ಟ್ ಸಿಗ್ತಾರಾ? ಸಿಗಲ್ಲ ಅಂತಂದ್ರೆ ದಯವಿಟ್ಟು ಡೋಂಟ್ ಡೂ ಆಲ್ ದೀಸ್ ಥಿಂಗ್ಸ್. ಬಿಕಾಸ್ ಎಲ್ಲಾರ್ಗೂ ಎಲ್ಲಾ ವಿಷಯಗಳು ಗೊತ್ತಿರ್ಬೇಕು. ಯಾವ್ದು ಒಬ್ರಿಗೆ ಎಕ್ಸ್ಕ್ಲೂಸಿವ್ ಆಗಿರ್ಬೇಕು ಅಂತ ನಾನ್ ನಂಬಲ್ಲ ಅದನ್ನ, ಆಯ್ತಾ? ಆದ್ರೆ ಎಕ್ಸ್ಕ್ಲೂಸಿವ್ ಇಲ್ಲದೆ ಎಲ್ಲಾರ್ಗೂ ಎಲ್ಲಾನು ಸಿಗ್ಲಿ ಅನ್ನೋ ಒಂದು ವಿಷಯಕ್ಕೆ ಒಂದ್ರದ್ದು ಸೇಕ್ರೆಡ್ನೆಸ್ ಏನಿದೆ ಅದನ್ನ ಡೈಲ್ಯೂಟ್ ಮಾಡ್ಕೊಂಡು ಅದನ್ನ ಹೀಗೆ ಸುಮ್ನೆ ಅದನ್ನ ಕಮರ್ಷಿಯಲ್ ಆಗಿ ಮಾರೋದು, ಐ ಡೋಂಟ್ ಥಿಂಕ್ ಇಟ್ ಇಸ್ ಅ ಗುಡ್ ಪ್ರಾಕ್ಟಿಸ್. ಬಟ್ ದಿಸ್ ಇಸ್ ಪರ್ಸನಲಿ ಮೈ ಒಪಿನಿಯನ್ ಅಷ್ಟೇ. ಈಗ ಅಹಾಯುವಾಸ್ಕ ಅದೇನು ಪ್ಲಾಂಟ್ ಮೆಡಿಸಿನ್ ಏನಿದೆ ಅದು ಕೊಟ್ಟು ನಿಮ್ಮ ಕಾನ್ಶಿಯಸ್ನೆಸ್ ಸ್ಟೇಟ್ ನ ಚೇಂಜ್ ಮಾಡ್ತಾರೆ, ಕೈಂಡ್ ಆಫ್ ಅಲ್ವಾ? ಈಗ ಅಹಾಯುವಾಸ್ಕ ಕೊಡ್ದೇನೆ, ಅಂದ್ರೆ ಆ ಪ್ಲಾಂಟ್ ಮೆಡಿಸಿನ್ ಕೊಡ್ದೇನೆ ಹಂಗೂ ಚೇಂಜ್ ಮಾಡೋ ಆಗತ್ತಾ? ಅದು ಹೇಗದು? ಸಿ ಈ ಎಂಟೈರ್ ಥಿಂಗ್
ಪ್ಲಾಂಟ್ ಮೆಡಿಸಿನ್, ಅಹಾಯುವಸ್ಕ, ಎವ್ರಿಥಿಂಗ್ ಇಸ್ ಟು ಹೆಲ್ಪ್ ಯು. ಹ್ಮ್. ಸೊ ಅನಾವಶ್ಯಕ ಏನಕ್ಕೆ ಬೇಕದು? ಇಟ್ಸ್ ನಾಟ್ ರಿಕ್ವೈರ್ಡ್. ನಿಮ್ಗೇನೋ ಒಂದು ಇಂಟೆನ್ಷನ್ ಏನಿದೆ, ನೀವು ಯಾವ ಇಂಟೆನ್ಷನ್ ಇಂದ ಅದನ್ನ ತಗೋತೀರಾ ಅದು ಮ್ಯಾಟರ್ ಆಗುತ್ತೆ. ಈಗ ಅಹಾಯುವಸ್ಕ ಕೊಟ್ಟು ಆಕ್ಚುಲಿ ಥೆರಪಿ ತರನೇ ಟ್ರೀಟ್ ಮಾಡ್ತಾರಲ್ಲ ಅದು. ಈಗ ಅಕಸ್ಮಾತ್ ಎಲ್ಲರಿಗೂ 100% ರಿಸಲ್ಟ್ ಸಿಕ್ಬಿಡುತ್ತೆ ಅಥವಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತಲ್ಲ. ಕೆಲವೊಂದ್ಸಾರಿ ಕೆಲವರಿಗೆ ಒಂದ್ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋ ಚಾನ್ಸಸ್ ಹೌದು, ಇರುತ್ತೆ. ಹೌದು. ಅದು ಯಾಕಾಗತ್ತೆ ಮತ್ತೆ ಹೇಗಾಗತ್ತದು, ಏನೇನಾಗತ್ತದು? ಐ ಡೋಂಟ್ ಥಿಂಕ್ ಸೊ. ನನ್ಗೆ ಗೊತ್ತಿಲ್ಲ. ಅದೇ ನಾನು ಹೇಳಿದ್ದು, ನಾನು ಒಂದ್ ವೇಳೆ ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇದ್ದಿದ್ರೆ ನಾನು ಹೇಳ್ತಾ ಇದ್ದೆ ದಟ್ ಈ ತರ ಆಗಿದೆ ಅಂತ. ಬಟ್ ನಾನು ಕೆಲವರು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕೆಲವ್ರನ್ನ ಫಾಲೋ ಮಾಡ್ತೀನಿ. ಸಮ್ ಪೀಪಲ್ ಹ್ಯಾವ್, ಆಸ್ಟ್ರೇಲಿಯಾದವರು, ಸಮ್ ಆಫ್ ದಮ್ ಹೂ ಐ ಫಾಲೋ, ದೇ ಹ್ಯಾವ್ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್ ಅಂತೆ ಅಂಡ್ ದೇ ಹ್ಯಾವ್ ಮೆನ್ಷನ್ಡ್ ಅದು ಒಳ್ಳೇದಾಗಿದೆ ಅವ್ರಿಗೆ ಅಂತ. ಸೊ ಐ ಡೋಂಟ್ ನೋ, ಬಟ್ ನಾನಂತೂ ಐ ವುಡ್ ನಾಟ್ ಟ್ರೈ ಇಟ್. ಅಂಡ್ ಇನ್ನೊಂದೇನಂದ್ರೆ, ಈ ತರ ಎಲ್ಲ ಮೆಡಿಸಿನ್ಸ್ ತಗೋಬೇಕಂದ್ರೆ ತುಂಬಾ ಕಂಟ್ರೋಲ್ ಬಿಡಕ್ ರೆಡಿ ಇರಬೇಕು. ಐ ಕಾಂಟ್ ಡೂ ದಟ್ ಇನ್ ಡೈಲಿ ಬೇಸಿಸ್. ಐ ಕಾಂಟ್ ಡೂ ದಟ್. ನಾನು ಎಲ್ಲಿ ಸರೆಂಡರ್ ಆಗಬೇಕು ವೈಲ್ ಡೂಯಿಂಗ್ ದ ವರ್ಕ್ ನಾನು ಮಾಡ್ಬೋದು, ಬಟ್ ಬೇರೆ ಟೈಮಲ್ಲಿ ನನಗೆ ವಿತೌಟ್ ಕಂಟ್ರೋಲ್ ನಾನು ಇರೋಕ್ಕಾಗಲ್ಲ. ಸೊ ನನಗೆ ಅದೊಂದು ಮೈನಸ್ ಪಾಯಿಂಟ್ ಇದೆ. ಇದುವರೆಗೂ ನಿನ್ನ ಶಾಮನಿಕ್ ಪ್ರಾಕ್ಟೀಸ್ ಅಲ್ಲಿ ನೀನು ಹ್ಯಾಂಡಲ್ ಮಾಡಿದಂಥ ಕೇಸಸ್ ಅಲ್ಲಿ ಒಂದು ನೆಗೆಟಿವ್ ಎಂಟಿಟಿ ಜೊತೆ ಹ್ಯಾಂಡಲ್ ಮಾಡಿದಂಥದ್ದು ಯಾವ್ದಾದ್ರು ಇದೆಯಾ? ಇಲ್ಲ, ಇನ್ ದ ಸೇಕ್ರೆಡ್ ಸ್ಪೇಸ್ ಅಲ್ಲಿ ನನ್ನ ನೆಗೆಟಿವ್ ಎಂಟಿಟೀಸ್ ಯಾವತ್ತೂ ಇದು ಮಾಡಿಲ್ಲ. ಆದ್ರೆ ಹಾಗಂದು ಮಾತ್ರಕ್ಕೆ ಕ್ಲೈಂಟ್ಸಿಗೆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿಲ್ವಾ? ಆಗಿದೆ. ಎಂತ ಎಕ್ಸ್ಪೀರಿಯನ್ಸ್ ಆಗಿರೋರ್ ಜೊತೆ ಎಲ್ಲ ನಾವು ಮಾತಾಡಿದೀವಿ. ಸೊ ಆದ್ರೆ ನಾವು ಅದನ್ನ ಶಾಮನಿಸಮ್ ಅಂತ ತಗೊಂಡ್ಬಂದಾಗ ಆ ಕೆಟ್ಟದನ್ನು ಕೂಡ ಅದನ್ನ ಅವರಿಗೆ ಹೆಲ್ಪ್ ಮಾಡೋ ರೀತಿಲಿ ಗೈಡ್ಸ್ ವಿಲ್ ಹೆಲ್ಪ್ ದೆಮ್. ನೀತು ಆಸ್ ಎ ಪ್ರಾಕ್ಟೀಸರ್ ಆಗಿ ನೀನು ಶಾಮನಿಸಮ್ ಇಂದ ನಿನ್ನ ಲೈಫ್ಗೆ ಏನ್ ಪಾಠಗಳನ್ನ ನೀನ್ ಕಲ್ತ್ಕೊಂಡೆ? ಹಾ, ತುಂಬಾ ಇದೆ. ಒಂದೇನಂತಂದ್ರೆ ಎವ್ರಿಥಿಂಗ್ ಇಸ್ ಅ ಲೈಫ್, ಆಯ್ತಾ? ಇಟ್ಸ್ ದ ಪ್ರಿನ್ಸಿಪಲ್ ಆಫ್ ಶಾಮನಿಸಮ್. ಎಲ್ಲಾನು ನಾವು ಒಂದು ಡಿವೋಷನಲ್ ರೀತಿಯಲ್ಲೇ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದ್ಸಲ ನಾನು ಮೇಘಾಲಯ ಹೋಗಿರ್ಬೇಕಾದ್ರೆ ಅಲ್ಲಿ ಅವರ ಫಾರೆಸ್ಟ್ ಅಲ್ಲಿ ನಮ್ಗೆ ಟ್ರೆಕ್ಕಿಂಗ್ ಬಿಡ್ತಾರಲ್ಲ. ಸ್ಪಿಟಿ ವ್ಯಾಲಿಗೆಲ್ಲ ಹೋಗಿದ್ದಲ್ಲ ಅವಾಗ? ಸ್ಪಿಟ್ಟಿಗೆ ಹೋಗಿಲ್ಲ ನಾನು. ಯಾ, ಮೇಘಾಲಯ ಗಾನ್ ಫಾರ್ ಅ ಸ್ಮಾಲ್ ಟ್ರೆಕ್. ಅಲ್ಲಿರೋ ಕಲ್ಲುಗಳನ್ನ ಅವರು, ಅದು ತುಂಬಾ ನುಣುಪಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಆ ಕಲ್ಲುಗಳು. ತುಂಬಾ ಜನ ಹೋಗ್ಬಿಟ್ಟು ಅದನ್ನ ಹಂಗೆ ಎತ್ಕೋತಾರೆ. ಅಲ್ಲೇನ್ ಟ್ರೈಬಲ್ಸ್ ಬಿಡಲ್ಲ ಆ ತರ ಎತ್ಕೊಳ್ಳೋಕೆ. ಅದು ಇಲ್ಲಿ ಬಿಲಾಂಗ್ ಆಗುತ್ತೆ, ಸೊ ಡೋಂಟ್ ಟೇಕ್ ಇಟ್ ಅಂತ. ಸೊ ಐ ಬಿಲೀವ್ ದಟ್ ಎವ್ರಿಥಿಂಗ್ ಇಸ್ ಲೈಕ್ ದಟ್. ಪರ್ಮಿಷನ್ ಇಲ್ಲದೆ ನಾವೇನೋ ಮಾಡೋದು. ಐ ಬಿಲೀವ್ ದಟ್ ಆ ಒಂದು ನೇಚರ್ ಜೊತೆ ನಾವು ನಮ್ಮ ಕನೆಕ್ಷನ್ ಸ್ಟ್ರಾಂಗ್ ಮಾಡೋದು ಇಸ್ ಲೈಫ್ ಲೆಸನ್ ಅಂತ ಹೇಳಕ್ ಬರಲ್ಲ. ಇದು ನಾನು ಇದು ಕಲಿತೆ, ಡಿಸಿಪ್ಲಿನ್ ಕಲಿತೆ, ಹಂಗಲ್ಲ. ಆದ್ರೆ ಜೀವನ ಒಂದು ಇನ್ನಷ್ಟು ಒಂದು ಡಿವೋಷನಲ್ ಆಗಿ ಹೇಗ್ ಬದುಕಬಹುದು ಅಂದ್ರೆ, ಪ್ರತಿಯೊಂದನ್ನು ಒಂದು ಸೇಕ್ರೆಡ್ ಆಗಿ, ಒಂದು ಎಲ್ಲದಕ್ಕೂ ಒಂದು ಗೌರವ ಕೊಟ್ಟು ನಾವು ಹೇಗೆ ಒಂದು ಬದುಕಬಹುದು. ದ್ಯಾಟ್ ಇಸ್ ಸಮಥಿಂಗ್ ಐ ಲರ್ನ್ಡ್ ವಿತ್ ಶಾಮನಿಸಮ್. ಈಗ ಶಾಮನಿಕ್ ಪ್ರಾಕ್ಟೀಸಸ್ ಆಕ್ಚುಲಿ ಆಂಗ್ಸೈಟಿ, ಡಿಪ್ರೆಷನ್ ಕೂಡ ಹೆಲ್ಪ್ ಆಗತ್ತೆ ಅಂತ ಅಂತಾರೆ, ಹೀಲ್ ಆಗಕ್ಕೆ. ಇದು ಎಷ್ಟು ಮಟ್ಟಿಗೆ ಕರೆಕ್ಟ್ ಇದು? ಶಾಮನಿಸಮ್ ಇಸ್ ಆಲ್ ಅಬೌಟ್, ಇವಾಗ ನಂದೇ ಎಕ್ಸಾಂಪಲ್ ತಗೋಬೇಕಾದ್ರೆ, ನನಗೆ ಕೆಲವು ನಾನು ಪ್ರಾಬ್ಲಮ್ಸ್ ನಾನು ನೋಡೋದು ನನ್ನ ಪಾಸ್ಟ್ ಲೈಫ್ ಕನೆಕ್ಟೆಡ್ ಆಗಿದೆ. ಕೆಲವು there was a lifetime where I have seen that ನಾನು ದೇವದಾಸಿ ಆಗಿದ್ದಂಥ ಒಂದು ಲೈಫ್ ಟೈಮ್ ಇದೆ. ಅದರಿಂದ there's a lot of similarities and pain patterns as well. ಹೌದಾ? Like, so I ಯಾವ had ಲೈಫ್ this ಅದು? that I don't know, but it was there. So ಕೆಲವು ಪೇನ್ ಆಗಿರ್ಬೋದು, ಅಥವಾ ನಾನು ಇರೋದಕ್ಕೂ ಅವಾಗಿರೋದಕ್ಕೂ ಲೈಕ್ ಒಂದು ತದ್ವಿರುದ್ಧವಾಗಿರುವಂಥದ್ದಾಗಿರ್ಬೋದು. ಸಮ್ ಥಿಂಗ್ಸ್ ಆರ್ ಕನೆಕ್ಟೆಡ್ ಟು ದ್ಯಾಟ್. ಈಗ ಶಾಮನ್ಸ್ ಯಾರಿದ್ರಲ್ಲ ಅಥವಾ ಶಾಮನಿಕ್ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಈಗ ನೀವುಗಳಾಗ್ಲಿ, ಈಗ ಶಾಮನಿಸಮ್ ಅಲ್ಲಿ ಈ ಪುನರ್ಜನ್ಮದ ಬಗ್ಗೆ ಏನ್ ಹೇಳ್ತಾರೆ? ಸೊ ಶಾಮನಿಸಮ್ ಇಸ್ ಆಲ್, ಹೀಲಿಂಗ್ ಇಸ್ ಆಲ್ಸೋ ಆಲ್ ಅಬೌಟ್ ಪಾಸ್ಟ್ ಲೈಫ್ ಇರ್ಬೋದು, ಅಥವಾ ಯೋರ್ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟೀಸ್ ಏನೇ ಇರ್ಬೋದು. ಸೊ ದಟ್ ಈಸ್ ದೇರ್ ಆಫ್ ಕೋರ್ಸ್. ಬಟ್ ನಾನು ಹೇಳೋದೇನೆಂದ್ರೆ, ಅನಾವಶ್ಯಕವಾಗಿ ವಿ ಡೋಂಟ್ ನೀಡ್ ಟು ಗೋ ಚೆಕ್ ನನ್ನ ಹಿಂದಿನ ಜನ್ಮದಲ್ಲಿ ಏನಿದೆ. ಕ್ಯೂರಿಯಾಸಿಟಿ ಇಸ್ ಓಕೆ, ಬಟ್ ಒಂದು ಇಂಟೆನ್ಷನ್ ಇಟ್ಕೊಂಡು ನೋಡಿದ್ರೆ ಅದಕ್ಕೆ ದೇರ್ ಇಸ್ ಮೋರ್ ಡೆಪ್ತ್ ಇನ್ ಟು ಇಟ್ ಅಂತ ನನ್ಗೆ ಅನ್ಸುತ್ತೆ. ಅಂದ್ರೆ ಪರ್ಪಸ್ ಇದ್ರೆ ಸರ್ಜರಿ ಮಾಡಿಸ್ಕೊಬೇಕಷ್ಟೇ, ಸುಮ್ನೆ ಕೂತ್ಕೊಳ್ಳಕ್ಕೆ ಮಾಡಿಸ್ಕೊಂಬ. ಸರ್ಜರಿ ಬಗ್ಗೆ ಹೇಳಿದ್ರೆ ಕರೆಕ್ಟ್. ಅಂದ್ರೆ ಕ್ಯೂರಿಯಾಸಿಟಿಗೆ ಜಾಗ ಇಲ್ಲ ಅಂತಿಲ್ಲ. ಅಫ್ಕೋರ್ಸ್ ನೀವು ಕ್ಯೂರಿಯಸ್ ಆಗಿ ಕೇಳ್ಬೋದು, ಅದಕ್ಕೂ ಒಂದು ರೀಸನ್ ಇರ್ಬೋದು ನೀವು ಯಾಕೆ ಕ್ಯೂರಿಯಸ್ ಆಗಿದ್ದೀರಾ ಅಂತ. ಸೊ ನಾನು ಅದನ್ನ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ನಾನು ಆಲ್ರೆಡಿ ತುಂಬಾ ವರ್ಕ್ ಮಾಡಿರೋದ್ರಿಂದ ನಾನು ಏನಾದ್ರೂ ನೆಸೆಸಿಟಿ ಇದ್ರೆ ಮಾತ್ರ ಚೆಕ್ ಮಾಡ್ತೀನಿ. ಇಲ್ಲಾಂದ್ರೆ ಐ ಡೋಂಟ್ ಗೋ ಅಂಡ್ ಸುಮ್ನೆ ಐ ಡೋಂಟ್ ಗೋ ಅಂಡ್ ಚೆಕ್ ಅನ್ಲೆಸ್ ಐ ಫೀಲ್ ದ ನೀಡ್ ಟು. ಆಕ್ಚುಲಿ ನಾವು ಮಾತಾಡಿದ ವಿಚಾರ ತುಂಬಾ ಸ್ಟ್ರಾಂಗ್ ವಿಚಾರ, ತಲೆ ಗಿರಾ ಗಿರಾ ಗಿರಾ. ಬಟ್ ಥ್ಯಾಂಕ್ ಯು ಸೋ ಮಚ್ ನೀತು.
ಯಾಕಂದ್ರೆ ಇಂಥ ಒಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ನ ಎಷ್ಟು ಸಿಂಪಲ್ ಆಗಿ ಹೇಳ್ತೀನಿ. ಯು ಡಿಸರ್ವ್ ಎ ಕಾಫಿ. ಐ ಡಿಸರ್ವ್. ಸರಿ, ಈಗ ಒಂದು ಕಾಫಿ ಬ್ರೇಕ್ ತಗೋಣ. ಅಂಡ್ ಥ್ಯಾಂಕ್ ಯು ಸೊ ಮಚ್ ಪಾಡ್ಕಾಸ್ಟ್ ಬರ್ತಿದ್ದಕ್ಕೆ. ಮೀನ್ಸ್ ಎ ಲಾಟ್. ಥ್ಯಾಂಕ್ ಯು. ಮೋಸ್ಟ್ ವೆಲ್ಕಮ್. ನನಗದು ಎಷ್ಟು ಕಷ್ಟ ಅನ್ನಿಸ್ತಾ ಇತ್ತು ಗೊತ್ತಾ, ನೀವು ಹಿಂಗ್ ತುಂಬಾ ಫಾರ್ಮಲ್ ಆಗಿ ಮಾತಾಡಕ್ಕೆ. ಏನಿಯೋ, ಥ್ಯಾಂಕ್ ಯು. ನಾನೇನ್ ಹೇಳಿಲ್ಲ ಫಾರ್ಮಲ್ ಆಗಿ ಮಾತಾಡು ಅಂತ, ನೀನೇ ಫಾರ್ಮಲ್ ಆಗಿ ನಾನೇನ್ ಮಾಡ್ಲಿ. ಸರಿ, ನೀನು ಇದ್ರ ಜೊತೆಗೆ ಪಾಡ್ಕಾಸ್ಟ್ ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ನೀನು ಮಾಡ್ತಿರ್ತಕ್ಕಂಥ ಒಳ್ಳೆ ಕೆಲಸಗಳು ಏನಂತ ಹೇಳಿ, ಕರ್ನಾಟಕದಲ್ಲಿ ಏನಾದ್ರು ಪ್ರಾಣಿ ದಯಾ ಸಂಘ ಅಂತ ಇಟ್ಟು ಯು ದ ಪ್ರೆಸಿಡೆಂಟ್. ಅಯ್ಯೋ ಬೇಡಪ್ಪ, ನಿಜವಾಗ್ಲೂ ಒಳ್ಳೆ ಅಷ್ಟು ಕೆಲಸ ಮಾಡ್ತೀಯಾ. ಬೇಡಪ್ಪ, You're a- ನೋಡಕ್ಕಾಗಲ್ಲ. ಯು ಆರ್ ಎ ರಿಯಲ್ ಲೈಫ್ ಹೀರೋ ಆ ವಿಚಾರದಲ್ಲಿ. ನಂಗೆ ಗೊತ್ತಿಲ್ಲ ಅದನ್ನ ನಾವು ಡಿಸ್ಕಸ್ ಮಾಡ್ಬೋದು ಮಾಡಬಾರ್ದು ಎಷ್ಟು ಜನ ಇನ್ನೆಷ್ಟೆಷ್ಟು ಮಾಡ್ತಾ ಇದಾರೆ ಗೊತ್ತಾ, ಬಟ್ ನನ್ನ ಕೈಲಾಗಿದೆ ಅಷ್ಟೇ ನಾನು ಮಾಡಕ್ಕಾಗೋದು. ಬಟ್ ಅದು ಬಿಡಿ, ಅದು ದಟ್ಸ್ ಡಿಫ್ರೆಂಟ್. ಬಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ಯುವರ್ ಶೋ. ಈ ತರ ಸಬ್ಜೆಕ್ಟ್ಸ್ ನ ಆಕ್ಚುಲಿ ರೀಚ್ ಮಾಡಿಸೋದು ಜನರಿಗೆ ಇಸ್ ನಾಟ್ ಈಸಿ. ಅಲ್ಲ, ನನಗೇನೆ ಶಮನಿಸಮ್ ಅಂದ್ರೆ ಏನೋ ಒಂಥರ ದೆವ್ವ ಭೂತಗಳು ಅಲ್ಲ. ನಾನು ನಿಜವಾಗ್ಲೂ ಫಸ್ಟ್ ಹಂಗೆ ಅನ್ಕೊಂಡಿದ್ದೆ, ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಇನ್ ಡೆಪ್ತ್. ಆಯ್ತಾ, ತುಂಬಾ ಸಿನಿಮಾ ನೋಡಿದ್ರೆ ಹಿಂಗೆ ಆಗುತ್ತೆ. ಮೋಸ್ಟ್ಲಿ ಇರ್ಬೇಕೆ ಗೊತ್ತಿಲ್ಲ. ಸೊ ಮತ್ತೊಮ್ಮೆ ನೀನ್ ಮಾಡ್ತಿರೋ ಎಲ್ಲ ಒಳ್ಳೆ ಕೆಲಸಗಳಿಗೆ, ಎಷ್ಟೋ ಅನಾಥ ಬೆಕ್ಕಗಳಿಗೆ ಒಂದು ಆಶ್ರಯ ಕೊಡ್ತೀಯ, ಹೊಟ್ಟೆ ತುಂಬಾ ಊಟ ಹಾಕ್ತೀಯ, ತಾಯಿ ತರ ಬೆಕ್ಕಗಳನ್ನ ಎಲ್ಲ ಎಷ್ಟೋ ಬೆಕ್ಕಗಳನ್ನ ನೋಡ್ಕೋತೀಯ. ಯು ಆರ್ ಅನ್ ಅಮೇಸಿಂಗ್. ಸೊ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಿಂಗೆಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು Thank ಸೋ you. ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ಥ್ಯಾಂಕ್ ಯು ಯುವರ್ ಶೋ. ಪಾಡ್ಕಾಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.